ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಇರುವಂತಹ ಅತಿಥಿ ಇವರು ಹುಟ್ಟಿ 3 ವರ್ಷದಲ್ಲಿ 3 ವರ್ಷ ಆಗೋದ್ರೊಳಗಡೆ ಇವರ ಅಪ್ಪ MLA ಆಗಿದ್ದರು. ಇವರು ಹೈಸ್ಕೂಲ್ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಂತರ ಚುನಾವಣಾ ರಾಜಕಾರಣಕ್ಕೆ ಧುಮುಕಿ ಸತತವಾಗಿ ಬೆಂಗಳೂರನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಗಾಂಧಿನಗರದ ಶಾಸಕರಾಗಿ ಸತತವಾಗಿ ಆಯ್ಕೆಯಾಗ್ತಾ ಬಂದು ಮಂತ್ರಿಯಾಗಿ KPCC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಈಗ ಕರ್ನಾಟಕದ ಜನರ ಆರೋಗ್ಯವನ್ನು ಕಾಪಾಡುವಂತಹ ಭಾಳ ಮುಖ್ಯವಾಗಿರುವ ಆರೋಗ್ಯ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ದಿನೇಶ್ ಗುಂಡೂರಾವ್. ದಿನೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಿವಪ್ರಸಾದ್. ಕೊಡಗಿನ ಹುಡುಗ ಅಂತ ಹೇಳ್ಬೋದು, ಯಾಕಂದರೆ ಅಪ್ಪ ಕೊಡಗಿನವರು. ತಾವು ಬಹುತೇಕ ಎಲ್ಲ ಬೆಳೆದಿದ್ದು, ನಿಮ್ಮ ಶಿಕ್ಷಣ, ನಿಮ್ಮ ರಾಜಕೀಯ ಎಲ್ಲ ಕಾರ್ಯಕ್ಷೇತ್ರವೂ ಕೂಡ ಬೆಂಗಳೂರು. ಕೊಡಗಿನ ಜೊತೆಗಿನ ಸಂಬಂಧ ಯಾವ ಸ್ವರೂಪದ್ದು? ಅಂದರೆ ತಾವು ಹೇಳಿದಾಗೆ ನಮ್ಮ ತಂದೆಯವರು 72ನೇ ಇಸ್ವಿಯಲ್ಲಿ ಶಾಸಕರಾದ ನಂತರ ಅವರು ಬೆಂಗಳೂರಿನಲ್ಲಿ ಶಾಸಕರಾಗಿ ಕೆಲಸ ಮಾಡೋದು ಇದ್ದೇ ಇತ್ತು. ಆದರೆ ನಮ್ಮ ತಾಯಿಯವರು ನಮ್ಮನ್ನೆಲ್ಲರೂ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಯಾಕೆಂದರೆ ತಂದೆಯವರು ಹೆಚ್ಚು ಅಲ್ಲಿ ಇರ್ತಾ ಇರಲಿಲ್ಲ, ಹೋಗೋದು ಬರೋದಿತ್ತು. ಅದಕ್ಕೋಸ್ಕರ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಬೇಕು ಅಂತ ಶಾಸಕರ ಭವನದಲ್ಲೇ ಇದ್ದು ನಾವೆಲ್ಲ. ಆಗ 72ನೇ ಇಸ್ವಿ 73ನೇ ಇಸ್ವಿಗೆಲ್ಲ ಬಾಲ್ಯ ಎಲ್ಲ ಶಾಸಕರ ಭವನಲ್ಲಿ ಕಳೆದಿರುವಂಥದ್ದು. ಆವಾಗ ಭಾಳ ದೊಡ್ಡ ವಿಸ್ತೀರ್ಣ ಜಾಗ ಇತ್ತು. ಅಲ್ಲೆಲ್ಲ ಒಳ್ಳೊಳ್ಳೆ ಏನು ಮರಗಳು, ಗಿಡಗಳು, ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದರಿಂದ ಆ ಚಿಕ್ಕ ನೆನಪುಗಳು ಆ ನೆನಪುಗಳು ಈಗಲೂ ಕೂಡ ಇದೆ. ಅದರಿಂದ ಆವಾಗ ಬೆಂಗಳೂರಿಗೆ ಬಂದಿರೋದ್ರಿಂದ 72ನೇ 73ನೇ ಇಸ್ವಿಯಲ್ಲಿ ನಾವೆಲ್ಲ ಅಲ್ಲಿಂದ ಬೆಂಗಳೂರಿನಲ್ಲೇ ಇದ್ಬಿಟ್ಟು ತಂದೆಯವರು ಮುಖ್ಯಮಂತ್ರಿ ಆಗಿ ತದನಂತರ ಅವರು ಸೋತ ನಂತರ ಅಷ್ಟೊತ್ತಿಗೆ ಅದು 83ನೇ ಇಸ್ವಿ ಅವರು ಮುಖ್ಯಮಂತ್ರಿ ಅವಧಿ ಯಾವಾಗ ಮುಕ್ತಾಯ ಆಯಿತು. ಅದರಿಂದ ಹೆಚ್ಚು ನಾನು ಬೆಂಗಳೂರಿನವರೇ ಆಗ್ಬಿಟ್ಟೆ. ಆವಾಗ ರಜಾ ಇರತಕ್ಕಂಥ ಸಮಯದಲ್ಲೆಲ್ಲ ನಾನು ಕೊಡಗು ಹೋಗ್ತಾಯಿದ್ದೆ. ನಮ್ಮ ಅಜ್ಜವ್ರ ಮನೆಯಲ್ಲಿ ಅಲ್ಲಿ ಉಳಿತಾಯಿದ್ದು. ಆದರೆ ಸಂಪರ್ಕ ಅಷ್ಟೊಂದು ತೀವ್ರವಾಗಿರಲಿಲ್ಲ. ಅದರಿಂದ ಅನೇಕ ಜನ ಪರಿಚಯ ಇರೋರು ಇದ್ದಾರೆ, ಸ್ನೇಹಿತರು ಮತ್ತು ನಮ್ಮ ತಂದೆಯವರ ಸ್ನೇಹಿತರು ಅವರೆಲ್ಲ ಅನೇಕ ಜನ ಪರಿಚಯ ಇರೋರು ಇದ್ದಾರೆ. ಆದರೆ ಸಂಪರ್ಕ ಅಷ್ಟೊಂದು ನಾವು ಮತ್ತು ತಂದೆಯವ್ರದ್ದು ಏನಾಯಿತು, 83ನೇ ಇಸ್ವಿಯಲ್ಲಿ ಅವರು ಶಾಸಕರಾಗಿ ಮುಖ್ಯಮಂತ್ರಿ ಆದ ನಂತರ ಸೋತ ನಂತರ ಅವರು ಮತ್ತೆ ಅಲ್ಲಿ ಕಂಟೆಸ್ಟ್ ಮಾಡಲಿಲ್ಲ. ಹೌದು, 83ನೇ ಇಸ್ವಿ ಆದ ನಂತರ ಮತ್ತೆ ಅವರಲ್ಲಿ ಕಂಟೆಸ್ಟ್ ಮಾಡಲೇ ಇಲ್ಲ. ಹೌದು, 89ರಲ್ಲಿ ಪಾರ್ಲಿಮೆಂಟಿಗೆ ನಿಂತರು ಬೆಂಗಳೂರಿನಲ್ಲಿ. ಸೊ ಅವರ ರಾಜಕೀಯದ ಕ್ಷೇತ್ರ ಕೂಡ ಬೆಂಗಳೂರು ಆಗೋಯಿತು. ಅದರಿಂದ ಆ ಒಂದು ಗ್ಯಾಪ್ ಅಂತರ ಆ ಸಂಪರ್ಕಕ್ಕೆ ಸ್ವಲ್ಪ ನಮಗೆ ಯಾವ ಹತ್ತಿರದ ಸಂಪರ್ಕ ಇಟ್ಕೊಳ್ಳುವಂಥ ಸನ್ನಿವೇಶ ಅಷ್ಟು ಬರಲಿಲ್ಲ. ಹೌದು. ಆದರೆ ಬಾಲ್ಯದಲ್ಲಿ ನೀವು ಅದೇ 3 ವರ್ಷ ಇದ್ದಾಗಲೇ ನಿಮ್ಮ ಅಪ್ಪ MLA ಕೂಡ ಆದರು. ಅಪ್ಪ ಯಾವ ರೀತಿಯಾದಂಥ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಇತ್ತು? ನಿಮ್ಮ ಅಪ್ಪ ಅವ್ರದ್ದು ಏನಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಅವರು ಬಹಳ ದೊಡ್ಡ ಜವಾಬ್ದಾರಿಗಳನ್ನು ಅವರು ಶಾಸಕರಾಗಿ, ಆಮೇಲೆ ಸಚಿವರಾಗಿ, ವಿರೋಧ ಪಕ್ಷ ನಾಯಕರಾಗಿ ಮತ್ತು ಮುಖ್ಯಮಂತ್ರಿ. ಆದ್ದರಿಂದ ಆ ಸಮಯ ಭಾಳ ಅವರು ತೀವ್ರವಾದಂಥ ಕೆಲಸದ ಒತ್ತಡ, ಅದರಿಂದ ಸಮಯ ಕಮ್ಮಿ ಇತ್ತು. ನಮಗೆ ಹೆಚ್ಚು ಸಮಯ ಸಿಕ್ಕಿದ್ದು ಅವರು 83 ಆದ ನಂತರ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ಹೆಚ್ಚು ಸಮಯ ಸಿಕ್ಕಿದ್ದು ಆಮೇಲೆ. ಅಲ್ಲಿವರೆಗೂ ಸಮಯ ಅವ್ರು ಬರೋದು ಹೋಗೋದು ಆಗ್ತಾಯಿತ್ತು. ಎಷ್ಟೋ ದಿವಸ ನಾವು ನೋಡ್ತಾನೆ ಇರಲಿಲ್ಲ. ಅದರಿಂದ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಸಮಯ ಕಳೆಯೋದಕ್ಕಾಗಲಿಲ್ಲ. ತದನಂತರ ನಾವು ಕಾಲೇಜಿಗೆ ಬರುವಂಥ ಸಂದರ್ಭದಲ್ಲಿ ಆವಾಗ ಅವರ ಸಂಪರ್ಕ ನಮ್ಮದು ಹೆಚ್ಚು ಮಾತಾಡುವಂಥದ್ದು, ಕೇಳುವಂಥದ್ದು, ಅವ್ರ ಜೊತೆಯಲ್ಲಿ ಏನಾದರೂ ಒಂದು ಊಟಕ್ಕೆ ಹೋಗುವಂಥದ್ದು, ಈ ಥರದ್ದೆಲ್ಲ ಅದು ಆಮೇಲೆ ಆಯಿತು. ಆದ್ದರಿಂದ ಒಂದು ರೀತಿ ಚಿಕ್ಕ ವಯಸ್ಸಲ್ಲಿ ಅವರ ಒಂದು ಪ್ರೆಸೆನ್ಸ್ ನಮ್ಮ ಲೈಫಲ್ಲಿ ಕಮ್ಮಿ ಇತ್ತು. ಅಮ್ಮವರು ಮತ್ತು ನಮ್ಮಲ್ಲಿ ನಮ್ಮ ತಾಯಿಯ ಇಬ್ಬರು ತಂಗಿಂದಿರಿದ್ರು, ಅವರು ನಮ್ಮ ಜೊತೆಲೇ ಇರ್ತಾಯಿದ್ರು. ಸೊ ನಾವೆಲ್ಲ ಹೆಚ್ಚು ಸಮಯ ಅವ್ರ ಜೊತೆನೇ ನಾವು
ನಾವು ಕಾಲ ಕಳೆದಿದ್ದೇವೆ. ಹೌದು. ಆದರೆ ಅಪ್ಪ ಬಹಳ ಆಕ್ಟಿವ್ ಆದಂತಹ ಪಾಲಿಟಿಷಿಯನ್ ಕೂಡ, ಬಹಳ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ದೆಹಲಿ ರಾಜಕೀಯ ನಾಯಕರ ಜೊತೆ ಕೂಡ ಒಂದು ಉತ್ತಮವಾದ ಸಂಬಂಧ ಇಟ್ಟುಕೊಂಡು ಕರ್ನಾಟಕದ ರಾಜಕಾರಣದಲ್ಲೂ ಕೂಡ ಆಕ್ಟಿವ್ ಆಗಿದ್ದಂಥವ್ರು. ಯಾವ ಅದೇ ಅವರು ನೀವು ಹೇಳ್ದಂಗೆ ಅವ್ರ ರಾಷ್ಟ್ರ ಮಟ್ಟದ ನಾಯಕರಾಗಿ ಆಗೋಗಿದ್ರು. ಯಾಕಂದ್ರೆ ಸಂಜಯ್ ಗಾಂಧಿ ಅವ್ರ ಜೊತೆ ಬಹಳ ಹತ್ತಿರದ ಒಂದು ಸ್ನೇಹ ಬೆಳೆದಿತ್ತು. ಇಂದಿರಾ ಗಾಂಧಿ ಅವ್ರಿಗೆ ಬಹಳ ಹತ್ತಿರ ಆಗಿದ್ರು. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ 80ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಆದಾಗ ಪ್ರಮಾಣ ವಚನಕ್ಕೆ ಅವ್ರ ಗಾಡಿಯಲ್ಲಿ ಅವರು ಮತ್ತು ನಮ್ಮ ತಂದೆಯವರು ಹೋಗಿದ್ದು, ಇನ್ಯಾರೂ ಇರಲಿಲ್ಲ. ಸೊ ಅಷ್ಟು ಹತ್ತಿರ ಒಂದು, ಯಾಕಂದರೆ ಅವರು ಸೋತಾಗ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಭಾಳ ಅವರ ಪರವಾಗಿ ನಿಂತರು. ಇಲ್ಲಿ ದೇವರಾಜ ಅರಸಿಯಿಂದ ಮಿನಿಸ್ಟ್ರಿಯಿಂದನೂ ಹೊರಗೆ ಬಂದರು, ನೀವು ಇಂದಿರಾ ಗಾಂಧಿ ಜೊತೆ ನೀವು ಹೋಗ್ತಾ ಇಲ್ಲ, ಅದಕ್ಕೆ ನಾನು ಇಂದಿರಾ ಗಾಂಧಿ ಜೊತೆಲಿ ಇರ್ತೀನಿ ಅಂತ ಹೇಳಿ ನೇರವಾಗಿ ಅರಸು ಅವರಿಗೆ ಹೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಸೊ ಇಂದಿರಾ ಗಾಂಧಿಯವರ ಕಷ್ಟ ಕಾಲದಲ್ಲೂ ಕೂಡ ತಂದೆಯವರು ಬಹಳ ಒಂದು ಅವ್ರ ಜೊತೆ ನಿಂತಿದ್ದರು. ಸೊ ಅದಕ್ಕೆ ಕೇಂದ್ರದ ವರ್ಕಿಂಗ್ ಕಮಿಟಿ ಮೆಂಬರ್ ಮತ್ತು ಆವಾಗ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಇತ್ತು, ಕೇವಲ 7 ಜನ ಸದಸ್ಯರು, ಅದಕ್ಕೆ 7 ಅಥವಾ 9 ಜನ ಸದಸ್ಯರು. ಅದೇ ಅವರೇ ಅಲ್ಲೇ ಎಲ್ಲ ತೀರ್ಮಾನ, ಯಾರು MP ಟಿಕೆಟ್, ಯಾರು MLA ಟಿಕೆಟ್, ಅದೇ ಮೋಸ್ಟ್ ಪವರ್ಫುಲ್ ಬಾಡಿ. ಅದಕ್ಕೂ ಕೂಡ ಆ ವಯಸ್ಸಿನಲ್ಲೇ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್, ವರ್ಕಿಂಗ್ ಕಮಿಟಿ ಮೆಂಬರು, ಮುಖ್ಯಮಂತ್ರಿ ಎಲ್ಲ ಇರೋದ್ರಿಂದ ರಾಷ್ಟ್ರ ಮಟ್ಟದ ಪ್ರಭಾವ ಅವರು ಆ ಛಾಪನ್ನು ಅವರು ಮೂಡಿಸಿದರು. ಮತ್ತು ರಾಷ್ಟ್ರೀಯ ನಾಯಕರಾಗಿದ್ದರು. ಮತ್ತು ಒಂದು ಹೆಸರುವಾಸಿ, ಎಲ್ಲೋದ್ರೂ ಕೂಡ ಇವತ್ತು ಕೂಡ ನಾನು ನಮ್ಮ ತಂದೆಯವ್ರ ಹೆಸರು ಹೇಳಿದಾಗ ಎಲ್ರಿಗೂ ಗೊತ್ತಿರ್ತದೆ. ಹೌದು, ಅವ್ರು ಯಾರು ಅಂತ ನಮಗೆ ಗೊತ್ತಪ್ಪ, ಅವರು ಹೆಸರು ಕೇಳಿದ್ದೀವಿ ಅಂತಂದ್ರೆ ಹೇಳ್ತಾರೆ. ಈಗಿನ ಜನ್ರೇಷನ್ ಸ್ವಲ್ಪ, ಪ್ರೆಸೆಂಟ್ ಜನ್ರೇಷನ್ ಹೇಳೋಕ್ಕಾಗೋದಿಲ್ಲ. ಆದರೆ ನಾನು ರಾಜಕೀಯಕ್ಕೆ ಹೋದಾಗ ಮತ್ತು ಈಗ ಅನೇಕ ಸೀನಿಯರ್ ಪೊಲಿಟಿಷಿಯನ್ಸ್ ನಾವು ಮೀಟ್ ಮಾಡಿದ್ರೆ ಯಾರೇ ಆದರೂ ಕೂಡ ನಮ್ಮ ತಂದೆಯವರು ಅವರ ಹೆಸರಂದು ಕೇಳಿರ್ತಾರೆ, ಅವ್ರ ಪರಿಚಯ ಆದರೂ ಸ್ವಲ್ಪ ಇರ್ತದೆ. ಹೌದು. ಸೊ ಅಷ್ಟು ವೇಗವಾಗಿ ಅವರ ಒಂದು ಪರ್ಸ್ನಾಲಿಟಿ ಆ ಥರ ಇತ್ತು. ಪರ್ಸ್ನಾಲಿಟಿ ಏನಂತ ಹೇಳಿದ್ರೆ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಪರ್ಸ್ನಾಲಿಟಿ ಅದು. ಇಲ್ಲದೆ ಹೋದರೆ ನೋಡಿ, ಅವರು ಬ್ರಾಹ್ಮಣ, ಶಿಕ್ಷಕರ ಮಗ, ಕುಶಾಲನಗರದಲ್ಲಿ ಮುನ್ಸಿಪಲ್ ಮೆಂಬರು. ಹೌದು. 72ನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ MLA ಆಗ್ತಾರೆ. ಇನ್ನು 8 ವರ್ಷದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ. ಮತ್ತು ಇಂದಿರಾ ಗಾಂಧಿ ಅವ್ರ ಗಮನ ಸೆಳೆಯತಕ್ಕಂಥ ಒಂದು ಅವ್ರ ಹತ್ತಿರ ಆಗುವಂಥದ್ದು ಇದಲ್ಲ, ಆದರೆ ಅವ್ರ ಪರ್ಸನಾಲಿಟಿ ಆ ಥರ ಇತ್ತು. ಜನರನ್ನು ಅವ್ರು ಆಕರ್ಷಿಸ್ತಾ ಇದ್ರು. ಮತ್ತು ದೊಡ್ಡ ಒಂದು ಹೃದಯ ಶ್ರೀಮಂತಿಕೆ ಇತ್ತು. ಜಾತಿ, ಧರ್ಮ ಎಲ್ಲರ ಜೊತೆನೂ ಸ್ನೇಹ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ್ ಏನು ಭೇದ ಭಾವ ಇರಲಿಲ್ಲ. ಎಲ್ಲರ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು, ಊಟ ಮಾಡೋದು. ಸೊ ಅವ್ರ ಪರ್ಸನಾಲಿಟಿ ಅದು ಯಾರು, ಬಹುಶಃ ನಾನಂತೂ ಅಷ್ಟು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಬೇರೆ ಯಾರಲ್ಲೂ ಕೂಡ ಕಂಡಿಲ್ಲ. ಇವತ್ತು ಕೂಡ ಕೆಲವರು ಅವ್ರನ್ನ ನೆನಪು ಮಾಡ್ಕೊಳ್ಳೋ, ನಾನು ಕೋಳಿ ತಿನ್ನುವ ಬ್ರಾಹ್ಮಣ ಅಂತೇಳಿ ಅವ್ರು ಹೇಳಿದಂಥ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಅವ್ರನ್ನ ನೆನಪು ಮಾಡ್ಕೊಳ್ಳೋಂಥ ಕೂಡ, ಅಂದರೆ ಅದನ್ನು ಮುಕ್ತವಾಗಿ ಅವರು ಚರ್ಚಿಸಬಲ್ಲಂತಹ ಒಂದು ವ್ಯಕ್ತಿತ್ವ ಇತ್ತು ಅದರ ಮೂಲಕವಾಗಿ ಅವರು. ವಿಶೇಷವಾಗಿ ಈಗ ನೀವು ಆ ಕ್ಷೇತ್ರದ ಶಾಸಕರೇ ಇದ್ದೀರಿ. ಮೆಜೆಸ್ಟಿಕ್ ಒಂದು ಬಸ್ ನಿಲ್ದಾಣದ ನಿರ್ಮಾಣದ ಹಿಂದೆಯೂ ಕೂಡ ಅವರ ಬಹಳ ದೊಡ್ಡದಾದಂತಹ ನೇತೃತ್ವ. ಇವತ್ತು ಕೂಡ ನೋಡಿ, ಆ ಬಸ್ ಸ್ಟ್ಯಾಂಡು ನಮ್ಮ ರಾಜ್ಯಕ್ಕೆ ಸೇವೆ ಕೊಡುವಂಥ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಅಂದರೆ ಆ ಪ್ಲ್ಯಾನಿಂಗು ಮತ್ತು ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಅಂದಿನ ಕಾಲದಲ್ಲಿ ಆಗಿತ್ತು. ಹೌದು. ಮತ್ತು ಈಗ ಆಗಿ 40 ವರ್ಷದ ಮೇಲಾಗಿದೆ, 50 ವರ್ಷ. ಹೌದು. ಅದು ಇವತ್ತು ಕೂಡ ಇದು ಎಲ್ಲೋ ಕೊರತೆ ಇದೆ ಅಂತ ಕಾಣಿಸ್ತಾ ಇಲ್ಲ. ಇವತ್ತಿನ ಟ್ರಾಫಿಕ್ಗೆ ಕೂಡ, ಇವತ್ತಿನ ಒಂದು ಒತ್ತಡ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇದೆ. ಸೊ ಭಾಳ ಅದು ಒಂದು ರೀತಿ ಗಮನ ಸೆಳೆದಿತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇವತ್ತು ಏನು ಹೆಸರಿಟ್ಟಿದ್ದೇವೆ. ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಕೂಡ ಆಯ್ಕೆ ಆಗ್ತಾರೆ. ಅದೊಂದು ರೀತಿಯಲ್ಲಿ ಅಷ್ಟೊತ್ತಿಗಾಗಲೇ ಅದು BJPಯ ಕೋಟೆಯಾಗಿ ಪರಿವರ್ತನೆಗೊಳ್ಳೋದಕ್ಕೆ ಶುರು ಆಗಿತ್ತು. ಯಾಕಂದರೆ ಅದು ಜನಸಂಘವೂ ಕೂಡ ಅಲ್ಲಿ ಗೆಲುವನ್ನು ದಾಖಲಿಸ್ಕೊಂಡಿತ್ತು ಒಂದು ಚುನಾವಣೆಯಲ್ಲಿ. ಆ ಕ್ಷೇತ್ರದಲ್ಲಿ ಅವರ ನಂತರ ಮತ್ತೆ ಅದು ಆ ಕ್ಷೇತ್ರವನ್ನು ಕಾಂಗ್ರೆಸ್ ಅವರು ಗೆಲ್ಲೋದಕ್ಕೆ ಸಾಧ್ಯ ಕೂಡ ಆಗದೇ ಇರುವಂಥ ಕ್ಷೇತ್ರವಾಗಿ ಕೂಡ ಉಳಿದಿದೆ. ಬೆಂಗಳೂರಿನ ಮೇಲೆ ಅವರ ಪ್ರೀತಿ ಹಿಂಗಿತ್ತು, ನೀವು ಗಮನಿಸಿದ ರೀತಿಯಲ್ಲಿ? ಬೆಂಗಳೂರಿಗೆ ಅವ್ರದ್ದೇ ಆದಂಥ, ಅಂದರೆ ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದು ವಿಶೇಷ ಪ್ರೀತಿ ಅಂತಲೂ ಹೇಳೋಕ್ಕಾಗಲ್ಲ. ಸಹಜವಾಗಿ, ಯಾಕಂದರೆ ಬೆಂಗಳೂರಿನ ಅಭಿವೃದ್ಧಿಗೆ ಅವ್ರ ಕಾಲದಲ್ಲೂ ಬೇಕಾದಷ್ಟು ಇವತ್ತು ಬೆಂಗಳೂರು IT ಕ್ಯಾಪಿಟಲ್ ಆಗೋದಕ್ಕೆ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದೆ ಭಾಳಷ್ಟು. ಈಗ ಫಸ್ಟು ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಅಂತ ಒಂದು ಕಂಪನಿ ಏನು ಬಂತು, ಅವ್ರ ಕಾಲದಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿ ಬಂದು ಇಲ್ಲಿ ಎಸ್ಟಾಬ್ಲಿಷ್ ಆಯಿತು. ಮತ್ತು ಬೆಂಗಳೂರಿನ ಎಲ್ಲ ಎಜುಕೇಷನ್ನು, ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು ಎಲ್ಲರಿಗೂ ಮುಕ್ತವಾಗಿ ಓಪನ್ ಮಾಡೋ ಅವಕಾಶ ಮಾಡಿಕೊಟ್ರು. ಸೊ ಕರ್ನಾಟಕ ಮತ್ತು ಬೆಂಗಳೂರು ಒಂದು ರೀತಿ ಎಜುಕೇಷನ್ ಹಬ್ ಆಯಿತು. ಸೊ ಆ ಒಂದು ವಿದ್ಯಾರ್ಥಿಗಳು ಇಲ್ಲೇ ಇದ್ದರು. ಮತ್ತು ಈ ಥರ ಒಂದು ಬೇರೆ ಬೇರೆ ಹೊಸ ತಂತ್ರಜ್ಞಾನ ಇರುವಂಥ ಇಂಡಸ್ಟ್ರೀಸ್ ಬರೋಕ್ಕೆ ಶುರು ಆಯಿತು.
ಮತ್ತು ಬೆಂಗಳೂರಿನ ಇತಿಹಾಸ ಇದೆ, HAL, NAL ಇವೆಲ್ಲ ಮೊದಲಿಂದನೂ ಇತ್ತು ಪಬ್ಲಿಕ್ ಸೆಕ್ಟ್ರು. ಸೊ ಅದೊಂದು ಕಾಂಟ್ರಿಬ್ಯೂಷನು ಬೆಂಗಳೂರಿನ ವಾಟರ್ ಸಪ್ಲೈಗೆ, ಬೆಂಗಳೂರಿಗೆ ಬಸ್ ಸ್ಟ್ಯಾಂಡು ಮತ್ತು ಈ ಥರ ಎಲ್ಲ ಬೆಂಗಳೂರಿಗೆ ಅನೇಕ ಅವರ ಏನು ಡೆವಲಪ್ಮೆಂಟ್ಗೆ ಅವ್ರ ಕಾಲದಲ್ಲೂ ಕೂಡ ಭಾಳಷ್ಟು ಆಯಿತು. ಮತ್ತು MP ಆಗುವಂಥದ್ದು ಅದು ಅವರೇನು MP ಬೆಂಗಳೂರಿನ ನಿಂತ್ಕೊಳ್ಬೇಕು ಅಂತ ಏನಿರಲಿಲ್ಲ. ಅಂದಿನ ಕಾಲದಲ್ಲಿ ಅವರು 89 ಇಸ್ವಿಯಲ್ಲಿ ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು. ರಾಜೀವ್ ಗಾಂಧಿಯವರು ಡಿಸೈಡ್ ಮಾಡಿದಾಗ ಅವ್ರಿಗೆ ಪಾರ್ಲಿಮೆಂಟ್ ಟಿಕೆಟ್ ಎಲ್ಲಿ ಕೊಡಬೇಕು ಅಂತೇಳಿ, ಯಾಕಂದರೆ ಕೊಡಗೆ ಇರುವಂಥದ್ದು ಮಂಗಳೂರು ಹೌದು ಅವಾಗ, ಈಗ ಬೇರೆ ಮಂಗಳೂರು ಅಂತ ಹೇಳಿದ್ರೆ ಅವಾಗ ಜನಾರ್ದನ್ ಪೂಜಾರಿ ಇದ್ದರು. ಸೊ ಅಲ್ಲಾಗೋದಿಲ್ಲ. ಸೊ ಇಲ್ಲಿ ಬೆಂಗಳೂರು ಇಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 70 ಈ ಜನಸಂಘ ಬರೋದಕ್ಕಿಂತ ಹಿಂದೆ ಇದು ಜನತಾ ಪಕ್ಷದ ಒಂದು ಬೀಡಾಗಿತ್ತು. ಶಾಮಣ್ಣ ಅವರು ಮತ್ತು ಇವನ್ ಕೆಂಗಲ್ ಹನುಮತಿ ಅವರು ಕೂಡ ಸೋತಿದ್ರು ಇಲ್ಲಿ. 72 ಆದಮೇಲೆ ಯಾರೂ ಗೆದ್ದಿರಲಿಲ್ಲ. ಸೊ ಈ ಥರ ಇದ್ದಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದೊಂದು ನೀವು ತಗೊಳ್ಳಿ ಅಂತ ಹೇಳಿದ್ರು. ಆವಾಗ ತೊಗೊಂಡ್ರು. ಅವಾಗ ದೊಡ್ಡ ಅಂತರದಲ್ಲಿ ಗೆದ್ದರು, 2.5 ಲಕ್ಷ ಅಂತರದಲ್ಲಿ ಅವರು 89ರಲ್ಲಿ ಗೆದ್ದರು. ಅದು 91ನೇ ಇಸ್ವಿ ನೀವು ಹೇಳ್ದಂಗೆ ಮತ್ತೆ ಎಲೆಕ್ಷನ್ ಬಂದಾಗ ಅವಾಗ ಸೋಲನ್ನು ಅನುಭವಿಸ್ಬಿಟ್ಟು, ಅವಾಗ ವಾತಾವರಣ ಒಂಥರ ಬೇರೆ ಥರ ಆಗೋಗಿತ್ತು. ಅದು ಕಮ್ಮಿ ಮಾರ್ಜಿನಲ್ಲಿ ಸೋತ್ಬಿಟ್ಟು. ಹೌದು. ತಂದೆಯವರ ನಿಧನದ ನಂತರ ನೀವು ಆ್ಯಕ್ಟಿವ್ ರಾಜಕಾರಣದಲ್ಲಿ ಭಾಗಿಯಾಗಿದ್ದು, ಆ ಒಂದು ದಿನಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ? ಅವ್ರ ನಿಧನದ ನಂತರ ನೋಡಿ, ನಾವು ರಾಜಕೀಯ ಸಂಬಂಧ ಹೆಚ್ಚೇನು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಆಮೇಲೆ ಮುಂದೆ ಇನ್ನೂ ಹೆಚ್ಚು ಓದಬೇಕು ಅಂತಲೂ ಆಸೆ ಇತ್ತು. ಆಮೇಲೆ ಬೇರೆ ವೃತ್ತಿಯನ್ನು ಕೂಡ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅವರು ಹುಷಾರು ತಪ್ಪಿದ್ರು. ಕ್ಯಾನ್ಸರ್ ಅವ್ರಿಗೆ ಈ ಬೋನ್ ಮ್ಯಾರೋ ಕ್ಯಾನ್ಸರ್ ಅದು ಬಂದಾಗ, ಅದು ನಮ್ಗೆ ಯಾರಿಗೂ ಕೂಡ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಂತದು. ಅದು ಬಂದಾಗ ಅವ್ರಿಗೆ ಹುಷಾರು ತಪ್ಪೋಯ್ತು. ಆಮೇಲೆ ನಂತರ ತೀರ್ಕೊಂಡ್ರು ಅವರು. ತೀರ್ಕೊಂಡ ನಂತರ ನಾವ್ಯಾರೂ ರಾಜಕೀಯದಲ್ಲಿ ಇಲ್ಲ. ಆಮೇಲೆ ಕೆಲವರೆಲ್ಲ ಸ್ನೇಹಿತರೆಲ್ಲ ಯಾರಾದರೂ ಒಬ್ಬರು ಅವ್ರ ಹೆಸರು ಒಂದಿದೆ, ನೀವು ಯಾರಾದರೂ ಮಾಡಿ ಅಂತ. ಆದರೆ ನಮ್ಗೆ ಅಷ್ಟು ಸುಲಭ ಏನು ಇರಲಿಲ್ಲ, ಯಾಕೆಂದರೆ ಅವರೂ ಇರಲಿಲ್ಲ. ಆಮೇಲೆ ಈ ಜಾತಿ ರಾಜಕಾರಣ ಬೇರೆ, ಮತ್ತು ನಾವೇನು ಭಾಳ ಆರ್ಥಿಕವಾಗಿ ನಾವೇನು ಭಾಳ ಗಟ್ಟಿಯಾಗೇನು ಇರಲಿಲ್ಲ. ಅಂದರೆ ನಾವು ಸಾಧಾರಣವಾದಂಥ ಒಂದು ಬದುಕೇ ಇತ್ತು. ಹೋಗಿ ಹಣ ತಂದು ಖರ್ಚು ಮಾಡುವಂಥ ಪರಿಸ್ಥಿತಿನೂ ಇರಲಿಲ್ಲ. ಮತ್ತು ಆಯ್ತು, ನಾನು ನೋಡೋಣ ಅಂಥೇಳಿ ಯುವ ಕಾಂಗ್ರೆಸ್ ಮತ್ತು ಒಂದು ಸೇರ್ಪಡೆಯಾಗಿ ಚಟುವಟಿಕೆಗಳಲ್ಲಿ ಸ್ವಲ್ಪ ಭಾಗಿಯಾಗಿ ಶುರುವಾದೆ. ಸೊ ಆ ಒಂದು ಸಮಯದಲ್ಲಿ ನನಗೆ ಆಸಕ್ತಿ ಹೆಚ್ಚು ಬಂತು. ಹೌದಪ್ಪ, ಈಗ ಬಂದಿದ್ದೀನಿ, ಈಗ ಏನಾದರೂ ಒಂದು ಸಾಧಿಸಬೇಕು ಅಂತ. ಯಾಕೆಂತ ಹೇಳಿದ್ರೆ ತಂದೆಯವರು ಇಷ್ಟು ಹೆಸರು ಮಾಡಿದ್ದಾರೆ. ನಾನೇನು ಯಾವತ್ತೂ ರಾಜಕೀಯದ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ಒಂದು ಅವಕಾಶ ಸಿಕ್ಕಿದೆ, ಏನಾದರೂ ಒಂದು ಸಾಧಿಸಬೇಕು, ಸುಮ್ಮನೆ ಹೋಗಬಾರ್ದು ಅಂತ. ಭಾಳ ಕಷ್ಟ ಆಯಿತು, ಆಗಂತೂ ಭಾಳ ಕಷ್ಟ ಆಯಿತು. ಮತ್ತು ಅಷ್ಟು ಸುಲಭನೇ ಇರಲಿಲ್ಲ. ಆದರೆ ನಾನು ಬಿಡಲಿಲ್ಲ, ಅಷ್ಟೇ ನನ್ನ ಹೋರಾಟವನ್ನು ಮಾಡಿದೆ. ಆಮೇಲೆ ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ತಂದೆಯವರ ಹೆಸರು ನನಗೆ ಶ್ರೀರಕ್ಷೆ ಆಯಿತು. ಆದರೆ ನನ್ನ ಹತ್ರ ಏನು ಇಲ್ಲದೇ ಇರ್ಬೋದು, ದುಡ್ಡು ಇರಲಿಲ್ಲ, ಜಾತಿ ಬಲ ಇರಲಿಲ್ಲ. ಅದೇ ನನ್ನ ತಂದೆಯವ್ರ ಹೆಸರು, ಐಡೆಂಟಿಟಿ ನನಗೆ ಅದೇ ದೊಡ್ಡ ಶಕ್ತಿ. ದೊಡ್ಡ ಶಕ್ತಿ ಅದು. ಅದನ್ನು ನಾವು ಲೆಕ್ಕ ಇಡೋಕ್ಕಾಗಲ್ಲ. ಅದು ನನಗೆ ಖಂಡಿತವಾಗಿಯೂ ನನಗೆ ಅದರಿಂದ ಬೆಳೆಯೋದಕ್ಕೆ ಅವಕಾಶ ಆಯಿತು. ಮತ್ತು ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ, ಅವತ್ತಿನ ಕಾಂಗ್ರೆಸ್ ಲೀಡರ್ಸ್ಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮತ್ತು ಎಲ್ರಿಗೂ ಸಹಾಯ ಮಾಡುವಂಥ ವ್ಯಕ್ತಿ ಆಗಿದ್ದರು ಅವರು. ಅದಕ್ಕೆ ನನಗೆ ಒಳ್ಳೆಯ ರೀತಿಯಲ್ಲೆಲ್ಲ ನೋಡಿಕೊಂಡ್ರು. ಬಟ್ ಏನೇ ಪಡ್ಕೋಬೇಕಾದ್ರೆ ಸುಲಭವಾಗಿ ಸಿಕ್ಕಲಿಲ್ಲ ನನಗೆ. ಎಲ್ಲವೂ ಕೂಡ ಕಷ್ಟಪಟ್ಟು ಪ್ರಯತ್ನ ಮಾಡಿ ಹೋಗಿ ನಿಂತು ಹೋರಾಟ ಮಾಡಿ ಸಿಕ್ಕಿದೆ ಹೊರತು, ಅದು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಬೇಕಾದ್ರೂ ಕೂಡ 2.5 ವರ್ಷ 3 ವರ್ಷ ನಾನು ಸತತ ಹೋರಾಟ ಮಾಡಿದ್ದೆ. ಆಮೇಲೆ ಟಿಕೆಟು ಕೂಡ ನನಗೆ ಗ್ಯಾರಂಟಿ ಇರಲಿಲ್ಲ. 94ನೇ ಇಸ್ವಿಯಲ್ಲಿ ಆ್ಯಕ್ಚುಲಿ ನನಗೆ B.Pharm ಕೊಟ್ಟರು. ಆಮೇಲೆ ನನ್ನ ಹೆಸರನ್ನು ತೆಗೆದುಬಿಟ್ರು. 94ನೇ ಇಸ್ವಿಗೆ ನನಗೆ ಟಿಕೆಟ್ ಕೊಟ್ಟರು. ಆದರೆ ಮತ್ತೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೆ. ಆಮೇಲೆ ನನ್ನ ಟಿಕೆಟ್ ಡಿನೈ ಮಾಡಿಬಿಟ್ರು. ಇನ್ನೊಬ್ಬರಿಗೆ, ಯಾರು ಸಿಟ್ಟಿಂಗ್ MLA ಅವ್ರಿಗೆ ಕೊಟ್ಟರು. ಅದು ನನಗೊಂಥರ, ತಂದೆಯವರು ತೀರ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಪಾಲ್ಗೆ ಕೆಟ್ಟ ಚುನಾವಣೆಯೂ ಕೂಡ ಅದು. ನನಗದು ಗೊತ್ತಿರಲಿಲ್ಲ. ಬಟ್ ಟಿಕೆಟ್ ಸದ್ಯ ಒಂದು ರೀತಿ ಸಿಗದೇ ಇರೋದೇ ಒಳ್ಳೆದೇನೋ ಆಯ್ತು. ಬಟ್ ನಾನು ಹೋಗಿ ಜನ ಕರ್ಕೊಂಡು ದೊಡ್ಡ ಮೆರವಣಿಗೆ ಮಾಡಿ ನಾಮಿನೇಷನ್ ಮಾಡಿಬಿಟ್ಟು ಟಿಕೆಟ್ ಇಲ್ಲ ಅಂತ ಹೇಳಿದೆ. ಅದು ಒಂದು ರೀತಿ ಅವಮಾನ ತಾನೇ. ಏನಪ್ಪ, ಗುಂಡ್ರಾಯರ್ ಮಗನಿಗೆ ಈ ಥರ ಆಯಿತು ಅಂತ. ಸೊ ಅದು ಒಂದಾಯಿತು. ಈ ಥರದ್ದೆಲ್ಲ ಬಂತು. ಬಟ್ ನಾನು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡೆ, ನಾನೇನು ನೆಗೆಟಿವ್ ಆಗಿ ತೊಗೊಳ್ಳಿಲ್ಲ. ಮತ್ತು ನಂತರ 99ನೇ ಇಸ್ವಿಯಲ್ಲಿ 5 ವರ್ಷದ ನಂತರ ಮತ್ತೊಮ್ಮೆ ಅವಕಾಶ ಸಿಕ್ಕಿತು. ನನಗೆ ಕ್ಷೇತ್ರನೂ ಇಲ್ಲ.
ಹೌದು ಈಗ ಕೊಡಗು ವಾಪಸ್ ಹೋಗೋಕ್ಕಾಗಲ್ಲ, ಹೌದು ಅಲ್ಲಿ ಬೇರೆಯವರೆಲ್ಲ ಇದ್ದಾರೆ, ನಾನಲ್ಲಿ ಸಂಪರ್ಕ ಕಮ್ಮಿ. ಹೌದು ಬೆಂಗಳೂರಲ್ಲಿ ಯಾವುದೋ ಒಂದು ಕ್ಷೇತ್ರ ನೋಡಬೇಕು, ಇಲ್ಲಿ ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ. ಹೌದು ಅದ್ರ ಮಧ್ಯೆ ನಾವು ಹೋಗಿ ನಿಂತು ಏನೋ ಪ್ರಯತ್ನ ಮಾಡಬೇಕಾಗಿತ್ತು. ಸೊ 94ರಲ್ಲಿ ಏನು ಗ್ಯಾರಂಟಿ ಇರಲಿಲ್ಲ. ಗಾಂಧಿನಗರದಲ್ಲಿ ಜನತಾದಳ ಅವತ್ತು ಗೆದ್ದಿತ್ತಲ್ಲಿ, ಅವತ್ತು ಒಬ್ರು ಇಂಡಿಪೆಂಡೆಂಟ್ ಗೆದ್ದಿದ್ರು, ಇಂಡಿಪೆಂಡೆಂಟ್ ಗೆದ್ದಿದ್ರು. ಹೌದು ಸೊ ಅವರು ಜನತಾ ಪಕ್ಷ ಜೊತೆ ಸ್ವಲ್ಪ ಅಲೈನ್ ಮಾಡ್ಕೊಂಡಿದ್ರು. ಹೌದು ಸೊ ಆ ಥರ ಎಲ್ಲ ಆಗಿತ್ತು. ಸೊ ನನಗೆ ಏನು ಗ್ಯಾರಂಟಿ ಇರಲಿಲ್ಲ, ಟಿಕೆಟ್ ಸಿಕ್ಕತ್ತೆ ಅಂತ ಗ್ಯಾರಂಟಿ ಇಲ್ಲ, ಮುಂದೆ ಏನಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೂ ಬಹುಶಃ ಅದೃಷ್ಟ ಮತ್ತು ನಮ್ಮ ರಾಜಕೀಯದಲ್ಲಿ ಅದೃಷ್ಟನೂ ಕೂಡ ಬೇಕು. ಎಷ್ಟೇ ಪ್ರಯತ್ನ ಮಾಡೋದು ಕೂಡ ಅನೇಕ ಜನರಿಗೆ ಯಾವುದೋ ಒಂದು ಕಾರಣದಿಂದ ತಪ್ಪೋಗ್ತದೆ. ಆದರೆ ನನಗೆ ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿತು, ಈಗ ಅದನ್ನು ಮುನ್ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಸ್ಕೂಲಲ್ಲಿ ಎಂತ ಭಾಳ ಡಿಸೆಂಟ್ ವಿದ್ಯಾರ್ಥಿ ಅಥವಾ ಹಿಂಗೆ ನಾನು ತೀರಾ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಅಂದರೆ ಎಲ್ಲರ ಸ್ನೇಹ ಬಳಗ ಇತ್ತು ನನಗೆ, ತುಂಬ ಎಲ್ಲ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಅದೆಲ್ಲ ಇತ್ತು. ಆದರೆ ಎಲ್ಲೂ ಹೋಗಿ ಒಂದು ರೀತಿ ದುರ್ವರ್ತನೆ ಅಥವಾ ಕೆಟ್ಟದಾಗಿ ಎಲ್ಲೂ ನಾನು ಬಿಹೇವ್ ಮಾಡ್ತಾ ಇರಲಿಲ್ಲ, ಅದು ಒಂದಿತ್ತು. ಯಾಕಂದರೆ ಮಾಜಿ ಮುಖ್ಯಮಂತ್ರಿಯ ಮಗ ಅದಂತೂ ಇಲ್ಲವೇ ಇಲ್ಲ. ಯಾರಿಗೋ ನಾನು ಮುಖ್ಯಮಂತ್ರಿ, ನಮ್ಮ ತಂದೆಯವರು ಈ ಥರದ್ದು ಹೇಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಆ ಥರ ಪರಿಸ್ಥಿತಿ ನಮ್ಮದು. ನಮಗೆ ಎಲ್ಲೊಂದು ಕಡೆ ಅದು ಬೇಕಾಗಿರಲಿಲ್ಲ ನನಗೆ, ಸಾಮಾನ್ಯವಾಗಿರಬೇಕು ಅಂತ. ಎಲ್ಲೂ ಲೈಫ್ ಎಂಜಾಯ್ ಮಾಡ್ತಾ ಇದ್ದೆ. ಇಲ್ಲ ನಾನೇನು ಎಲ್ಲ ಆಚೆ ಹೋಗ್ತಾ ಇರಲಿಲ್ಲ, ಬರೀ ಮನೆಯಲ್ಲೇ ಕೂತ್ಕೊಂಡು ಪುಸ್ತಕ ಓದೋದು ಆ ಥರ ಏನಿರಲಿಲ್ಲ. ಎರಡು ಥರನೂ ಓದೋದು ಇತ್ತು. ಬಟ್ ನಾನು ಎಲ್ಲೂ ಅತಿರೇಕಕ್ಕೆ ಹೋಗುವಂಥದ್ದು ಎಲ್ಲೂ ಆಗ್ತಾ ಇರಲಿಲ್ಲ. ಸೊ ಒಂದು ಸೀಮಿತವಾಗೇ ಇರ್ತಾ ಇದ್ದೆ. ಸೊ ಮನೇಲಿ ಯಾರು ಕಂಟ್ರೋಲ್, ಮಕ್ಕಳ ಮೇಲಿನ ಕಂಟ್ರೋಲ್ ಎಲ್ಲ ಅಮ್ಮವ್ರದ್ದು ಇತ್ತು. ಬಟ್ ನಾನು ಸ್ವಲ್ಪ ನಂದು ಒಂದು ರೀತಿ ಇಂಡಿಪೆಂಡೆಂಟ್ ಆಗೇನೆ ನಂದಿತ್ತು ಯಾವಾಗಲೂ. ನಂದು ಯೋಚನೆಗಳು ಯಾವಾಗಲೂ ಒಂದು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಆವಾಗ ಆ ಥರ ಅಂತ. ಈಗ ನಾನು ಹಿಂದೆ ನೋಡಿದಾಗ ನಾನು ಏನು ಮಾಡಬೇಕು ಅಂತ ಇದೆ ಅದನ್ನೇ ಮಾಡ್ತಾ ಇದ್ದೆ, ಅದು ಒಂದಿತ್ತು. ಬಟ್ ಅದನ್ನು ನಾನು ಹೇಳ್ಕೊಳ್ತಾ ಇರಲಿಲ್ಲ, ಅಥವಾ ಹೀಗೆ ಹಠ ಅಂತ ಹೇಳೋದಕ್ಕಿಂತ ನಾನು ಯಾರೇ ಏನು ಹೇಳಿದ್ರು ಕೂಡ ನನಗೆ ಸರಿ ಅಂತ ಅನಿಸಿದ್ರೆ ನಾನು ಅದನ್ನೇ ಮಾಡ್ತೀನಿ ಹೊರತು ಬೇರೆಯವ್ರು ಎಷ್ಟೇ ಏನೇ ವಾದ ಮಾಡಿದ್ರು ಕೂಡ ಅದು ನಾನು ಕೇಳ್ತಾ ಇದ್ದೆ. ಬಟ್ ಅದನ್ನು ಅವ್ರು ಹೇಳಿದ್ದನ್ನು ಅನುಸರಣೆ ಮಾಡ್ತಾ ಇರಲಿಲ್ಲ. ಓಕೆ. ಸೊ ಆ ಥರ ಸ್ವಭಾವ. ನಿಮ್ಮ ಮದುವೆ ವಿಚಾರಕ್ಕೆ ಬಂದಾಗ ಮನೇಲಿ ಯಾವ ರೀತಿಯಾದಂಥ ಮದುವೆ ವಿಚಾರನೂ ಕೂಡ ಅದೇ ಥರ. ಮದುವೆ ವಿಚಾರದಲ್ಲಿ ಕೂಡ ಸಹಜ ಅಷ್ಟೊಂದು ನಮ್ಮ ತಂದೆಯವ್ರು ತೀರೋಗಿದ್ರು. ಹೌದು. ನಮ್ಮ ತಾಯಿಯವ್ರಿಗೆ ಖಂಡಿತ ಅವ್ರಿಗೆ ನಾನೇನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಯಾರೇ ಆದರೂ ಕೂಡ ಏನಪ್ಪ ಈ ಥರ ಅಂತ ಆಕ್ಷೇಪಣೆ ಇದ್ದೇ ಇರ್ತದೆ. ಯಾಕಂದರೆ ನಾನು ಬ್ರಾಹ್ಮಣ, ನನ್ನ ಹೆಂಡತಿ ಮುಸ್ಲಿಮ್, ಇದು ಹೆಂಗೆ, ಯಾವ ಥರ ಸಮಾಜ ಹೆಂಗೆ ನೋಡ್ತದೆ. ಅನೇಕ ಜನ ರಾಜಕಾರಣಿ, ನಿನ್ನ ರಾಜಕೀಯ ಜೀವನವೇ ಹೊರಟೋಗುತ್ತೆ, ರಾಜಕೀಯ ಭವಿಷ್ಯ ಹಾಳಾಗೋಗುತ್ತೆ, ಅದನ್ನು ಭಾಳ ಜನ ಹೇಳಿದ್ರು. ಹಿಂಗೆಲ್ಲ ಮಾಡಿದ್ರೆ ನಾಳೆ ಯಾವ ಥರ ಇದು ಜನ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಅದೆಲ್ಲ ಬಂತು. ಸೊ ಅದೇನೇ ಇದ್ದರೂ ಕೂಡ ನಾನು ಮೊದಲು ಹೇಳಿದ್ನಲ್ಲ, ನನ್ನ ಥಿಂಕಿಂಗ್ ನಾನೇನು ತಪ್ಪು ಮಾಡ್ತಾ ಇಲ್ಲ ಅಂತ ನಂಗೆ ಅನಿಸಿದ್ರೆ ನಾನು ಯಾರ ಮಾತು ಕೇಳಲ್ಲ. ನಾನು ತಪ್ಪು ಮಾಡಿದ್ರೆ ನಂಗೆ ಅನಿಸಿದ್ರೆ ಅವಾಗ ಬೇಕಾದ್ರೆ ನಾನು ಮಾತು ಕೇಳ್ತೀನಿ. ಅದರಿಂದ ನಾನು ಹಾಗೆ ಆಮೇಲೆ ನಮ್ಮ ತಾಯಿಯವರು ಒಪ್ಕೊಂಡ್ರು. ತಾಯಿಯವರು ಮೇಡಮ್ಗೆ ಮೊದಲು ನೀವು ಪ್ರಪೋಸ್ ಮಾಡಿದ್ದ, ಅವ್ರು ನಿಮ್ಗೆ ಪ್ರಪೋಸ್ ಮಾಡಿದ್ದ, ಹಿಂಗೆ ಯಾವಾಗ ನಿಮ್ಮ ಪ್ರೀತಿ ಹೇಳೋಕ್ಕಾಗೋದಿಲ್ಲ. ನಾವಿಬ್ಬರು ಕಾಲೇಜಲ್ಲಿದ್ದರು ಇದ್ದು, ನಾನು ಇಂಜಿನಿಯರಿಂಗ್, ಅವರು BA ಮಾಡ್ತಾಯಿದ್ರು. ಆದರೆ ಪ್ರಪೋಸ್ ಅದು ನನಗೇನು ಸ್ಪಷ್ಟವಾದಂಥ ಅದು ಬಹುಶಃ ಅದೆಲ್ಲೊಂದು ಕಡೆ ನಾವು ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಷ್ಟೇ, ಇಬ್ಬರಲ್ಲೂ ಕೂಡ. ಸೊ ಅದರಿಂದ ಇಬ್ಬರು ತೀರ್ಮಾನ ಅಂತಲೇ ಹೇಳ್ಬೋದು. ಓಕೆ. ಎಷ್ಟು ವರ್ಷ ಅಂದರೆ ಒಂದು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು 4 ವರ್ಷ, 3.5 ಓಕೆ, 3-4 ವರ್ಷ ಪರಿಚಯ. ಬಟ್ ರಾಜಕೀಯದಲ್ಲಿ ಇವತ್ತು 3 ವರ್ಷ ಅಂತ ಹೇಳಿ, ರಾಜಕೀಯದಲ್ಲಿ ಇವತ್ತು ಕೂಡ ನಿಮ್ಮನ್ನು ಈ ವಿಚಾರಗಳನ್ನು ಇಟ್ಟುಕೊಂಡು ಟೀಕಿಸುವಂಥದ್ದು ಕೂಡ ನಡೆದಿರೋದು ಇದೆ. ಇಂಥ ಟೀಕೆಗಳು ಬಂದಾಗ ನೀವು ಇದನ್ನ ಯಾವ ಥರದಲ್ಲಿ ತಗೊಳ್ತೀರಿ, ಹೆಂಗೆ ಅದನ್ನ? ಅದು ಏನಂದ್ರೆ ಟೀಕೆ ಮಾಡೋರದು ಅವ್ರಿಗೇನಂತ ಹೇಳಿದ್ರೆ ಅವರ ಒಂದು ಸಂಕುಚಿತ ಮನೋಭಾವ ಇರುವಂಥವ್ರೆ. ಅವರು ವಿಶಾಲವಾಗಿ ಯೋಚನೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಇದು ಅರ್ಥನೂ ಆಗೋದಿಲ್ಲ. ಮತ್ತು ಕೆಲವರಿಗೆ ರಾಜಕೀಯವಾಗಿ ಬೇರೆದೇನು ಹೇಳೋಕ್ಕಾಗದೇ ಇದ್ದಾಗ ಇದನ್ನು ಹೇಳ್ಬಾರ್ದು. ನಾನೇನೋ ಈಗ ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನು ಟೀಕೆ ಮಾಡ್ತೀನಿ, ಯಾವುದೋ ವಿಷಯದ ಬಗ್ಗೆ, ಅವರ ಒಂದು ಕೋಮುವಾದ ಸಿದ್ಧಾಂತದ ಬಗ್ಗೆ ನಾನು ಟೀಕೆ ಮಾಡ್ತೀನಿ. ಆವಾಗ ಅವ್ರು ಏನು ಮಾಡ್ತಾರೆ, ಇವ್ರ ಮನೇಲಿ ಹೆಂಗಿದ್ದಾರೆ, ಇವ್ರು ಈ ಥರ ಇದ್ದಾರೆ ಅಂತ ಒಂದು ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ಬಂದುಬಿಡ್ತಾರೆ. ಅನೇಕ ಜನ ನೀವೆಲ್ಲ ನೋಡಿದ್ದೀರ, ನಾನು ಅವ್ರ ಹೆಸರುಗಳು ಹೇಳೋಕ್ಕೆ ಹೋಗಲ್ಲ. ಅದರಿಂದ ಅವ್ರಿಗೆ ಆರ್ಗ್ಯುಮೆಂಟ್ ಬೇರೆ ಇಲ್ಲದೇ ಇರೋದ್ರಿಂದ ಅವರು ಆ ರೀತಿಯಾಗಿ ಇದನ್ನು ಸುಲಭವಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಆ ರೀತಿಯಾದಂಥ ಸಂಕುಚಿತವಾಗಿ ಯೋಚನೆ ಮಾಡೋರನ್ನ ಕನ್ವಿನ್ಸ್ ಮಾಡೋದಕ್ಕೆ ನನಗೇನು
ಆ ಒಂದು ಭ್ರಮೆ ಅಥವಾ ಪ್ರಮೇಯ ಏನಿಲ್ಲ, ಮಾಡುವಂಥ ಅವಶ್ಯಕತೆ ನನಗೇನಿಲ್ಲ. ಅವರ ಯೋಚನೆ ಆ ಥರ ಇದ್ದಾಗ ನಾನು ಹಿಂಗೆ ಅವ್ರನ್ನ ಬದಲಾಯಿಸಲಿ? ನಾನು ಏನೋ ತಪ್ಪು ಮಾಡಿದ್ರೆ ಅದು ಓಕೆ. ಇದು ನಾನು ಬೇರೆ ಧರ್ಮದವ್ರನ್ನ ಮದುವೆ ಆಗಿರೋದೇ ತಪ್ಪಂತ ಅಂದ್ಕೊಂಡ್ರೆ ಅವರು, ಮತ್ತು ಅವ್ರಿಗೆ ಬಿಟ್ಟಿರೋದು ವಿಚಾರ. ನಾನ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಮತ್ತು ಇದನ್ನು ಬೇರೆಯವರು ಯಾರಿಗೆ ಈ ಥರ ಮನೋಭಾವ ಇರೋದಿಲ್ಲ, ಅವರು ಕೂಡ ಈ ಮಾತು ಒಪ್ಪೋದಿಲ್ಲ. ಹೌದು. ಸೊ ಅಂಥವ್ರಿಗೆ ಏನಪ್ಪ ಇವರು ಈ ಥರ ಟೀಕೆ ಮಾಡ್ತಾರೆ, ಸರಿ ಇಲ್ಲ ಅಂತ ಬಹುಶಃ ನಿಮಗೂ ಒಂದು ಅನಿಸಿರ್ಬೋದು, ಈ ಥರ ಯಾಕೆ ವೈಯಕ್ತಿಕವಾಗಿ ಟೀಕೆ ಮಾಡಬೇಕು ಅಂತ. ಸಾಮಾನ್ಯವಾಗಿ ಯೋಚನೆ ಮಾಡೋರು ಅಥವಾ ಸಹಜವಾಗಿ ಯೋಚನೆ ಮಾಡೋರು ಇದನ್ನು ಒಪ್ಪೋದೂ ಇಲ್ಲ. ಸೊ ನಾನು ಅದರಿಂದ ಅದರ ಬಗ್ಗೆ ಯಾವತ್ತೂ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅದೇ ನಮ್ಮ ವೈಫ್ ಒಂದೊಂದು ಸಲ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ನನಗಿಂತ. ನಾನು ಅಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಸ್ವಲ್ಪ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ. ಹೌದೌದು. ಆದರೆ ಅವರು ನಿಮ್ಮ ರಾಜಕೀಯದ ಭಾಳ ದೊಡ್ಡದಾದಂಥ ಶಕ್ತಿಯೂ ಕೂಡ ಅವರೇ ಅಂತ ಹೇಳ್ಕೊಂಡು ನಾವು ಅನೇಕ ಬಾರಿ ಗಾಂಧಿನಗರ ಕ್ಷೇತ್ರದಲ್ಲಿ ಜನರ ಜೊತೆ ಮಾತಾಡಿದಾಗ ದಿನೇಶ್ ಅವರು ಸಿಗದಿದ್ರು ಟಬ್ಬು ಅವರು ಸಿಗ್ತಾರೆ ಅನ್ನುವ ರೀತಿಯಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೆಂಗೆ ಅವ್ರು ಯಾವ ರೀತಿಯಾಗಿ ರಾಜಕೀಯವಾಗಿ ನಿಮಗೆ ಪ್ರೇರಣೆಯಾಗಿದ್ದಾರೆ, ಹೆಂಗೆ ಶಕ್ತಿಯಾಗಿದ್ದಾರೆ? ಅಂದರೆ ನಮ್ಮ ರಾಜಕೀಯ ಬದುಕು ಅಷ್ಟು ಸುಲಭ ಇರಲಿಲ್ಲಲ್ಲ, ಭಾಳ ಅನಿಶ್ಚಿತತೆ ಎಲ್ಲ ಇತ್ತು. ಮೊದಲು ಮದುವೆ ಆದ ನಂತರ ಏನೇನಾಗುತ್ತೋ ಹೇಗಾಗುತ್ತೋ ಅಂತಲೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಭಾಳ ನನಗೆ ಸಹಕಾರ ಕೊಟ್ಕೊಂಡು ಬಂದರು. ಮತ್ತು ಚುನಾವಣೆ ನಿಂತ್ಕೊಂಡಾಗ ಪ್ರಥಮ ಬಾರಿಗೆ ಅವ್ರು ಆಗ್ತಾನೆ ನನ್ನ 2ನೇ ಮಗು ಹುಟ್ಟಿತ್ತು, ಅಮೀರಾ. ಅವಳು ಹುಟ್ಟಿ ಒಂದು ಜುಲೈಯಲ್ಲಿ ಅವಳು ಹುಟ್ಟಿದ್ದು. ನಾನು ಎಲೆಕ್ಷನ್ ಆಗಿದ್ದು ಸೆಪ್ಟೆಂಬರಲ್ಲಿ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಯಿತು. ಆದರೆ ಅವಾಗ ಅವರೆಲ್ಲ ಹೊರಗೆ ಬಂದು, ಅವ್ರಿಗೂ ಅಷ್ಟು ರಾಜಕೀಯ ಏನು ಗೊತ್ತಿರಲಿಲ್ಲ, ಅವ್ರೇನು ಪೊಲಿಟಿಕಲ್ ಫ್ಯಾಮಿಲಿ ಏನಲ್ಲ ತಾನೆ. ಆದರೆ ಅವ್ರಿಗೆ ಒಂದು ಎಲ್ಲರ ಜೊತೆ ಮಿಂಗಲ್ ಆಗೋ ನೇಚರ್ ಇದೆ, ಎಲ್ಲರ ಜೊತೆ ಸ್ನೇಹಮಯವಾದಂಥ ರೀತಿಯಾಗಿ ನಡ್ಕೊಳ್ಳುವಂಥ ನೇಚರ್ ಇದೆ. ಅದೇ ಅವ್ರೆಲ್ಲ ಬಂದು ಕ್ಯಾಂಪೇನಿಗೆ ಬಂದು ಓಡಾಡಿ ಬಂದು ಎಲ್ಲ ಭಾಳ ಎಫರ್ಟ್ ಹಾಕಿದ್ರು. ಅದೇ ನಾನು ಪ್ರತಿ ಚುನಾವಣೆಯಲ್ಲಿ ಎಲೆಕ್ಷನಲ್ಲಿ ತುಂಬ ಮುಂದೆ ನಿಂತ್ಕೊಂಡು ಓಡಾಡೋದು, ಮನೆಗೆ ಹೋಗಿ ಕ್ಯಾಂಪೇನ್ ಮಾಡೋದು, ಮತ್ತು ಜನರನ್ನು ಕರೆಸಿ ಮಾತಾಡೋದು, ಸ್ವಲ್ಪ ಸಮಸ್ಯೆಗಳೆಲ್ಲ ಬಗೆಹರಿಸುವಂಥದ್ದು, ಅದೆಲ್ಲ ಅವ್ರು ಮಾಡ್ಕೊಂಬಂದಿದ್ದಾರೆ. ಅದರಿಂದ ಭಾಳ ದೊಡ್ಡ ಒಂದು ಸಪೋರ್ಟು ಇಲ್ಲದೆ ಹೋದರೆ ನಡೆಸೋದು ಕಷ್ಟ ಅಲ್ವಾ. ಸೊ ಭಾಳ ದೊಡ್ಡ ಸಪೋರ್ಟು ನೀಡಿದ್ದಾರೆ. ಹೌದು. ಬಾಲ್ಯದಲ್ಲಿ ಯಾವ್ದಾದ್ರು ನಿಮಗೆ ನೀವು ಮಾಡಿರುವ ಯಾವ್ದಾದ್ರು ಖುಷಿ ಅಥವಾ ನೀವು ಇವತ್ತು ಕೂಡ ನೆನಪು ಮಾಡ್ಕೊಂಡಾಗ ಖುಷಿಯಾಗುವಂಥ ಯಾವ್ದಾದ್ರು ಘಟನೆಗಳಿದ್ದಾವೆ ಹೇಳ್ಬೋದಂಥದ್ದು? ಯಾವುದು ಏನು ಹಂಗೆ ಹೇಳೋದು ಕಷ್ಟ ಇದೆ, ಸ್ವಲ್ಪ ಎಲ್ಲ ಬಹಿರಂಗವಾಗಿ ಒಂದೊಂದು ಸಲ ಹೇಳೋದು ಕಷ್ಟ ಆಗ್ತದೆ. ಆದರೆ ಖಂಡಿತ ನಾನು ಈಗ ಏನು ಅಂತ ಹೇಳೋಕ್ಕಾಗೋದಿಲ್ಲ, ಇದೇ ಒಂದು ಖುಷಿ ತಂದಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆಮೇಲೆ ಹೇಳ್ತೀನಿ, ನೋಡೋಣ, ಯೋಚನೆ ಮಾಡ್ಕೊಂಡು ಹೇಳ್ತೀನಿ. ಖಂಡಿತ. ಇಲ್ಲಿ ರಾಜಕೀಯಕ್ಕೆ ಬಂದರೆ ನೀವು MLA ಕೂಡ ಆದ್ರಿ, 99ರಲ್ಲಿ ತಾವು MLA ಆದ್ರಿ. ಅಲ್ಲಿಂದ ನಂತರ ಸತತವಾಗಿ ಗಾಂಧಿನಗರದ ಜನ ನಿಮ್ಮನ್ನ ಗೆಲ್ಲಿಸ್ಕೊಂಡು ಬಂದರೆ, ಕ್ಷೇತ್ರ ಪುನರ್ವಿಂಗಡಣೆ ನಂತರವೂ ಕೂಡ ನಿಮಗೆ ಜನ ನಿಮ್ಮನ್ನು ಬೆಂಬಲಿಸ್ತಾ ಬಂದಿರುವಂಥ ಯಾವ ಸ್ವರೂಪದಲ್ಲಿ ಈ ಕ್ಷೇತ್ರದಲ್ಲಿ ನಿಮಗೆ ಜನರ ಜೊತೆಗಿನ ಸಂಬಂಧದ ಬಗ್ಗೆ ನೀವು ಏನು ಹೇಳ್ತೀರಿ? ಈಗ ತಾವು ಹೇಳಿದಾಗ ಈಗ 99ನೇ ಇಸ್ವಿ, ಈಗ 27ನೇ ವರ್ಷ ಇದು. ಹೌದು. ಅಂದರೆ ಬಹುಶಃ ನಾನು ಇಷ್ಟು ವರ್ಷ ಊಹೆನೇ ನಾನು ಮಾಡಿರಲಿಲ್ಲ. ಯಾಕಂದರೆ ನಾನು ಆವಾಗ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಆವಾಗ ಹೋರಾಟ ಮಾಡ್ತಾಯಿದ್ದೆ. ಗಾಂಧಿನಗರ ನಾನೇನಲ್ಲಿ ಇದ್ದಂಥವನೇನಲ್ಲ, ಗಾಂಧಿನಗರದವನೇನಲ್ಲ, ಮತ್ತು ಅಲ್ಲಿಯ ಜನರ ಜೊತೆ ನಾನು ಭಾಳ ಹಿಂದಿನಿಂದ ಸಂಪರ್ಕ ಇದೆ ಅಂತಲೂ ಏನಲ್ಲ. ಅಲ್ಲಿ ನಾನು ಕಂಟೆಸ್ಟ್ ಮಾಡಿದಾಗ ಅಲ್ಪ ಮತದಲ್ಲೇ ನಾನು ಪ್ರಥಮ ಬಾರಿ ಗೆದ್ದಿದ್ದು. 1200-300 ಓಟಲ್ಲಿ ಗೆದ್ದಿದ್ದು. ಆಮೇಲೆ ಅಲ್ಲಿಯ ಜನರ ಜೊತೆ, ಅಲ್ಲಿ ಸಾಮಾನ್ಯ ವರ್ಗದ ಜನ, ಕಾರ್ಮಿಕ ವರ್ಗದ ಜನ, ಬಡ ಜನರು ಹೆಚ್ಚಿರುವಂಥ ಹಳೆ ಕ್ಷೇತ್ರ, ಹಿಂದಿನ ಕ್ಷೇತ್ರ ಹೆಚ್ಚು ಆ ರೀತಿ, ಮತ್ತು ಎಲ್ಲ ಭಾಷಿಕರು, ವಿಶೇಷವಾಗಿ ತಮಿಳು ಭಾಷಿಕರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಮತ್ತು ಹಿಂದುಳಿದವರು, ದಲಿತ ಸಮಾಜದವರು ಅವರು ಹೆಚ್ಚಾಗಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಸಾಮಾನ್ಯವಾಗಿ ಬೆರೀತಾ ಇದ್ದೆ. ನನ್ನಲ್ಲಿ ಏನು ಯಾವುದೇ ಒಂದು ಬೇರೆ ನನಗೇನು ಜನರ ಜೊತೆ ಇರೋದು, ಮಾತಾಡೋದು, ಅದಕ್ಕೆ ಏನೂ ನನಗೆ ಸಮಸ್ಯೆನೇ ಇರಲಿಲ್ಲ. ಸೊ ಅವ್ರು ನನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಮತ್ತು 2ನೇ ಬಾರಿ ನಾನು ನಿಂತ್ಕೊಂಡಾಗ ಭಾಳ ದೊಡ್ಡ ಅಂತರದಲ್ಲಿ ಮತ್ತೊಮ್ಮೆ ಗೆಲ್ಲಿಸಿದ್ರು, ಮತ್ತು ಅದೇ ಸಂಪರ್ಕ ಹಂಗೇ ಬೆಳ್ಕೊಂಬಂದ್ಬಿಡ್ತು. ಈಗ ಅದು ಒಂಥರ ನನ್ನ ಕುಟುಂಬದ ಥರ ಆಗೋಗಿದೆ. ಈಗ ಅನೇಕ ಜನ ಅವರ ಮಕ್ಕಳು ಇವತ್ತೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ನೀವು ಕಳೆದ ಬಾರಿ ಏನಾಯ್ತು, ನೀವು ಏನು ತಪ್ಪು ಮಾಡಿದ್ರಿ ಅಂತ ಅನ್ಸುತ್ತಾ, ಅಥವಾ ಯಾವ ಕಾರಣಕ್ಕೆ ಆ ರೀತಿ ಹೇಳಿದ್ರೆ ಅದೇನಾಯಿತು, ನಾನು ಕಳೆದ ಬಾರಿ ಸ್ವಲ್ಪ ನನ್ನಿಂದನೂ ಕೂಡ ಕೆಲವು ತಪ್ಪುಗಳಾಗಿದೆ. ಅಂದರೆ ಸಂಪರ್ಕ ಕಮ್ಮಿ ಆಗೋದು. ನಾನೇನಾಯಿತು, ನನಗೆ ಒಂದ್ಸಲ ಇನ್ಚಾರ್ಜ್ ಆಗಿದ್ರಿ? ಇಲ್ಲ, ಅದಕ್ಕೆ ಮುಂಚೆ ಪಾರ್ಟಿ ಅಧ್ಯಕ್ಷನಾಗಿದ್ದೆ. ಹೌದು. ಆವಾಗ 1.25 ವರ್ಷ ಅದು ಪೂರ್ತಿಯಾಗಿ ಆವಾಗ ಕೋಯಲಿಷನ್ ಗೌರ್ಮೆಂಟು ಸರ್ಕಾರ ಬೀಳುವಂಥದ್ದು, ಆಪರೇಷನ್ ಕಮಲ, ಉಪಚುನಾವಣೆ, ಸೊ ಅಲ್ಲೇ ನನ್ನ ಸಮಯ ಹೊರಟೋಯ್ತು. ಅದ ನಂತರ ಆಮೇಲೆ AICC ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ತಮಿಳುನಾಡು, ಗೋವಾ ಎಲ್ಲ ಇನ್ಚಾರ್ಜ್ ಕೊಟ್ಟರು.
ಸೊ ತಮಿಳ್ನಾಡು ಚುನಾವಣೆ ಬಂತು. ಸೊ ಅಲ್ಲೊಂದು ವರ್ಷ ಹೊರಟೋಯ್ತು, ಹೋಗೋದು ಬರೋದು. ಸೊ ಜನರಿಗೆ ಸಿಗ್ತಾ ಇರಲಿಲ್ಲ ನಾನು. ನಂತರ ಅದಾದಮೇಲೆ ಇನ್ನು ನೆಕ್ಸ್ಟ್ ಮುಂದಿನ ವರ್ಷ ಗೋವಾ ಬಂತು. ಸೊ ಸತತವಾಗಿ ಹೆಚ್ಚು ಕಡಿಮೆ 3.25 ವರ್ಷ ನಾನು ಕ್ಷೇತ್ರದಲ್ಲಿ ಬರೋದು ಬಹಳ ಕಮ್ಮಿ ಆಗೋಯ್ತು. ಮತ್ತು ಜನಸಂಪರ್ಕ ಕಮ್ಮಿ ಆಗೋಯ್ತು. ಮತ್ತು ಅಭಿವೃದ್ಧಿಯಲ್ಲೂ ಕೂಡ ನಾನು ಸ್ವಲ್ಪ ಹಿಂದೇಟಾಗೋಯ್ತು. ಅಭಿವೃದ್ಧಿಯಲ್ಲಿ ಒಂದು ಕಡೆ ವಿರೋಧ ಪಕ್ಷದಲ್ಲಿದ್ದು, ಅದು ಒಂದು ಕಡೆ ಸ್ವಲ್ಪ ಅನುದಾನಗಳ ಕೊರತೆ ಇದ್ದೇ ಇರ್ತದೆ. ಆಮೇಲೆ ನಾನು ಕೂಡ ನಿಂತು ಎಲ್ಲವನ್ನು ಕೂಡ ಫಾಲೋಅಪ್ ಮಾಡಿ ಸಮಯ ಕೊಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅದು ಒಂದು ಸಮಸ್ಯೆ ಆಯಿತು. ಸೊ ಸಂಪರ್ಕದ ಕೊರತೆ, ಅಭಿವೃದ್ಧಿಯ ಕೊರತೆ ಎರಡೂ ಆಯಿತು. ಮತ್ತು ಇನ್ನೊಂದೇನೆಂದರೆ, ನನ್ನ ವಿರುದ್ಧ ಇರುವಂಥ ವೋಟ್ಗಳೆಲ್ಲ ಅದು ಒಂದು ಕಡೆ ಬಂತು ಈ ಚುನಾವಣೆಯಲ್ಲಿ. ಹಿಂದೆ ಎಲ್ಲ ಅದು JDS ಅವ್ರು ಸ್ವಲ್ಪ ವೋಟ್ ತೊಗೊಳ್ತಾಯಿದ್ರು, ಬೇರೆಯವ್ರು ನಿಂತ್ಕೊಂಡು ತೊಗೊಳ್ತಾ ಆ ಥರ ಆಗ್ತಾಯಿತ್ತು. ಈ ಸಲ ಏನಾಯಿತು, ಅದೆಲ್ಲ ಒಂದೇ ಕಡೆ ಕೇಂದ್ರೀಕೃತ ಆಯಿತು. ಸೊ ಈ ಕಾಂಬಿನೇಷನ್ ನನಗೆ ಎಷ್ಟು ವೋಟ್ ಬರಬೇಕು ಅಷ್ಟೇ ಬಂದಿದೆ, ಹೆಚ್ಚು ಕಡಿಮೆ. ಬಟ್ ನನ್ನ ಅಪೋಸಿಟ್ ವೋಟ್ಸ್ ಎಲ್ಲ ಒಂದು ಕನ್ಸಾಲಿಡೇಟ್ ಆಯಿತು. ಸೊ ಅದು ಒಂದು ಕಾರಣ. ಸೊ ಇದೆಲ್ಲ ಕಾಂಬಿನೇಷನಲ್ಲಿ ಇದು ನನಗೆ ಅದೊಂದು ತೊಂದರೆ ಆಯಿತು. 13ರಲ್ಲಿ ಮೊದಲ ಬಾರಿಗೆ ತಾವು ಮಂತ್ರಿ ಆಗ್ತೀರಿ, ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸೇರಿಕೊಳ್ತೀರಿ. ರಾಜ್ಯ ಖಾತೆಯಲ್ಲಿ ನಿಮಗೆ ಅವತ್ತು ನಿಮ್ಮನ್ನು ಆಹಾರ ಸಚಿವರನ್ನಾಕಿ ಜವಾಬ್ದಾರಿ ಕೊಡ್ತಾರೆ. ನಿರೀಕ್ಷೆ ಮಾಡಿದ್ರೆ ಅವತ್ತು ಮಂತ್ರಿ ಆಗ್ತೀನಿ, ನನಗೆ ಈ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಅದು ನನ್ನ 4ನೇ ಸಲ MLA ಆಗಿದ್ದು. ಮೊದಲನೇ ಸಲ ನಿರೀಕ್ಷೆ ಇರೋದಿಲ್ಲ. ಹೌದು, ಅದು 2ನೇ ಬಾರಿ ಆದಾಗ ಸ್ವಲ್ಪ ನಿರೀಕ್ಷೆ ಹೆಚ್ಚಾಗಿರ್ತದೆ, ಬಟ್ ಅವಾಗ ಸಿಗಲಿಲ್ಲ. 3ನೇ ಬಾರಿ ನಾನು ವಿರೋಧ ಪಕ್ಷದಲ್ಲೇ ಇದ್ದು. ಈಗ 4ನೇ ಬಾರಿಗೆ ಆಗಿದ್ದೆ. ಮತ್ತು ನಾನು ಜಿಲ್ಲಾ ಅಧ್ಯಕ್ಷನೇ ಬೇರೆ ಆಗಿದ್ದೆ, ಬೆಂಗಳೂರು ಮಹಾನಗರ ಜಿಲ್ಲಾ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಎಲ್ಲ ಸಂಘಟನೆ ಎಲ್ಲ ಮಾಡಿದ್ದು. ಅದೆಲ್ಲ ನಿರೀಕ್ಷೆ ಇತ್ತು. ಅದರಿಂದ ಆದರೆ 4ನೇ ಬಾರಿ ಆಗಿ ನಂತರ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಹೊರತು ನನಗೇನು ಸುಲಭವಾಗಿ ಮಂತ್ರಿ ಸ್ಥಾನ ನನಗೇನು ಕೊಡಲಿಲ್ಲ. ಅದರಿಂದ ಆ್ಯಕ್ಚುಲಿ ನನಗೆ ಸಚಿವ ಸಂಪುಟಕ್ಕೆ ಸೇರ್ಕೋಬೇಕು ಅಂತ ಸೇರಿಸ್ಕೊಳ್ದು ಅಂದ್ಕೊಂಡಿದ್ದೆ. ಬಟ್ ಇಂಡಿಪೆಂಡೆಂಟ್ ಚಾರ್ಜ್ ಕೊಟ್ಟರು, ರಾಜ್ಯ ಸಚಿವರಾಗಿ ಇಂಡಿಪೆಂಡೆಂಟ್ ಕೊಟ್ಟರು. ಅದು ಕೂಡ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡೋದು ಅದೊಂದೇ ಆ ಒಂದು ಸರ್ಕಾರದಲ್ಲಿ ಕಾಣುತ್ತೆ. ಕ್ಯಾಬಿನೆಟ್ ಬದಲಿಗೆ ರಾಜ್ಯ ಖಾತೆ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಹೇಳ್ಕೊಟ್ಟಿದ್ದು. ಅದು ಯಾವ ಐಡಿಯಾ ಆವಾಗೇನೋ ಯಾವ ಐಡಿಯಾನ ಕೊಟ್ಟರೋ ಗೊತ್ತಿಲ್ಲ. ಅದಾದ್ಮೇಲಿಂದ ಮತ್ತೆ ನಿಂತೋಯ್ತು. ಈಗ ಎಲ್ಲರೂ ಕೂಡ ಸಚಿವ ಸಂಪುಟ ಸದಸ್ಯರೇ ಮಾಡಿಬಿಡ್ತಾ ಇದ್ದಾರೆ. ಆವಾಗ ಆದರೂ ನಿರೀಕ್ಷೆ ಇತ್ತು ನನಗೇನು. ಮತ್ತು ನನಗನ್ಸಿತ್ತು ನನಗೆ ಸಚಿವನಾಗುವಂಥ ಅರ್ಹತೆ ಕೂಡ ಇದೆ ನನಗೆ ಅಂತ. ಸಚಿವನಾಗುವಂಥ ಅರ್ಹತೆ ಇದೆ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಸೊ ಸಚಿವ ಸ್ಥಾನ ನನಗೆ ಯಾಕೆ ಕೊಟ್ರಪ್ಪ ಅಂತ ಕೇಳೋಂಗೇ ಇರಲಿಲ್ಲ. ಪ್ರಥಮ ಬಾರಿ ಗೆದ್ದು ಕೊಟ್ಬಿಟ್ಟಿದ್ರೆ ಏನಪ್ಪ ಇವನು ಈಗ ತಾನೇ MLA ಆದ, ಈಗ ಅಪ್ಪನೇ ಮಂತ್ರಿ ಕೊಟ್ಟರು ಅಂತ ಹೇಳಿರೋರು. ಅದು 2ನೇ ಬಾರಿ ಆಗಿದ್ರು ಕೂಡ ಹೇಳಿರೋರು. ಇದು ನನ್ನ 4ನೇ ಬಾರಿ. ಈಗ ಇನ್ನೇನು ಪೊಲಿಟಿಕಲ್ ಆಗಿ ಇನ್ನೇನು ಪ್ರೂವ್ ಮಾಡ್ಬೇಕು ನಾವು. ಮತ್ತು ಸಂಘಟನೆ, ಯೂತ್ ಕಾಂಗ್ರೆಸ್ಸು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು ಎಲ್ಲ ಮಾಡಿದ್ದು. ಆದರೆ ರಿಷಫಲ್ ಆದಾಗ ತಾವು ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರಿ. ನಿಮ್ಮ ಪರ್ಫಾರ್ಮೆನ್ಸ್ ಕಾರಣ ಆಯ್ತಾ ಅಥವಾ ಯಾವ ಕಾರಣಕ್ಕಾಗಿ? ಪರ್ಫಾರ್ಮೆನ್ಸ್ ಅಲ್ಲ, ಆ್ಯಕ್ಚುಲಿ ನನಗೂ ನಿರೀಕ್ಷೆ ಇತ್ತು ಅವಾಗ. ನನಗೇನು ಅದೇನು ಆಶ್ಚರ್ಯ ತರಲಿಲ್ಲ. ಯಾಕಂತ ಹೇಳಿದ್ರೆ ರಮೇಶ್ ಕುಮಾರ್ ಅವರು, ಯಾಕಂದರೆ ಇದು ಅಂತಿಮವಾಗಿ ಎಲ್ಲ ಕೋಟಾ ಸಿಸ್ಟಮ್ ಬಂದ್ಬಿಡ್ತದೆ. ಒಕ್ಕಲಿಗರು ಎಷ್ಟಿರಬೇಕು, ಲಿಂಗಾಯತರು ಎಷ್ಟಿರಬೇಕು, SC ಬ್ರಾಹ್ಮಣರು ಎಷ್ಟಿರಬೇಕು, ಅವಾಗ ಇಬ್ಬರನ್ನ ಮಾಡೋರು. ಈಗ ಒಬ್ಬರಿಗೆ ಇಳಿದು ಆವಾಗ ದೇಶಪಾಂಡೆ ಅವರು ಸೀನಿಯರು. ಸೊ ನಾನು ದೇಶಪಾಂಡೆ ಇಬ್ಬರಿದ್ದು. ರಮೇಶ್ ಕುಮಾರ್ ಅವ್ರದ್ದು ಕೂಡ ಹೆಸರು, ಅವರು ನನಗಿಂತ ಅರ್ಹರಂತಲೇ ಹೇಳ್ಬೋದು ಸಚಿವರಾಗೋದಕ್ಕೆ. ಯಾಕಂದರೆ ನನಗಿಂತ ಸೀನಿಯರು, ಸ್ಪೀಕರ್ ಆಗಿದ್ದರು, ಎಲ್ಲ ಇದ್ದರು. ಅದರಿಂದ ನನಗೆ ನಿರೀಕ್ಷೆ ಇತ್ತು. ಈಗ ಅಥವಾ ದೇಶಪಾಂಡೆ ಅವ್ರು ತೆಗೆದು ಅವ್ರನ್ನ ಮಾಡಬೇಕಿತ್ತು, ನನ್ನ ತೆಗೆದು ಅವ್ರನ್ನ ಮಾಡಬೇಕಿತ್ತು. ನಾನೇ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದೆ, ಸರ್ ನೀವು ರಮೇಶ್ ಕುಮಾರ್ ಅವ್ರು ಮಾಡೋದಾದ್ರೆ ನನ್ನ ತೆಗೀರಿ ಸರ್, ನನಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ನಾನೇ ಹೇಳ್ಬಿಟ್ಟಿದ್ದೆ. ಈಗ ಅನೇಕರು ಆತ ಸಂದರ್ಭದಲ್ಲಿ ತಮ್ಮ ಬಂಡಾಯದ ಬಾವುಟವನ್ನು ಇದು ಮಾಡಿದೆ. ನಾನು ಒಬ್ರು ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ತಂದಿರೋದು ಆಯಿತು ಆ ರೀಶಫಲ್ ಟೈಮಲ್ಲಿ. ಬಟ್ ನೀವೆಲ್ಲ ಭಾಳ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ, CM ಅವ್ರಿಗೆ ಹೇಳ್ಬಿಟ್ಟಿದ್ದೆ ನಾನು, ಸರ್ ನೀವು ಆ ಥರ ಡೆಸಿಷನ್ ತೊಗೊಳ್ಳೋದ್ರೆ ಏನು ತೊಂದರೆ ಇಲ್ಲ, ನೀವು ಆ ಥರ ಮಾಡಿ ಸರ್ ಅಂತ ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ದೆ. ನೀವು ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಬೋದು. ಅದರಿಂದ ನನಗೇನು ಅದು ಆಶ್ಚರ್ಯ ಅಥವಾ ನನಗೆ ಆಘಾತ ಏನಾಗಲಿಲ್ಲ. ಬಟ್ ಅದೇ ಕಾರಣಕ್ಕಾಗಿ ಈಗಲೂ ಕೂಡ ಸಂಪುಟ ಪುನರಚನೆ ಆದರೆ ದಿನೇಶ್ ಗುಂಡೂರಾವ್ ಅವರು ಸ್ಥಾನ ಕಳ್ಕೊಳ್ಬೋದೇನೋ ಅನ್ನೋ ರೀತಿಯಾದಂಥ ಆ ಕಾರಣಕ್ಕಾಗಿ ಈಗಲೂ ಕೂಡ ತಮ್ಮ ಹೆಸರನ್ನು ಓಡಿಸ್ತಾ ಇರ್ಬೋದು. ಈಗಲೂ ಕೂಡ ನೀವು ಅಂತ ನಿರ್ಧಾರಕ್ಕೆ ರೆಡಿ ಇದ್ದೀರಿ ಅಂತ ಹೇಳ್ಕೊಂಡು. ಈಗ ನಾವು ಪಕ್ಷ ಏನೇ ತೀರ್ಮಾನ ತೊಗೊಂಡ್ರು ನಾವು ಈಗ 3 ವರ್ಷ ನಾವು ಮಂತ್ರಿಯಾಗಿ ಆಗಿದೆ. ಈಗ ಒಳ್ಳೆಯ ಇಲಾಖೆ ಕೊಟ್ಟಿದ್ದರೆ ಒಳ್ಳೆ ಕೆಲಸ ಮಾಡೋಕ್ಕೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ. ಇನ್ನು ಪಕ್ಷದ ತೀರ್ಮಾನ ಅದು, ನಾವು ಇನ್ನೇನು ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ.
ನಾನು ಹೋದ ಸಲ ನಾನೇ ಹೇಳಿದ್ದೆ, ಈ ಸಲ ಪಕ್ಷದಕ್ಕೆ ಬಿಡ್ತೀವಿ, ಪಕ್ಷ ಏನು ತೀರ್ಮಾನ ತೊಗೊಳುತ್ತೆ ನಾವು ಒಪ್ಕೊಂಡು ಹೋಗ್ತೀವಿ. ಆಮೇಲೆ ನನಗೆ ಕಾರ್ಯಾಧ್ಯಕ್ಷ ಮಾಡಿದ್ರು, ಆಮೇಲೆ ಪಕ್ಷದ ಅಧ್ಯಕ್ಷರು ಮಾಡಿದ್ರು, ಆಮೇಲೆ ನನಗೆ ACCಯಲ್ಲಿ ವರ್ಕ್ ಮಾಡೋ ಅವಕಾಶ ಸಿಕ್ತು. ಅದೇ ನನ್ನ ಪಕ್ಷದಿಂದ ನನಗೇನು ಅನ್ಯಾಯ ಮಾಡಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ಲ. ನಿಮ್ಮ ಅಧ್ಯಕ್ಷ ಸ್ಥಾನದ ವಿಚಾರಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಅದಕ್ಕಿಂತ ಮುಂಚಿತವಾಗಿ ಈಗ 2ನೇ ಅವಧಿಯಲ್ಲಿ ತಾವು ಮಂತ್ರಿ ಆದಾಗ ಆರೋಗ್ಯ ಖಾತೆಯನ್ನು ತಮಗೆ ಕೊಟ್ಟರು. ಆರೋಗ್ಯ ಖಾತೆನ ನೀವು ಬಯಸಿದ್ರ ಅಥವಾ CM ಅವ್ರ ನಿಮಿತ್ತ ಚರ್ಚಿಸಿದ್ರ? ಈ ಖಾತೆ ಸಿಕ್ಕಾಗ ನಿಮ್ಗೆ ಏನು ಅನ್ನಿಸ್ತು? ನನಗೆ ಖುಷಿ ಆಯಿತು. ಒಳ್ಳೆ ಇಲಾಖೆ ಕೊಟ್ಟಿದ್ದಾರೆ ಮತ್ತು ಇದು CM ಅವ್ರದ್ದೇ ಅಥವಾ ಅವ್ರ ಹಂತದಲ್ಲಿ ಆಗಿರೋದು ತೀರ್ಮಾನ. ನಾನೇನು ಇದು ಕೊಡಿ ಅಂತಲೇ ಹೇಳಿರಲಿಲ್ಲ. ಅವರ ಹಂತದಲ್ಲಿ ಬಹುಶಃ ಅವರು ಮತ್ತು ನಮ್ಮ ಹೈಕಮಾಂಡಲ್ಲಿ ಚರ್ಚೆ ಮಾಡಿರ್ತಾರೆ. ಬಟ್ ಈ ಇಲಾಖೆಗೆ ಯಾವ ರೀತಿ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ? ಈ ಜವಾಬ್ದಾರಿ ಸಿಕ್ಕಾಗ ನಿಮ್ಗೆ ಏನು ಪ್ರಿಪ್ರೇಷನ್ಸ್ ಇತ್ತು ನಿಮ್ಮ ಹತ್ರ? ಅಂದರೆ ಸಿಕ್ಕಾಗ ನಾವೆಲ್ಲ ಮೊದಲು, ಯಾಕಂದರೆ ನಮ್ಗೆ ಏನೇ ಗೊತ್ತಿದ್ರೂ ಕೂಡ ನಾವು ಅಲ್ಲಿ ಕೂತ್ಕೊಂಡಾಗಲೇ ಎಲ್ಲ ವಿಷಯಗಳು ಪೂರ್ತಿಯಾಗಿ ಗೊತ್ತಾಗುವಂಥ. ಅದರಿಂದ ನಾನು ಇದು ದೊಡ್ಡ ಇಲಾಖೆ, ಇದು ಒಂದಲ್ಲ ಎರಡಲ್ಲ, ಇದರಲ್ಲಿ ಭಾಳಷ್ಟು ಇದೆ. ಇದರಲ್ಲಿ ಆಹಾರ ಮತ್ತು ಸುರಕ್ಷತೆ ಇಲಾಖೆ ಇದೆ, ಔಷಧಿ ನಿಯಂತ್ರಣ ಇಲಾಖೆ ಇದೆ, ಆಯುಷ್ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ನಮ್ಮ SAST ಇದೆ, ಈ ಥರ ಮತ್ತು ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಇದೆ. ಇದೆಲ್ಲ ಭಾಳ ದೊಡ್ಡದಾದ. ಅದಕ್ಕೆ ಮೊದಲು 3 ತಿಂಗಳು ತಿಳ್ಕೊಳ್ಳೋದಕ್ಕೆ ಸಮಯ ಬೇಕಾಗಿತ್ತು, ಏನೇನು ಹೇಗೆ ಅಂತ. ಅದನ್ನು ತಿಳ್ಕೊಂಡು ನಂತರ ಅದಕ್ಕೆ ನನಗೇನು ಅರ್ಥ ಮಾಡ್ಕೊಳ್ಳೋದಕ್ಕೇನು ಸಮಸ್ಯೆ ಏನಿರಲಿಲ್ಲ. ಮತ್ತು ಭಾಳಷ್ಟು ಏನೇನು ಬದಲಾವಣೆಗಳು ತರೋದಕ್ಕೆ, ಸುಧಾರಣೆಗಳು ತರೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಲ್ಲವೂ ಮಾಡೋದಕ್ಕೆ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಯಾಕಂದರೆ ಇದೊಂದು ರೀತಿಯಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ತತ್ಕ್ಷಣಕ್ಕೆ ಒಬ್ರಿಗೆ ಏನಾದರೂ ಒಂದು ಸೂಕ್ಷ್ಮವಾದಂಥ ಇಲಾಖೆ, ಯಾಕಂದರೆ ಅಂದಾಗ ಆರೋಗ್ಯದ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿರುವಂಥ ಈಗ ಶಿಕ್ಷಣದಲ್ಲಿ ಒಬ್ಬರು ಶಿಕ್ಷಕರು ಇಲ್ಲ ಅಂತ ಹೇಳಿದ್ರೆ ನಡೀತದೆ. ಆದರೆ ಅವ್ರು ಯಾರಾದರೂ ಆಸ್ಪತ್ರೆಗೆ ಹೋದಾಗ ವೈದ್ಯರು ಸಿಗದೆ ಹೋದರೆ, ಯಾಕಂದರೆ ಅದು ಅವತ್ತಕ್ಕೆ ಬೇಕು, ಅವ್ರಿಗೆ ಸಿಗದೆ ಹೋದರೆ ಅವರು ಕೋಪಕ್ಕೆ ಒಳಗಾಗ್ತಾರೆ. ಮತ್ತು ಅದರ ಅವ್ರಿಗೊಂದು ಈ ಸೂಕ್ಷ್ಮತೆ ನೀವು ಹೇಳಿದ್ರಲ್ಲ, ಅವ್ರಿಗೆ ಅದು ಎಫೆಕ್ಟ್ ಹೆಚ್ಚಾಗ್ತದೆ. ಅದಕ್ಕೇ ಈ ಇಲಾಖೆ ಒಂದು ರೀತಿ ತುರ್ತು ಇಲಾಖೆ ಇದು. ಹೌದು. ಏನು ಗೃಹ ಇಲಾಖೆ ಬಿಟ್ಟರೆ 2ನೇ ಇಲಾಖೆ ಜನ ಭಾಳ ತುರ್ತಾಗಿ ನಿರೀಕ್ಷಿಸುವಂಥ ಇಲಾಖೆ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆ. ಸೊ ಇಲ್ಲೇನಾದರೂ ಸ್ವಲ್ಪ ನಮ್ಮ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಸಮಸ್ಯೆ ಇದ್ದೇ ಇರ್ತದೆ. ಸೊ ಏನಾದರೂ ಕೊರತೆ ಆದಾಗ ಆ ಕೊರತೆನೇ ಎದ್ದು ಕಾಣುತ್ತೆ ಹೊರತು ಏನೇನು ಆಗಿದೆ ಅದ್ರ ಬಗ್ಗೆ ನೋಡೋದಿಲ್ಲ. ಇವತ್ತು ಸಿಕ್ಕಲಿಲ್ಲ, ಅಥವಾ ಔಷಧಿ ಸಿಕ್ಕಲಿಲ್ಲ, ಅಥವಾ ಡಾಕ್ಟರ್ ಸಿಕ್ಕಲಿಲ್ಲ, ಅಥವಾ ನನಗೆ ಆ್ಯಂಬುಲೆನ್ಸ್ ಸರಿಯಾಗಿ ಸಮಯಕ್ಕೆ ಬರಲಿಲ್ಲ, ಅಥವಾ ನನಗೆ ಈ ಥರ ಅದು ದೊಡ್ಡ ಇಶ್ಯೂಗಳಾಗ್ತದೆ. ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಬಂದವು. ಯಾಕಂದರೆ ಆರೋಗ್ಯ ಸಚಿವರ ಮೇಲ್ಗಡೆ ಜವಾಬ್ದಾರಿ ಕೂಡ ಅದು ಇದ್ದೇ ಇರುತ್ತೆ. ಆ ಪ್ರಶ್ನೆಗಳನ್ನು ಮಾಧ್ಯಮವಾಗಿ ನಾವು ಕೂಡ ಮಾಡಿದ್ವಿ. ಆದರೆ ತಾವು ಆ ಘಟನೆಗಳನ್ನು ಯಾವ ರೀತಿಯಾಗಿ ನೋಡಿದ್ರಿ? ಖಂಡಿತ ಅದು ನನಗೆ ನನ್ನ ಸಮಯದಲ್ಲಿ ಭಾಳ ಸವಾಲಿನ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅದನ್ನು ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ಮತ್ತು ಅದು ನೋಡಿದಾಗ ಆಮೇಲೆ ಅದು ಆಗಿರುವಂಥದ್ದು ಒಂದು ಕಡೆ ಈ ಔಷಧಿ ಏನೋ ಇದು ಇತ್ತು, ರಿಂಗರ್ ಲ್ಯಾಕ್ಟೇಟ್ ಅಂತ ಒಂದು IV ಫ್ಲೂಯಿಡ್, ಅದರಿಂದ ಆಗಿದೆ ಅಂತ ನಮಗೆ ಭಾಳ ಸ್ಪಷ್ಟವಾದಂಥ ಒಂದು ಅನುಮಾನ ಆಯಿತು. ನಾವು ಆಮೇಲೆ ಅದ್ರ ಮೇಲೆಲ್ಲ ಕ್ರಮ ತಗೊಂಡು. ಆದರೆ ಈಗ ಅಂತಿಮವಾಗಿ ಏನಾಯಿತು ಅಂತ ಹೇಳಿದ್ರೆ ಸಾವುಗಳಾಯಿತು. ಹೌದು. ಸೊ ಅದರ ಹೊಣೆ ಇದ್ದೇ ಇರ್ತದಲ್ಲ. ನಾವು ಎಷ್ಟೇ ಏನೇ ಹೇಳಿದ್ರು ಕೂಡ ಪಾಪ ಆ ಹೆಣ್ಮಕ್ಳು ಯಾವುದೋ ಒಂದು ಕಾರಣಕ್ಕೆ ಗೊತ್ತಿಲ್ಲದೇ ಅವರಿಗೆ ಆ ಸಾವನ್ನು ಅಪ್ಪುವಂಥದ್ದು ಆಯಿತು. ಆ ಮಗುವಿಗೆ ಆ ತಾಯಿ ಕಳ್ಕೊಂಡ್ರು ಅಲ್ವಾ. ಸೊ ಇದು ಎಷ್ಟೇ ನಾವು ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ಅಂತಿಮವಾಗಿ ನಮಗೆ ಅದರಿಂದ ನಮ್ಮ ಸಮಯದಲ್ಲಿ ಈ ಥರ ಆಯ್ತಲ್ಲ ಅಂತ ಒಂದು ನೋವು ಇದ್ದೇ ಇರ್ತದೆ. ಈಗಲೂ ಕೂಡ ಇದೆ. ಈಗಲೂ ಕೂಡ ನಾವು ಈ ಥರ ಇದು, ಯಾಕಂದರೆ ಆರೋಗ್ಯ, ನೀವು ಹೇಳ್ದಂಗೆ ಆರೋಗ್ಯ ಇಲಾಖೆ ಏನೋ ತಪ್ಪಾದರೆ ಅದರ ಒಂದು ಪರಿಣಾಮ ಏನಂತ ಹೇಳಿದ್ರೆ ಕೆಟ್ಟ ಪರಿಣಾಮ ಕೊಟ್ಟೋಗುತ್ತೆ. ಒಬ್ಬ ಡಾಕ್ಟ್ರು ತಪ್ಪು ಮಾಡಿದ್ರೆ, ಅಥವಾ ಏನಾದರೂ ಔಷಧಿ ತಪ್ಪು ರಿಯಾಕ್ಷನ್ ಆದರೆ, ಅಥವಾ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ, ಚಿಕಿತ್ಸೆ ಸರಿಯಾಗಿ ಕೊಡದೆ ಹೋದರೆ ಅವ್ರಿಗೆ ಸಾವಾಗುವಂಥದ್ದು, ಅಥವಾ ಅವ್ರಿಗೊಂದು ರೀತಿ ಭಾಳ ಕೆಟ್ಟ ಆರೋಗ್ಯ ಪರಿಸ್ಥಿತಿಗೆ ಹೋಗುವಂಥದ್ದು ಇದಾಗ್ಬಿಟ್ರೆ ಎಷ್ಟು ತೊಂದರೆ ಇದು. ಬಟ್ ಇದು ಈ ಮೆಡಿಕಲ್ ಫೀಲ್ಡಲ್ಲಿ ಇರುವಂಥದ್ದು. ಇದು ಈಗ ಯಾರು ಕೂಡ ತಪ್ಪು ಮಾಡಬೇಕು ಅಂತ ಉದ್ದೇಶ ಇರಲ್ಲ, ಅಥವಾ ಅವ್ರಿಗೆ ಅವರಿಂದ ಸಾವಾಗಬೇಕು ಅಂತ ಯಾರು ಅಪೇಕ್ಷೆ ಅದು ಆಗೋಗುತ್ತೆ. ಅದರಿಂದ ಇದು ನನಗೆ ಒಂದು ವ್ಯವಸ್ಥೆ ವೈಫಲ್ಯದಿಂದ ಆಯ್ತಲ್ಲ ಅಂತ ಹೇಳಿ ನಾವು ಆಮೇಲೆ ಪೂರ್ತಿಯಾಗಿ ಅದನ್ನು ಸ್ಟಡಿ ಮಾಡಿದು. ಆಮೇಲೆ ರಿಪೋರ್ಟು ಕೂಡ ನಾನೇ ಹೊರಗೆ ತಂದು, ಈಗ ಅನೇಕ ಇವತ್ತು ತಾಯಿಯ ಬಾಣಂತಿಯ ಸಾವುಗಳಾಗ್ತಾ ಇರುವಂಥದ್ದು ಅದು ತಡೆಗಟ್ಟಿಸ್ಬೋದಾದಂಥ ಸಾವುಗಳು. ನಮ್ಮ ವ್ಯವಸ್ಥೆ ಸರಿಯಾಗಿದ್ದರೆ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ, ಮೊದಲೇ ನಮಗೆ ಯಾರು ಬಾಣಂತಿಯರಿಗೆ ಹೆಚ್ಚು ಸೂಕ್ಷ್ಮತೆ ಇದೆ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ, ಅದನ್ನು ನಾವು ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ ಖಂಡಿತ ಅವ್ರನ್ನ ಉಳಿಸುವಂಥ ಸಾಧ್ಯತೆ ಇದೆ. ಬಹುಶಃ ವಿಮ್ಸ್ ತಾಯಂದಿರ ಸಾವು
ಅದಾದ ನಂತರ ಈಗ ಕಳೆದ ಬಜೆಟ್ನಲ್ಲೂ ಕೂಡ ತಾಯಂದಿರ ಮರಣ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಕಡೆಗೆ ನೀವು ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಹೌದೌದು ಕೇರಳದ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿಕೊಂಡು ಕೂಡ ತಾವು ಹೌದು ನಾವು ಅದಕ್ಕೆ ಸ್ಟಡಿ ಮಾಡ್ದು. ಆ ಒಂದು ಘಟನೆಯೂ ಕೂಡ ಇದಕ್ಕೆ ಪ್ರೇರಣೆ ಆ ಘಟನೆ ಭಾಳ ಪ್ರೇರಣೆ ನೀಡಿತು. ನಾವು ಅವಾಗ ಏನು ಮಾಡೋದು, ಎಲ್ಲ ಇಂಥ ಸಾವುಗಳನ್ನು ಆಡಿಟ್ ಮಾಡೋದು. ಯಾಕಾಯಿತು, ಏನು ಕಾರಣ, ಎಲ್ಲಾಯಿತು, ಇದೆಲ್ಲ ಆಡಿಟ್ ಮಾಡಿ ಎಲ್ಲೆಲ್ಲಿ ಗ್ಯಾಪ್ಗಳಿದೆ ಅಂತ ಮಾಡಿ ನಾನು ಅದು ಆದ ನಂತರ ಸಿದ್ದರಾಮಯ್ಯ ಸಾಹೇಬರ ಆಯುರ್ವೇದಲ್ಲೇ ಏನು ಇದನ್ನು ಶೂನ್ಯಕ್ಕೆ ಇಳಿಸ್ಬೇಕು, ಯಾವುದು ಬಾಣಂತಿಯರ ಸಾವು ತಡೆಗಟ್ಟಿಸ್ಬೋದಾದಂಥ ಏನು ಸಾವಿದೆ ಅದನ್ನು ಶೂನ್ಯಕ್ಕೆ ಇಳಿಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ನಾವು ಈಗ ಮಾಡಿದ್ದೇವೆ. ಈಗ ಅದಾದಮೇಲೆ ಕಳೆದ ವರ್ಷ ನಮಗೆ ಒಂದು 24% ಕಮ್ಮಿಯಾಗಿದೆ. ನಾವು ಕೇರಳ ತಮಿಳುನಾಡಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ ಇಲ್ಲಿ ನಮ್ಮ ತಾಯಿ ಮರಣ ಸೂಚ್ಯಾಂಕ ಬಾಣಂತಿಯ ಏನು MMR ಅಂತ ಹೇಳ್ತೀವಿ, ಮೆಟರ್ನಲ್ ಮೊಟಾಲಿಟಿ ರೇಟು, ಅದು ಅವ್ರಿಗಿಂತ ಜಾಸ್ತಿ ಇದೆ. ಹೌದು, ದೇಶದ ಒಂದು ಇದನ್ನು ನೋಡಿದ್ರೆ ನಾವು ಭಾಳ ಕಮ್ಮಿ ಇದ್ದೀವಿ. ಹೌದು, ನಮ್ಮ ಟಾರ್ಗೆಟ್ ಪ್ರಕಾರ ನಾವು ಸರಿಯಾಗಿದ್ದೀವಿ. ಆದರೆ ತಮಿಳುನಾಡು ಮತ್ತು ಕೇರಳ ನಮಗಿಂತ ಭಾಳ ಉತ್ತಮ ಪರಿಸ್ಥಿತಿಲಿದೆ. ನಾವು ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿ ಈಗ ನಮ್ಮ ಉದ್ದೇಶ ಅದು ಈ ಸಾವುಗಳನ್ನು 1 ಲಕ್ಷಕ್ಕೆ ಒಂದು ಲಕ್ಷ ಏನು ಬಾಣಂತಿಯರಿಗೆ ಸಾವು ಈ ಕನಿಷ್ಠ ನಾವು ಒಂದು 40ಕ್ಕೆ ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ. 2000 ನಮ್ಮ ಅವಧಿ ಏನು ಮುಗೀತದೆ 2028 40ಕ್ಕೆ ಇಳಿಸ್ಬೇಕು. ಅಂತಿಮವಾಗಿ ಅದನ್ನು 20 ತೊಗೊಂಡೋದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೂಚ್ಯಾಂಕಕ್ಕೆ ಹೋಗ್ತೀವಿ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಆ ಒಂದು ಘಟನೆ ನಮ್ಮನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಹೋಗೋದಕ್ಕೆ ಒಂದು ರೀತಿ ಪ್ರೇರಣೆ ಸಿಕ್ತು. ಈ ಥರ ತಪ್ಪುಗಳು ಹೇಗೆ ನಾವು ನಿಲ್ಲಿಸಬೇಕು, ಹೇಗೆ ನಾವು ವೈದ್ಯರಲ್ಲಿ ಇರೋ ಥರ ಮಾಡ್ಕೋಬೇಕು, ಏನೇನು ಔಷಧಿಗಳು ಇಟ್ಕೋಬೇಕು, ಯಾವ ರೀತಿಯಾಗಿ ಅವ್ರನ್ನ ತಪಾಸಣೆ ಮಾಡಿಸ್ಬೇಕು, ಮೊದಲೇ ಹೇಗೆ ನಾವು ತಿಳ್ಕೊಬೇಕು ಯಾರಿಗೆ ರಿಸ್ಕ್ ಇದೆ, ಅವ್ರಿಗೆ ಯಾವ ರೀತಿಯಾದ ಚಿಕಿತ್ಸೆ ನೀಡಿಸ್ಬೇಕು, ಇದೆಲ್ಲವನ್ನು ಕೂಡ ನಾವು ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಹೌದು. ಇದರ ಜೊತೆಗೆ ಗೃಹ ಆರೋಗ್ಯದ ಒಂದು ಯೋಜನೆನ ತಂದ್ರಿ. ಇದು ಎಷ್ಟರ ಮಟ್ಟಿಗೆ, ಯಾಕಂದರೆ ಇದರ ರಿಪೋರ್ಟ್ಸನ್ನು ನೋಡಿದಾಗ ಸ್ಕ್ರೀನಿಂಗ್ದಾಗಿ ಎಸ್ಪೆಷಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಬಂತು. ಆದರೆ ಅದರ ನೋಡಿದಾಗ ಏನಂದರೆ ಸ್ಕ್ರೀನಿಂಗ್ ಬೇಗ ಆಗ್ತಾ ಇದೆ, ಹಾಗಾಗಿ ಯಾರಿಗೆ ಕಾಯಿಲೆ ಇದ್ದಿದ್ದು ಗೊತ್ತಾಗ್ತಿರ್ಲಿಲ್ವೋ ಅದು ಇವಾಗ ಗೊತ್ತಾಗೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಕೂಡ ಬಂತು. ಎಕ್ಸಾಕ್ಟ್ಲಿ ಯಾವ ರೀತಿಯಲ್ಲಿ ಗೃಹ ಆರೋಗ್ಯ ಕೆಲಸ ಮಾಡುತ್ತೆ, ಯಾವ ರೀತಿಯಾದಂತಹ ನಿಮ್ಮ ಕನಸು? ಇದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ. ಯಾಕಂತ ಹೇಳಿದ್ರೆ ಈಗ ಈ ಕಾಯಿಲೆಗಳು ಬಂದ ನಂತರ ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥದ್ದು ಒಂದು ಕಡೆ, ಅದು ನಾನು ಮಾಡ್ತೀನಿ, ಖಾಸಗಿ ಕ್ಷೇತ್ರನೂ ಮಾಡ್ತದೆ, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಖಾಸಗಿ ಆಸ್ಪತ್ರೆ ಇರ್ಬೋದು, ಡಾಕ್ಟ್ರುಗಳಿದ್ದಾರೆ, ಕ್ಲಿನಿಕ್ಗಳಿದೆ, ನರ್ಸಿಂಗ್ ಹೋಮ್ ಇದೆ. ಅದು ಯಾವಾಗ ಬರುವಂಥದ್ದು? ಕಾಯಿಲೆ ಬಂದ ನಂತರ. ಈ ಕಾಯಿಲೆ ಬರೋದಕ್ಕಿಂತ ಪೂರ್ವದಲ್ಲಿ ಅದನ್ನು ಯಾವ ರೀತಿ ನಾವು ತಡೆಗಟ್ಟಿಸ್ಬೋದು, ಯಾವ ರೀತಿಯಾಗಿ ಮೊದಲೇ ಪತ್ತೆ ಹಚ್ಬೋದು, ಅದು ಯಾರು ಖಾಸಗಿಯವ್ರು ಮಾಡೋಕ್ಕೆ ಹೋಗಲ್ಲ. ಅವ್ರಿಗೇನು ಅದರಲ್ಲೇನು ಆಸಕ್ತಿ ಇರೋದಿಲ್ಲ. ಅಂದರೆ ಸಾರ್ವಜನಿಕ ಆರೋಗ್ಯ, ಪಬ್ಲಿಕ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಇದರ ಜವಾಬ್ದಾರಿ ಸರ್ಕಾರದ್ದು, ಇದು ನಮ್ಮ ಜವಾಬ್ದಾರಿ. ಈಗ ಅನೇಕ ರೋಗಗಳು ಬರ್ತಾ ಇರೋದು ಹೇಗೆ, ನಮ್ಮ ಜೀವನ ಶೈಲಿ, ನಮ್ಮ ಅಭ್ಯಾಸಗಳು, ನಮ್ಮ ಒಂದು ಯಾವ ರೀತಿ ನಮ್ಮ ಜೀವನ ನಡೆಸ್ತೀವಿ, ನಮ್ಮ ಆಹಾರ ಪದ್ಧತಿ, ಈಗ ವ್ಯಾಯಾಮ ಇರೋದಿಲ್ಲ, ಏನೇನೋ ತಿಂತೀವಿ, ಮತ್ತು ಈ ಅಡಿಕ್ಷನ್ನು, TV ಅಡಿಕ್ಷನ್ನು, ಡಿಜಿಟಲ್ ಅಡಿಕ್ಷನ್ನು, ಮಾನಸಿಕ ಒತ್ತಡಗಳು ಅದರಿಂದನೂ ಬರ್ತಾ ಇದೆ. ಸೊ ಇದೆಲ್ಲ ಆಗ್ತಾ ಇರೋದು ನಮ್ಮ ಜೀವನ ಶೈಲಿ. ಅದನ್ನು ನಾವು ಜನರಿಗೆ ಎಜುಕೇಟ್ ಮಾಡಬೇಕು ಒಂದು ಕಡೆ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲೇ ನಾವು ಅವ್ರನ್ನ ಸ್ಕ್ರೀನ್ ಮಾಡಬೇಕು. ಈಗ ಅವ್ರಿಗೆ ರಕ್ತ ಒತ್ತಡ ಇದೆಯಾ, ಅವ್ರಿಗೆ ಮಧುಮೇಹ ಇದೆಯಾ, ಅವ್ರಿಗೆ ಕಿಡ್ನಿ ಏನಾದರೂ ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಅವರ ಒಂದು ಫ್ಯಾಟಿ ಲಿವರ್ ಇದೆಯಾ, ಇದೆಲ್ಲವನ್ನು, ಮತ್ತು ಕ್ಯಾನ್ಸರ್ಗಳು ಕೆಲವನ್ನು ನಾವು ಯಾವುದು ಮೊದಲೇ ಪತ್ತೆ ಹಚ್ಚುವಂಥದ್ದು ಯಾವುದಿದೆ, ಈಗ ಸ್ತನ ಕ್ಯಾನ್ಸರ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಇರ್ಬೋದು, ಅಥವಾ ನಮ್ಮ ಗರ್ಭಕಂಠದ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್, ಇದೆಲ್ಲ ನಾವು ಸುಲಭವಾಗಿ ಅವಕಾಶ ಇದೆ ಮೊದಲೇ ಪತ್ತೆ ಹಚ್ಚುವಂಥದ್ದಕ್ಕೆ. ಸೊ ಇದನ್ನು ನಾವು ಮಾಡಿದ್ರೆ ಅವರಿಗೆ ಚಿಕಿತ್ಸೆ ಕೊಟ್ಟರೆ ಮೊದಲೇ ಗೊತ್ತಾದರೆ ನಿಯಂತ್ರಣವೂ ಮಾಡ್ಬೋದು, ಮತ್ತು ಅವರಿಗೆ ಗುಣಪಡಿಸುವಂಥದ್ದು ಸಾಧ್ಯ ಆಗ್ತದೆ, ಕಮ್ಮಿ ಖರ್ಚಿನಲ್ಲಿ ಆಗ್ತದೆ. ತಡ ಆದರೆ ಅದು ಅಷ್ಟೊತ್ತಿಗೆ 3ನೇ ಹಂತಕ್ಕೆ 4ನೇ ಹಂತಕ್ಕೆ ಕ್ಯಾನ್ಸರ್ ಹೋಗ್ಬಿಟ್ರೆ ನೀವು ರಿಸ್ಕು ಜಾಸ್ತಿ ಆಯಿತು, ಖರ್ಚು ಜಾಸ್ತಿ ಆಯಿತು, ಅದರ ರಿಸಲ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಜವಾಬ್ದಾರಿ ಖಾಸಗಿ ಕ್ಷೇತ್ರ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಅಪೇಕ್ಷೆ ಪಡೋಕ್ಕಾಗೋಲ್ಲ. ಅದಕ್ಕೆ ನಮ್ಮ ಈ ಜವಾಬ್ದಾರಿ ಅಂತೇಳಿ ಗೃಹ ಆರೋಗ್ಯವನ್ನು ನಾವು ಒಂದು ಲಾಂಚ್ ಮಾಡಿದ್ವಿ. ಅದರಲ್ಲಿ 14 ವಿಚಾರಗಳನ್ನು ನಮ್ಮ ಆರೋಗ್ಯ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು, CHOಗಳು, ನಮ್ಮ ANMಗಳ PHCO ಅಂತ ಏನು ಹೇಳ್ತೀವಿ, ಅವರುಗಳನ್ನು ಎಲ್ಲನೂ ಉಪಯೋಗಿಸಿ ಈಗ ಮನೆಗೆ ಭೇಟಿ ಕೊಡ್ತಾರೆ. ಈಗ ನಿಮಗೆ
ನೋಡಿ ನಮ್ಮ ಕಳೆದ ಆಗಸ್ಟಿಂದ ಶುರು ಮಾಡಿದ್ದೀವಿ. ಈಗಾಗಲೇ 1 ಕೋಟಿ ಹೆಚ್ಚು ಕಡಿಮೆ ಜನರನ್ನು ನಾವು ರಕ್ತ ಒತ್ತಡಕ್ಕೆ ಮತ್ತು ಡಯಾಬಿಟಿಸ್ಗೆ ಸ್ಕ್ರೀನ್ ಮಾಡಿದ್ದೀವಿ. ಇದರಲ್ಲಿ ಏನಂತ ಹೇಳಿದ್ರೆ ಸ್ಕ್ರೀನ್ ಮಾಡೋದು ಒಂದೇ ಅಲ್ಲ, ಅವ್ರಿಗೆ ಏನು ಔಷಧಿ ಕೊಡಬೇಕು ಅವ್ರಿಗೆ ದೃಢೀಕರಣ ಆದ್ಮೇಲೆ ನಿರಂತರವಾಗಿ ಕೊಡ್ತೀವಿ ನಾವು. ಅವ್ರ ಜೀವನ ಪರ್ಯಂತ ನಾವು ಅವ್ರಿಗೆ ಏನು ಟ್ಯಾಬ್ಲೆಟ್ ಕೊಡಬೇಕು, ಮೆಡಿಸಿನ್ ಕೊಡಬೇಕು, ಅದು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅದನ್ನು ಮಾಡಿಸ್ತೀವಿ ಮತ್ತು ಅವಾಗ ಮಾನಿಟರ್ ಮಾಡ್ತೀವಿ ಅವ್ರು ತೊಗೊಳ್ತಾ ಇದ್ದಾರಾ ಇಲ್ವಾ. ಈಗ ಹೇಳ್ಬಿಡ್ತೀವಿ ತೊಗೊಳ್ಳೋದಿಲ್ಲ, ನೀವು ಯಾಕೆ ತೊಗೊಳ್ತಾರೆ ಅಂತ ಕೇಳಬೇಕಲ್ಲ, ಅದೂ ಆಗಬೇಕು. ಸೊ ಈಗ ಎಷ್ಟೋ ಜನ ತೊಗೊಳ್ಳೋದಿಲ್ಲ ನೋಡಿ, ಅವ್ರಿಗೆ ಔಷಧಿ ತೊಗೋಬೇಕು ಅಂತ ಇದ್ದರೂ ಕೂಡ ತೊಗೊಳ್ಳೋ ಏನೋ ಒಂದು ರೀತಿ ಉದಾಸೀನತೆ ಅಥವಾ ನೆಗ್ಲೆಕ್ಟ್ ಮಾಡಿಬಿಡೋದು. ಒಂದು ವಾರ, 1 ತಿಂಗಳು 2 ತಿಂಗಳು ತೊಗೊಳ್ತಾರೆ ಮತ್ತೆ ಬಿಟ್ಬಿಡ್ತಾರೆ. ಸೊ ಅದಾಗ್ಬಾರ್ದು. ಮತ್ತು ಕ್ಯಾನ್ಸರ್ದು ನಮ್ಮಲ್ಲಿ ಈಗ ಓರಲ್ ಕ್ಯಾನ್ಸರನ್ನು 76 ಲಕ್ಷ ಸ್ಕ್ರೀನ್ ಮಾಡಿದ್ದೀವಿ. ಬ್ರೆಸ್ಟ್ ಕ್ಯಾನ್ಸರ್ 34 ಲಕ್ಷ, ಸರ್ವೈಕಲ್ ಕ್ಯಾನ್ಸರ್ 28 ಲಕ್ಷ ಸ್ಕ್ರೀನ್ ಮಾಡಿದ್ದೀವಿ. ಅದರಲ್ಲಿ ಕೆಲವ್ರನ್ನೆಲ್ಲನೂ ಕೂಡ ಡಯಾಗ್ನೈಸ್ ಆಗಿದೆ, ಅವ್ರಿಗೆ ಟ್ರೀಟ್ಮೆಂಟು ಕೂಡ ಫ್ರೀ. ಈ 14 ಅಂಶ ಏನಿದೆ ಪ್ರತಿಯೊಂದು ಕೂಡ ಸ್ಕ್ರೀನಿಂಗು ಮಾಡ್ತೀವಿ, ಟ್ರೀಟ್ಮೆಂಟು ಕೂಡ ಸಂಪೂರ್ಣ ಫ್ರೀ. ಮತ್ತು ಈ ಮಧುಮೇಹದಿಂದ ಕಾಲು ಕಳ್ಕೊಳ್ತಾರೆ, ಹೌದು, ಸಕ್ಕರೆ ಕಾಯಿಲೆ ಇದ್ದರೆ ಮತ್ತು ಕಣ್ಣು ಕಳ್ಕೊಳ್ತಾರೆ, ಅದನ್ನು ನಾವು ಇದ್ರ ಮುಖಾಂತರ ಮೊದಲೇ ಪತ್ತೆ ಹಚ್ಚುವಂಥದ್ದು ಮತ್ತು ಅವ್ರಿಗೆ ಏನು ಚಿಕಿತ್ಸೆಗೆ ನೀಡಬೇಕು, ಈ ಥರದ್ದೆಲ್ಲ ನಾವು ಮಾಡ್ತಾಯಿದ್ವಿ. ಇದು ದೊಡ್ಡ, ನಾನು ಹೇಳಬೇಕಾದ್ರೆ ಇದೇ ಒಂದು ಅರ್ಧ ಗಂಟೆ ಮಾತಾಡ್ಬೋದು, ಆದರೆ ಇದು ಕಳೆದ ವರ್ಷದ ಶುರು ಆಗಿದೆ. ಇದನ್ನು ನಾನು ಇದು 100ಕ್ಕೆ 100 ಸ್ಕ್ರೀನಿಂಗು ಸರಿ ಇದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇನ್ನೂ ನಮ್ಮ ಸಿಬ್ಬಂದಿ ಅದರಲ್ಲಿ ಇನ್ನೂ ಹೆಚ್ಚು ಪರಿಣತಿ ಪಡ್ಕೋಬೇಕು. ಆದರೆ ಇದು ಇಂಪ್ರೂವ್ ಆಗ್ತಾ ಹೋಗ್ತದೆ. ಈಗ ಈ ವರ್ಷ ಬರೋ ವರ್ಷಕ್ಕೆ ಇನ್ನೂ ಹೆಚ್ಚು ನಾವು ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ಬೋದು. ಮತ್ತು ಇದಕ್ಕೆ ಬೇರೆ ಬೇರೆ ಏನೇನು ಸಲಕರಣೆಗಳು ಬೇಕು, ಈಗ CKD ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆಯಾ ಇಲ್ವಾ ಅಂತ ಆ ಟೆಸ್ಟಿಂದ ಗೊತ್ತಾಗುತ್ತೆ. ಅದನ್ನು ನಾವು ಮಾಡಿಸ್ತಾ ಇದ್ದೀವಿ. ಈಗ ಎಲ್ಲೆಲ್ಲಿ ಅನುಮಾನ ಬಂದಾಗ CKD ಮಾಡಿಸ್ತೀವಿ. ಆ ಪತ್ತೆ ಹಚ್ಚುವಂಥದ್ದಿದಲ್ಲ, ನಮ್ಮ ಸಿಬ್ಬಂದಿ ಕೂಡ ಇನ್ನೂ ಹೆಚ್ಚು ಪರಿಣತಿ ಪಡ್ಕೋಬೇಕು. ಸೊ ಇದನ್ನು ನಾವು ಮಾಡ್ಕೊಂಡು ಹೋದರೆ ಒಂದು 2-3 ವರ್ಷಕ್ಕೆ ಇದು ಖಂಡಿತ ಇದು ಈ ಆರೋಗ್ಯದ ಒಂದು ಏನು ನಮ್ಮ ಉದ್ದೇಶ ಇದೆ, ಜನ ಆರೋಗ್ಯವಂತರಾಗಿ ಬಾಳಬೇಕು, ಅದರಲ್ಲಿ ಇದು ಭಾಳ ದೊಡ್ಡ, ಇದು ಇಮ್ಮಿಡಿಯೇಟ್ ರಿಸಲ್ಟ್ ಕೊಡಲ್ಲ ಇದು. ಅದೇ ಲಾಂಗ್ ಟರ್ಮ್ ಪ್ರೋಗ್ರಾಮ್, ದೀರ್ಘಾವಧಿ ಯೋಜನೆ ಇದು. ಇದು ನನಗನ್ಸುತ್ತೆ ನನ್ನ ಇಲಾಖೆಯ ಭಾಳ ಪ್ರಮುಖ ಕಾರ್ಯಕ್ರಮ. ಇದನ್ನು ನಾನು ಚೆನ್ನಾಗಿ ಮಾಡಿಸ್ಬೇಕು ಮತ್ತು ನಮ್ಮ ಇಲಾಖೆಯಲ್ಲಿ ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ಮಾಡಿಸ್ಬೇಕು ಅಂತ ಅನಿಸುವಂಥ ರೀತಿಯಾಗಿ ಬರಬೇಕು. ಇದು ನಮ್ಮ ಕಾರ್ಯಕ್ರಮಪ್ಪ ಅಂತ ಅನ್ನಿಸ್ಬೇಕು ನಮ್ಮ ಸಿಬ್ಬಂದಿಗೆ. ಸರ್ಕಾರ ಹೇಳಿದರೆ ನಾನು ಮಾಡಬೇಕು, ಸುಮ್ಮನೆ ಹೋಗೋದು, ಏನೋ ಟೆಸ್ಟ್ ಮಾಡೋದು, ಬಂದುಬಿಡೋದು, ಅಲ್ಲಿ ಎಂಟ್ರಿ ಮಾಡಿಬಿಡೋದು, ಆ ಥರ ಆಗಬಾರ್ದು. ಅಂದರೆ ಆ ಪ್ರಯತ್ನದಲ್ಲಿ ಇದ್ದೇವೆ ನಾವು. ಇಲ್ಲಿ ಭಾಳ ಮುಖ್ಯವಾಗಿ ಇನ್ನೊಂದು ಯೋಜನೆ ಏನಂತಂದರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋದು. ದೊಡ್ಡವರ ಹೆಸರಿಟ್ಟಾಗ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದಿರುತ್ತೆ. ಯಾಕಂದರೆ ಅದು ಹೃದಯ ಸಂಬಂಧಿತವಾಗಿರುವಂತಹ ಬಹುಶಃ ಪುನೀತ್ ರಾಜ್ಕುಮಾರ್ ಅವರ ನಿಧನದ ರೀತಿಯ ಕಾರಣಕ್ಕಾಗಿಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಹೃದಯ ಚಿಕಿತ್ಸೆಗೆ ಕೊಟ್ಟಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಜನರ ಆರೋಗ್ಯವನ್ನು ಕಾಪಾಡೋದು ನನಗನ್ಸುತ್ತೆ. ಇದು ನಮ್ಮಲ್ಲಿ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿದೆ. ಈಗ ಸುಮಾರು 80 ಆಸ್ಪತ್ರೆಗಳಲ್ಲಿ ಇದನ್ನು ನಾನು ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ್ದೀನಿ. ಈ ವರ್ಷ ನಾನು ಎಲ್ಲ ತಾಲೂಕು ಆಸ್ಪತ್ರೆಗಳು ಕೂಡ ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಆಮೇಲೆ ಕೆಲವು ಸಮುದಾಯ ಆರೋಗ್ಯ ಕೇಂದ್ರ ಕೂಡ ತೊಗೊಂಡು ಹೋಗಬೇಕು ಅಂತ ಇದ್ದೀವಿ. ಇದು ಏನಂತ ಹೇಳಿದ್ರೆ ಭಾಳ ಸರಳವಾದಂಥ ಸ್ಪಷ್ಟವಾದಂಥ ಕಾರ್ಯಕ್ರಮ. ಜನ ಯಾರಾದರೂ ಕೂಡ ಎದೆ ನೋವು ಅಂತ ಬಂದರೆ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಬಂದಾಗ ಅದನ್ನು ECG ತೊಗೊಳ್ತೀವಿ. ECG ನೋಡ್ತಾರೆ, ಬಟ್ ನಮ್ಗೆ ಅಲ್ಲೇ ಅಷ್ಟು ಪರಿಣತಿ ಇರೋದಿಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅವ್ರಿಗೇನಾದರೂ ಅನುಮಾನ ಬಂದರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇರೋದಿಲ್ಲ, ಅವ್ರಿಗೇನಾದ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಹೋಗುವ ಸಮಯದಲ್ಲಿ ಎಷ್ಟೋ ಜನ ತೀರ್ಕೊಂಡ್ಬಿಡ್ತಾರೆ, ಅಥವಾ ಭಾಳ ತಡ ಆಗಿರ್ತದೆ, ಅವ್ರ ಹಾರ್ಟು, ಅವ್ರ ಹೃದಯ ಭಾಳ ದುರ್ಬಲ ಆಗಿಬಿಡ್ತದೆ. ಇದರಲ್ಲಿ ಏನು ಮಾಡಿದ್ದೀವಿ ನಾವು, ಈಗ AI ಉಪಯೋಗಿಸಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದು ಯಾವುದೇ ECG ತೊಗೊಳ್ತಾರೆ, ಅದು ಬೆಂಗಳೂರಲ್ಲಿರುವಂಥ ಕೇಂದ್ರಕ್ಕೆ ಬರ್ತದೆ. ಅದು ಇಮಿಡಿಯೇಟ್ಲಿ ಆ AI ಅದನ್ನು ನೋಡ್ತದೆ. ಅನುಮಾನ ಇದೆಯಾ ಅಂತ ಅನಿಸಿದ್ರೆ ಅವ್ರಿಗೆ ಅಲ್ಲಿರುವಂಥ ಕಾರ್ಡಿಯಾಲಜಿಸ್ಟ್ನ ಅದು ರೆಫರ್ ಮಾಡ್ತದೆ. ಕಾರ್ಡಿಯಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಅದನ್ನು ನೋಡ್ತಾರೆ. ಹೌದಪ್ಪ ಇದು ಹೃದಯಘಾತ, ಅದು ಗೊತ್ತಾಗ್ತದೆ ಅವ್ರಿಗೆ. ಸ್ಟೆಮಿ ಅಂತ ಒಂದು ಹೇಳ್ತಾರೆ. ಸೊ ಇದು ಹೃದಯಘಾತ, ಕ್ಲಾಟ್ ಇದ್ದರೆ ನಿಮ್ಮ ಒಂದು ಆರ್ಟರಿಯಲ್ಲಿ ಆ ಕ್ಲಾಟ್ ಇದ್ದರೆ ಅದನ್ನು ಕರಗಿಸ್ಬೇಕು. ಇಲ್ಲದೆ ಹೋದರೆ ಬ್ಲಡ್ ಫ್ಲೋ ಆಗ್ತಾ ಇರೋದಿಲ್ಲ, ಅದಕ್ಕೆ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಸೊ ಈ ಒಂದು ಇಂಜೆಕ್ಷನ್ ನಾವು ಕೊಟ್ಟಿದ್ದೀವಿ, 24-25 ಸಾವಿರ ಒಂದೊಂದು ಇಂಜೆಕ್ಷನ್, ಫ್ರೀ ಅದು. ಅದನ್ನು ಕೊಡಿ ಅಂತ ಹೇಳ್ತಾರೆ. ಅದು ಕೊಟ್ಟಿದ ತಕ್ಷಣ ಆ ಕ್ಲಾಟ್ ಕರಗ್ತದೆ, ಅವರ ರಕ್ತದ
ಹರಿಯುವಿಕೆ ಪ್ರಾರಂಭ ಆಗುತ್ತೆ, ಹೃದಯಾಘಾತ ಆಗೋದಿಲ್ಲ. ನಂತರ ಮುಂದೆ ಏನು ಮಾಡ್ಕೋಬೇಕು ಅವ್ರು ಸಮಯ ಸಿಗ್ತದೆ. ಒಂದು ವಾರದ ನಂತರ ಅಥವಾ ಮುಂದಿನ ದಿವಸ ಹೋಗಿ ಸ್ಟೆಂಟ್ ಹಾಕೋಬೇಕಾ, ಬೇರೆದು ಏನಾದ್ರು ಮಾಡಬೇಕಾ, ಆಮೇಲೆ ಸಮಯ ಸಿಗ್ತದೆ, ಬದುಕಿಸ್ತದೆ. ಇದು ಅವರು ಬಂದು ECG ತೊಗೊಂಡು AI ನೋಡಿ ಕಾರ್ಡಿಯಾಲಜಿಗೆ ರೆಫರ್ ಮಾಡಿ, ಕಾರ್ಡಿಯಾಲಜಿಸ್ಟ್ ಅದನ್ನು ಚೆಕ್ ಮಾಡಿಬಿಟ್ಟು ಮತ್ತೆ ವಾಪಸ್ ತಾಲೂಕು ಆಸ್ಪತ್ರೆಗೆ ಫೋನ್ ಮಾಡಿ, ಅವ್ರಿಗೆ ಈ ಥರ ಇದೆಯಪ್ಪ, ಸೀರಿಯಸ್ ಇದೆ, ಕ್ರಿಟಿಕಲ್ ಇದೆ, ನೀವು ಕೂಡಲೇ ಜಿಲ್ಲಾಸ್ಪತ್ರೆಗೆ ಕಳಿಸಿ ಅಂತಂದ್ರೆ ಹೇಳ್ತಾರೆ. ಇದು ಈ ಇಂಜೆಕ್ಷನ್ ಕೊಡಪ್ಪ ನೀನು ಇಮಿಡಿಯೇಟ್ಲಿ, ಆಮೇಲೆ ಕಳಿಸು ಅಂತ ಹೇಳ್ತಾರೆ. ಅದಾಗುವಂಥದ್ದು ಕೇವಲ 10 ನಿಮಿಷ, 9-10 ನಿಮಿಷದಲ್ಲಿ ಈ ಪೂರ್ತಿ ಪ್ರೋಸೆಸ್ ಮುಗೀತದೆ. ಸೊ ನಾವು ಸುಮಾರು ಈ ಪ್ರೋಗ್ರಾಮ್ ಆದ ನಂತರ ಸುಮಾರು 12 ಲಕ್ಷ ಹೆಚ್ಚು ಕಡಿಮೆ ECGಗಳು ನಾವು ತೊಗೊಂಡಿದ್ದೀವಿ. ಅದರಲ್ಲಿ ತಪಾಸಣೆ ಮಾಡಿ 6 ಲಕ್ಷ ಹೆಚ್ಚು ಕಡಿಮೆ ಅಬ್ನಾರ್ಮಲ್ ಆಗಿದೆ ಅಂತ ಅವರು ಪತ್ತೆ ಹಚ್ಚಿದ್ದಾರೆ. ಕ್ರಿಟಿಕಲ್ ಅಂತೇಳಿ 67,000 ಜನರಿಗೆ ಕೂಡಲೇ ನೀವು ಚಿಕಿತ್ಸೆ ಪಡ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತು ಈ ಸ್ಟೆಮಿಯಲ್ಲಿ ಇಂಜೆಕ್ಷನ್ಗಳನ್ನು ಸುಮಾರು 18,000 ಜನರಿಗೆ ಕೊಟ್ಟಿದ್ದಾರೆ. ಅಂದರೆ ಆ ಹೆಚ್ಚು ಕಡಿಮೆ ಅವ್ರಿಗೇನಾದರೂ ಕೊಡದೆ ಹೋಗಿದ್ದಿದ್ರೆ ಅವರು ಬದುಕ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಮತ್ತು ಅಥವಾ ಅವರಿಗೆ ದೊಡ್ಡ ಮಟ್ಟದ ಅವ್ರ ಹೃದಯದ ಒಂದು ತೊಂದರೆ ಆಗಿರೋದು, ಹಾರ್ಟ್ ಮಸಲ್ ಅದೊಂದು ಸಲ ದುರ್ಬಲ ಆಗಿಬಿಟ್ರೆ ಮತ್ತೆ ಅದನ್ನು ನೀವು ಶಕ್ತಿ ತುಂಬಕ್ಕಾಗಲ್ಲ, ಆ ಥರ. ಸೊ ಅದಕ್ಕೆ ಇದು ಈಗ ನಾನು ಈ ಎಲ್ಲ ತಾಲೂಕು ಆಸ್ಪತ್ರೆಗೂ ತೊಗೊಂಡೋಗ್ತಾ ಇದ್ದೀನಿ ಈ ವರ್ಷ. ಇದು ಜೀವ ಉಳಿಸಿದೆ. ಸೊ ನನಗಿದು ತುಂಬ ಹೆಮ್ಮೆಯ ಒಂದು ಕಾರ್ಯಕ್ರಮ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅವ್ರ ಹೆಸರು ಯಾಕಿಟ್ಟು ಅಂತ ಹೇಳಿದ್ರೆ, ಅವರು ಕಾರಲ್ಲಿ ಹೋಗುವಂಥ ಸಮಯದಲ್ಲಿ ತಡ ಆಯಿತು, ಅಷ್ಟೊತ್ತಿಗೆ ತೀರೋದ್ರು. ಹೌದು. ಸೊ ಅದಕ್ಕೆ ಅವರು ಮತ್ತು ಅವ್ರ ಬಗ್ಗೆ ಎಲ್ರಿಗೂ ಕೂಡ ಅಭಿಮಾನವೂ ಕೂಡ ಇದೆ. ಅವ್ರ ಹೆಸರಲ್ಲಿ ಸ್ಮರಣೆಯನ್ನು ಮಾಡುವಂಥ ಕಾರ್ಯಕ್ರಮವೂ ಆಯಿತು. ಇಲ್ಲಿ ನೀವು ಆವಾಗಲೇ ಹೇಳಿದ್ರಿ, ಗೃಹ ಆರೋಗ್ಯದ ವಿಚಾರದಲ್ಲೂ ಹೇಳಿದ್ರಿ, ಎಷ್ಟು ಕ್ಯಾನ್ಸರ್ ಡಿಟೆಕ್ಷನ್ಸ್ ಆಯಿತು, ಸ್ಕ್ರೀನಿಂಗ್ ಆಯಿತು, ಏನೇನಾಯಿತು. ಆದರೆ ಈಗ ಹೃದಯ ಸಂಬಂಧಿತವಾದಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕದಲ್ಲಿ ದೇಶಕ್ಕೆ ಮಾಡೆಲ್ ರೀತಿಯಲ್ಲಿ ನಮ್ಮ ಜಯದೇವ ಆಸ್ಪತ್ರೆ ಕೆಲಸ ಮಾಡ್ತೀವಿ. ಅದನ್ನು ಇವಾಗ ವಿಸ್ತರಣೆ ಮಾಡಿ ಮೈಸೂರಿನಲ್ಲಿ ಒಂದು ಕೇಂದ್ರ, ಕಲಬುರಗಿಲಿ ಒಂದು ಕೇಂದ್ರ, ಈ ಮೂಲಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಚಿಕಿತ್ಸೆ ಕೊಡಿಸೋದು. ಆದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬರೀ ಮೇನ್ ಆಗಿರುವಂಥದ್ದು ಯಾವುದು ಅಂದರೆ ಕಿದ್ವಾಯಿಗೆ ಹೋಗಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಅದನ್ನು ವಿಸ್ತರಿಸುವಂತಹ ಯೋಜನೆ ಏನಾದರೂ ಇದೆಯಾ ಸರ್ಕಾರ? ಈಗಾಗಲೇ ಮಾಡಿದ್ದೀವಿ. ನಮ್ಮಲ್ಲಿ ಇರುವಂಥ ಜಿಲ್ಲಾಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನು ಮಾಡಿದ್ದೀವಿ. ಹೌದು. ಅಂದರೆ ನಾವಲ್ಲಿ ಕ್ಯಾನ್ಸರನ್ನು ಯಾವ ರೀತಿಯಾದ ಚಿಕಿತ್ಸೆ ನೀಡಬೇಕು ಅಂತ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇರೋದಿಲ್ಲ. ಆದರೆ ಒಂದು ಸಲ ನಿಮಗೆ ಕ್ಯಾನ್ಸರ್ ಇದೆ, ನಿಮಗೆ ಕಿಮೋಥೆರಪಿ ತೊಗೋಬೇಕು ಅಂತ ದೃಢೀಕರಣ ಆದಾಗ, ಈಗ ಭಾಳ ದೂರದಿಂದ ಅವರು ಕಿದ್ವಾಯಿಗೆ ಬರಬೇಕು ಅಥವಾ ಭಾಳ ದೂರದಿಂದ ಮೈಸೂರಿಗೆ ಹೋಗಬೇಕು, ಅದನ್ನು ತಪ್ಪಿಸುವಂಥದ್ದು. ಅವ್ರು ನಮ್ಮ ಆಸ್ಪತ್ರೆಗೆ ಬಂದರು, ಬೆಳಗ್ಗೆ ಬಂದು ಆ ಕಿಮೋಥೆರಪಿಯನ್ನು ಪಡ್ಕೊಂಡು ಸಾಯಂಕಾಲ ಅವ್ರ ಮನೆಗೆ ಹೋಗ್ಬಿಡ್ಬೋದು. ಸೊ ಇದು ಅವ್ರಿಗೆ ಅನುಕೂಲ ಆಗುವಂಥ. ಇಲ್ಲದೆ ಹೋದರೆ ಯಾವಾಗಲೂ ಕೂಡ ಬೆಂಗಳೂರಿಗೆ ಬರಬೇಕು, ಹೋಗಬೇಕು, ಇದೆಲ್ಲ ಖರ್ಚು ಆಗ್ತಕ್ಕಂಥ ಕಾರ್ಯಕ್ರಮ. ಇದನ್ನು ನಾವು ಕಳೆದ ವರ್ಷವೇ ಅನುಷ್ಠಾನ ಮಾಡಿದ್ರು. ಮುಖ್ಯಮಂತ್ರಿಯವರೇ ಮೈಸೂರಿನಲ್ಲಿ ಇದನ್ನು ಅನುಷ್ಠಾನ ಮಾಡಿದ್ರು. ಕಳೆದ ವರ್ಷ ಪ್ರಧಾನಮಂತ್ರಿ ಮೋದಿಯವರು ಇದನ್ನು ಘೋಷಣೆ ಮಾಡಿದ್ರು, ಇಡೀ ದೇಶದಲ್ಲಿ ಮಾಡ್ತೀವಿ ಅಂತ. ಆದರೆ ನಾವು ಅದರ ಹಿಂದಿನ ವರ್ಷವೇ ಈ ಕಾರ್ಯಕ್ರಮವನ್ನು ತಗೊಳ್ಬೇಕು ಅಂತ ಮಾಡಿಬಿಟ್ಟಿದ್ದು. ಸೊ ದೇಶದಲ್ಲಿ ಬಹುಶಃ ಕರ್ನಾಟಕ ರಾಜ್ಯ ಈ ವಿಚಾರದಲ್ಲಿ ಭಾಳ ಮುಂಚೂಣಿಯಲ್ಲಿದೆ. ಇದು ಜನರಿಗೆ ಅವರಿಗೆ ಖರ್ಚು ಕಮ್ಮಿ ಆಗುವಂಥದ್ದು, ಸುಲಭವಾಗಿ ಅವರಿಗೆ ಚಿಕಿತ್ಸೆ ಸಿಗುವಂಥದ್ದು ಮಾಡಿಸಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿ ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ ಆಗಲೇ ಬಹುಶಃ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾಗಲೇ ಅದನ್ನು ತಾಲೂಕು ಆಸ್ಪತ್ರೆವರೆಗೂ ಕೂಡ ವಿಸ್ತರಿಸಿ ಅದನ್ನು ಉಚಿತವಾಗಿ ಕೊಡಿಸ್ಬೇಕು ಅನ್ನೋ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ರು. ಆದರೆ ಅದು ಎಫೆಕ್ಟಿವ್ ಆಗಿ ಕೆಲವೊಂದು ಸಲ ಸಿಗೋದಿಲ್ಲ ಅನ್ನೋಂಥ ಕಂಪ್ಲೇಂಟ್ಸ್ ನಮಗೆ ರಾಜ್ಯಾದ್ಯಂತ ಬರ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ಏನು ಡಯಾಲಿಸಿಸ್ಗೆ ಡಯಾಲಿಸಿಸ್ಸು ಅವ್ರು ಖಾದರ್ ಅವರು ಹೆಲ್ತ್ ಮಿನಿಸ್ಟರ್ ಅವರು ಒಳ್ಳೆ ಕೆಲಸ ಮಾಡಿದರು. ಖಾದರ್ ಅವರು ಕೂಡ ಒಳ್ಳೆ ಆರೋಗ್ಯ ಸಚಿವರಾಗಿ ಅವರು ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮ ಅವರು ಮಾಡಿದ್ರು. ಅವ್ರೇನು ಶುರು ಮಾಡಿದರು ಅದು ತಾಲೂಕು ಆಸ್ಪತ್ರೆಗಳು ಮಾಡಿದರು. ಅನೇಕ ನಮ್ಮಲ್ಲಿ ಸುಮಾರು ಒಂದು 45-50 ತಾಲೂಕುಗಳು ಅವರಲ್ಲಿ ಈ ತಾಲೂಕು ಆಸ್ಪತ್ರೆಗಳು ಇರಲಿಲ್ಲ. ಯಾಕಂದರೆ ತಾಲೂಕುಗಳಾಗಿದೆ, ಆದರೆ ಇನ್ನೂ ಬೇರೆ ಬೇರೆ ಈಗ ತಾಲೂಕಾ ಕಚೇರಿ ಬೇರೆ ಬೇರೆ ಕೇಂದ್ರಗಳೇನೂ ಬಂದಿಲ್ಲ. ಯಾಕಂದ್ರೆ ನಮ್ಮಲ್ಲೆಲ್ಲ ಸುಮ್ಮನೆ ಘೋಷಣೆ ಮಾಡ್ತಾ ಹೋಗ್ತೀವಿ ತಾಲೂಕುಗಳು, ಹೊಸ ತಾಲೂಕು ಅಂತ. ಸೊ ನಾನೇನು ಮಾಡಿದೆ, ಅದನ್ನು ವಿಸ್ತರಿಸಿದೆ. ಎಲ್ಲ ಎಲ್ಲೆಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಅಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಸೊ ಮೊದಲು 160-170 ಏನೋ ಇತ್ತು. ನಾನು ಬಂದಮೇಲೆ ಅದು 220ಕ್ಕೆ ಏರಿಸಿದೆ. ಬಟ್ ಅವ್ರೇನು ಶುರು ಮಾಡಿದರು, ಅದ ನಂತರ ಏನಾಗಿತ್ತು, ಹಿಂದಿನ ಸರ್ಕಾರದಲ್ಲಿ ಅದು ಆ ಗುಣಮಟ್ಟದ ಡಯಾಲಿಸಿಸ್ ಸಿಗ್ತಾ ಇರಲಿಲ್ಲ.
ಯಾವ ಏಜೆನ್ಸಿ ನಡೆಸ್ತಾ ಇದ್ರು ಅವರು ಸರಿಯಾಗಿ ನಡೆಸ್ತಾ ಇರಲಿಲ್ಲ, ಮತ್ತು ಭಾಳಷ್ಟು ಅದರಲ್ಲಿ ಇನ್ಫೆಕ್ಷನ್ಸ್ ಆಗ್ತಾಯಿತ್ತು ಮತ್ತು ಸರಿಯಾದ ವ್ಯವಸ್ಥೆಗಳಿರಲಿಲ್ಲ. ಅದಕ್ಕೆ ನಾವು ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೋದು. ನಾವೇನು ಮಾಡೋದು ಅಂತ ಹೇಳಿದ್ರೆ ಸಿಂಗಲ್ ಯೂಸ್ ಡಯಲೈಸರ್ ಅಂತ ತೊಗೊಂಡು ಬಂದು, ಅಂದರೆ ಒಂದು ಸಲ ನೀವು ಡಯಾಲಿಸಿಸ್ಗೆ ಹೋದರೆ ಆ ಡಯಲೈಸರ್ ಹಾಕ್ತಾರೆ. ಹೌದು. ಅದನ್ನು ಹಿಂದೆ ಎಲ್ಲ ಅದನ್ನು ಆದಮೇಲೆ ಅವ್ರು ಅದನ್ನೇ ಮತ್ತೆ ಅವ್ರಿಗೇನೆ ಉಪಯೋಗ ಮಾಡೋರು, ಅಲ್ಲೇ ಸ್ಟೋರ್ ಮಾಡ್ತಾಯಿದ್ರು, ಅದನ್ನು ಅಲ್ಲೇ ವಾಶ್ ಮಾಡಬೇಕು, ಕ್ಲೀನಾಗಿ ಇಟ್ಕೋಬೇಕು, ಅದರಲ್ಲಿ ಏನೇನೋ ಇನ್ಫೆಕ್ಷನ್ಸ್ಗಳು ಬರ್ತಾಯಿತ್ತು. ನಾವೇನು ಮಾಡಿ ಸಿಂಗಲ್ ಯೂಸ್ ಡಯಲೈಸರ್ ಅಂತ ಮಾಡಿದೆ. ಒಂದು ಸಲ ಯೂಸ್ ಮಾಡಿದ್ರೆ ಮತ್ತೆ ಉಪಯೋಗ ಮಾಡೋಂಗಿಲ್ಲ, ಯೂಸ್ ಆ್ಯಂಡ್ ಥ್ರೋ. ಆ ಥರ ಮಾಡೋದ್ರಿಂದ ಈ ಇನ್ಫೆಕ್ಷನ್ ಬರೋದನ್ನು ಕಂಟ್ರೋಲ್ ಆಯಿತು, ಕಮ್ಮಿ ಆಯಿತು. ಆಮೇಲೆ ಒಳ್ಳೆ ಏಜೆನ್ಸಿಗಳು ಅಪಾಯಿಂಟ್ ಮಾಡಿದ್ದೀವಿ. ಸೊ ಇವತ್ತು ಭಾಳ ಚೆನ್ನಾಗಿದೆ. ನೀವು ಯಾವುದೇ ನಮ್ಮ ಡಯಾಲಿಸಿಸ್ ಕೇಂದ್ರಗಳು ನೋಡಿ ನಡೆಸ್ತಾ ಇರುವಂಥದ್ದು ಭಾಳ ಸ್ವಚ್ಛವಾಗಿದೆ, ಮತ್ತು ಜನ ಇವತ್ತು ಅಲ್ಲಿ ಭಾಳ ಖುಷಿಯಿಂದ ಬಂದು ಕೂತ್ಕೊಳ್ತಾ ಇದ್ದಾರೆ, ಡಯಾಲಿಸಿಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಸೊ ವಿಸ್ತರಣೆ ಮಾಡೋದು ಈ ಸಿಂಗಲ್ ಯೂಸ್ ಡಯಲೈಸರ್ ಅಂತ ತೊಗೊಂಡು ಬಂದು ಅದರಿಂದ ಭಾಳಷ್ಟು ಅವರಿಗೆ ಆಗ್ತಾ ಇದ್ದಂಥ ತೊಂದರೆಗಳು ಕಮ್ಮಿ ಆಯಿತು, ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಜನ ಬರ್ತಾ ಇದ್ದಾರೆ, ನಮ್ಮ ಕೇಂದ್ರಗಳಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಸೊ ಅದರಿಂದ ಅವ್ರಿಗೆ ಭಾಳ ಅನುಕೂಲ ಆಗಿದೆ. ಇಲ್ಲಿ ಇನ್ನೊಂದು ಮಾನಸಿಕ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಕೂಡ ವಿಶೇಷವಾಗಿ ಇತ್ತೀಚೆಗೆ ನಾವು ಕೆಲವೊಂದು ವರದಿಗಳನ್ನು ನಾವು ಓದ್ತಾ ಇದ್ವಿ. ವಿಶೇಷವಾಗಿ IT ಸೆಕ್ಟ್ರಲ್ಲಿರುವಂಥವ್ರು ಇರ್ಬೋದು, ಅಥವಾ ಅತಿಯಾದಂಥ ಮೊಬೈಲ್ ಬಳಕೆಯ ಕಾರಣದಿಂದ ಆಗಿರ್ಬೋದು, ಇವುಗಳಿಂದಾಗಿ ಅವರು ಮಾನಸಿಕ ಆರೋಗ್ಯದ ಬೇರೆ ಭಾಳ ದೊಡ್ಡ ಪರಿಣಾಮಗಳು ಬೀರ್ತಾ ಇದ್ದಾವೆ, ಒತ್ತಡಕೊಳ್ಳೋದು. ಅವ್ರನ್ನ ಮತ್ತೆ ಅದರಿಂದ ಹೊರಗಡೆ ತರುವಂಥ ಪ್ರಯತ್ನಗಳು, ಬಹಳ ಸ್ಪೆಷಲ್ ಆದಂಥ ಪ್ರಯತ್ನಗಳು ನಿಮ್ಹಾನ್ಸಲ್ಲಿ ಆಗಿರುವಂಥದ್ರ ಬಗ್ಗೆ ಕೂಡ ವರದಿಗಳು ಬರ್ತವೆ. ಸರ್ಕಾರ ಯಾಕಂದರೆ ಜನರ ಸಾಮಾನ್ಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಇದ್ದೇ ಇರುತ್ತೆ, ಆದರೆ ಮಾನಸಿಕ ಆರೋಗ್ಯ ಒಂದು ರೀತಿಯಲ್ಲಿ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಆಗಿಯೇ ಇರುತ್ತೆ. ಅವ್ನಿಗೇನು ಹುಚ್ಚು ಹಿಡಿದಿದೆಯಾ ಅನ್ನೋ ರೀತಿಯಲ್ಲಿ ಮಾತಾಡೋದು ಬಿಟ್ಟರೆ ನಾವು ಸಾಮಾನ್ಯವಾಗಿ ಅದೊಂದು ರೀತಿಯಾದ ಕೆಟ್ಟ ಬಳಕೆ. ಅದು ಹುಚ್ಚು ಹಿಡಿದಿದೆಯಾ ಅನ್ನೋಂಥ ಮಾತು ಕೂಡ ಅತ್ಯಂತ ಕೆಟ್ಟ ಬಳಕೆ. ಈ ರೀತಿಯಾಗಿ ಮಾತಾಡ್ತಿರ್ತಾರೆ. ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿಯನ್ನು ಅದು ಈಗ ನಮ್ಮ ಗೃಹ ಆರೋಗ್ಯದಲ್ಲೂ ಸೇರಿಸಿದ್ದೀವಿ. ನೀವು ಹೋದಾಗ ಯಾರಿಗಾದರೂ ಮರುವಾಗ್ತಾ ಇದೆ ಅಂತ ಗೊತ್ತಾದಾಗ, ಅಥವಾ ಅವ್ರು ಬೇರೆ ಅವ್ರಿಗೇನಾದರೂ ಖಿನ್ನತೆಯಿಂದ ಇದ್ದರೆ ನೀವು ಅದನ್ನು ಗಮನಿಸಿ ನೀವು, ಯಾಕಂದರೆ ನಮ್ಮ ಸಿಬ್ಬಂದಿಯವ್ರು ಮನೆಗೆ ಹೋಗ್ತಾರೆ, ಹೋದಾಗ ನೀವು ಅದರ ಬಗ್ಗೆ ಮಾತಾಡಿ ತಿಳ್ಕೊಳ್ಳಿ. ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಕೇಂದ್ರಕ್ಕೆ ಅವ್ರನ್ನ ಕಳಿಸೋ ಥರ ಮಾಡಿ ಅಂತಲೂ ಹೇಳಿದ್ದೀವಿ. ಅದು ಒಂದು ಕಡೆ. ಅಂದರೆ ಮೊದಲೇ ಅವ್ರಿಗೆ ನಾವು ತಿಳ್ಕೊಂಡು ಅನೇಕ ಜನರಿಗೆ ಬೇರೆ ಬೇರೆ ಮಾನಸಿಕ ರೋಗಗಳು ಬಂದಾಗ, ಅಥವಾ ಈ ಫಿಟ್ಸ್ ಬರುವಂಥದ್ದು ಇರ್ಬೋದು, ಅಥವಾ ಖಿನ್ನತೆಗೊಳಗಾಗಿ ಯಾರ ಜೊತೆನೂ ಕೂಡ ಮಾತಾಡ್ತಾ ಇಲ್ಲ, ಅಥವಾ ಮರುವು ಬರುವಂಥ ಇದೆಲ್ಲ ಬಂದಾಗ ನೀವು ರೆಫರ್ ಮಾಡಿ ಅಂತ ಹೇಳಿದ್ದೀವಿ. ಅದೊಂದು ಕಡೆ. ಎರಡನೇದು, ನೀವು ಹೇಳ್ದಂಗೆ ಇವತ್ತು ಬದುಕಿನಲ್ಲಿ ಈ IT ರೆವಲ್ಯೂಷನ್ ಆದಮೇಲೆ ಭಾಳ ದೊಡ್ಡ ಬದಲಾವಣೆ ಆಗೋಗಿದೆ ಸಮಾಜದಲ್ಲಿ. ಆದರೆ ಆ ಬದಲಾವಣೆ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಅದಕ್ಕೆ ಹೊಂದ್ಕೋಬೇಕು ಅಂತ ಅದರ ವೇಗತೆ ಏನಾಗಿದೆ, ಭಾಳ ವೇಗವಾಗಿ ಬದಲಾವಣೆ ಆಗೋಗಿದೆ. ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಏನಿದೆ, ಇದರ ಪರಿಣಾಮ ಏನು ಅಂತ ಇನ್ನೂ ಕೂಡ ನಾವು ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಜನರಿಗೆ ಸಮಯ ಸಿಕ್ಕಲಿಲ್ಲ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಉಪಯೋಗ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಮಕ್ಕಳಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಎಲ್ಲರೂ ಕೂಡ. ಮತ್ತು ಅದರಿಂದ ಚಿಕ್ಕ ಮಕ್ಕಳಿಗೆ ಇವತ್ತು ನಾವು ಅವ್ರ ಕೈಗೆ ಫೋನ್ ಕೊಡ್ತಾಯಿದ್ದೀವಿ, ಆಟ ಆಡೋದಕ್ಕೆ ಫೋನ್ ಕೊಡ್ತಾಯಿದ್ದೀವಿ, ಏನೋ ಒಂದು ತೋರಿಸ್ಬಿಟ್ಟು ನೀನು ಅದರಲ್ಲಿ ನೋಡ್ತಾ ಇರೋ ಅಂತ ಹೇಳ್ಬಿಡ್ತಾ ಇದ್ದೀವಿ. ಆದರೆ ಅದರ ಎಫೆಕ್ಟ್ ಏನಾಗ್ಬೋದು ಅಂತ ನಮಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಈಗ ಅನೇಕ ಸ್ಟಡೀಸ್ ಈಗೆಲ್ಲ ಮಾಡ್ತಾ ಇದ್ದಾರೆ. ನಾವು ಚಿಕ್ಕ ಮಕ್ಕಳಿಗೆ ಕೈಗೆ ಫೋನ್ಗಳು ಕೊಟ್ಬಿಟ್ರೆ ಅವರ ಒಂದು ಏನು ಮೆದುಳಿನ ಬೆಳವಣಿಗೆ ಅದು ಸರಿಯಾದ ಪ್ರಮಾಣದಲ್ಲಿ ಆಗೋದಿಲ್ಲ. ಈಗ ಒಂದು ಮಗು ಅವನನ್ನು ಫ್ರೀ ಬಿಟ್ಟಾಗ ಅಲ್ಲೋಗೋದು, ಇಲ್ಲೋಗೋದು, ಬೀಳೋದು, ಏನೋ ಇಟ್ಕೊಳ್ಳೋದು, ತೊಗೊಳ್ಳೋದು, ಮಾಡೋದು ಏನೋ ಇರ್ತದೆ. ಅದರಿಂದ ಅವರ ಮೆದುಳಿನಲ್ಲಿ ಎಲ್ಲ ಒಂದು ಆ ಕನೆಕ್ಷನ್ಸ್ ಏನಿರ್ತದೆ ನ್ಯೂರಾನ್ಸ್ದು, ಅದೆಲ್ಲ ಕೂಡ ಬೆಳೀತಾ ಹೋಗ್ತದೆ. ಆವಾಗ ಅದು ಬೇರೆ ಬೇರೆ ಥರ ಯೋಚನೆ, ಈ ಥರ ಫೋನ್ಗಳು ಸಿಕ್ಕಿದ ಕೈಗೆ ಅವ್ರದ್ದು ಏನು ಮಾಡದೆ ಸುಮ್ಮನೆ ಇದು ಮಾಡ್ತಾ ಇರ್ತದಲ್ಲ, ಅದರ ಡೆವಲಪ್ಮೆಂಟ್ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಇವತ್ತು ಬೇರೆ ಏನೂ ಕೆಲಸ ಮಾಡೋದಿಲ್ಲ, ಫೋನಲ್ಲಿ ಕೂತ್ಕೊಂಡ್ಬಿಟ್ರೆ ಮಕ್ಕಳು ಎಲ್ಲರೂ ಕೂಡ, ನಾವು ಕೂಡ ಅದಕ್ಕೂ ನಾವು ಅದನ್ನೇ ಮಾಡ್ತೀವಿ ಅನೇಕ ಬಾರಿ. ಏನಂತ ನೋಡ್ತಾ ಇರ್ತೀವಿ ಏನೋ ಅದರ ಒಂದು. ಸೊ ಡಿಜಿಟಲ್ ಅಡಿಕ್ಷನ್ ಅಂತ ಹೇಳ್ತಾರೆ, ಅದು ಒಂದು ಅಡಿಕ್ಷನ್ನೇ ಈಗ. ಹೌದು. ಸೊ ಈ ಅಡಿಕ್ಷನ್ ಇದೆ ಅಂತ ನಾವು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಈ ಫೋನ್ಗಳು, ಸೋಷಿಯಲ್ ಮೀಡಿಯಾ, ಸೋಷಿಯಲ್ ನೆಟ್ವರ್ಕ್ ಏನಿದೆ, ನಮ್ಮನ್ನು ಅದನ್ನು ನೋಡಬೇಕು ಅಂತ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಇರ್ತದೆ. ಸೊ ನಿಮ್ಮನ್ನು ಅದಕ್ಕೆ ಅಡಿಕ್ಟ್ ಮಾಡ್ಕೊಳ್ತಕ್ಕಂಥ ರೀತಿಯಾಗಿ. ಈಗ ಒಬ್ಬ ಕುಡುಕನಿಗೆ ಆಲ್ಕೋಹಾಲ್ ಬೇಕೇ ಬೇಕು,
ಅನೇಕ ಜನರಿಗೆ ಫೋನ್ ಇಲ್ಲದೆ ಹೋದರೆ ಏನೋ ಒಂಥರ ವೆಲೆ ಅವ್ರು ಒಂಥರ ಗಾಬರಿ ಪಟ್ಬಿಡ್ತಾರೆ, ಏನಪ್ಪ ಇರಲಿ ಫೋನಲ್ಲಿ ನಾನು ಏನು ಮಾಡಬೇಕು ಒಂಥರ ಮತ್ತೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು, ಆ ಪರಿಸ್ಥಿತಿ ಹೊಟ್ಟೋಗಿದ್ದೀವಿ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತು ಈಗ ಮಕ್ಕಳಿಗೆ ಶಾಲೆಗಳಲ್ಲಿ ನಾವು ಇದ್ರ ಬಗ್ಗೆ ಹೇಳ್ಕೊಡ್ಬೇಕು. ಮತ್ತು ಇನ್ನೊಂದು ಏನಾಗಿದೆ, ಇದರಿಂದ ಚಿಕ್ಕ ವಯಸ್ಸಲ್ಲೇ ಎಲ್ಲವೂ ಕೂಡ ಗೊತ್ತಾಗೋಗ್ತಾ ಇದೆ ಮಕ್ಕಳಿಗೆ. ಹೌದು. ಸೊ ಅದರಿಂದ ಅವರು ಈಗ ಶಾಲೆಗಳಲ್ಲಿ ಏನು ವಯಸ್ಸಾದ ನಂತರ ಸಂಬಂಧಗಳನ್ನ ನಾವು ಮಾಡ್ಕೊಳ್ತೀವಲ್ಲ, ಆ ರೀತಿಯಾದಂಥ ಒಂದು ಸಂಬಂಧಗಳನ್ನು ಚಿಕ್ಕ ವಯಸ್ಸಲ್ಲಿ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಭಾಳ ಮೆಚ್ಯೂರ್ ರಿಲೇಷನ್ಶಿಪ್ಸನ್ನು ನೀವು ಚಿಕ್ಕ ವಯಸ್ಸಲ್ಲೇ ಮಾಡೋಕ್ಕೆ ಹೋದರೆ ಅದು ಸರಿಯಿಲ್ಲ, ಅದು ಹೌದು ಅಲ್ವಾ? ಅದರಿಂದ ಭಾಳಷ್ಟು ಒಂದು ಮಾನಸಿಕ ದೈಹಿಕ ಎರಡೂ ಕೂಡ ತೊಂದರೆಗಳಾಗ್ತದೆ. ಇದನ್ನೆಲ್ಲ ನಿಯಂತ್ರಣವೂ ಆಗಬೇಕು ಮತ್ತು ಇದನ್ನು ಒಂದು ಕಂಟ್ರೋಲ್ ತರಬೇಕು ಅಂತ ನಾನು ಕಳೆದ ವರ್ಷ ನಿಮ್ಯಾನ್ಸಲ್ಲೇ ಒಂದು ವರ್ಕ್ಶಾಪ್ ಮಾಡಿದೋ, ಎಲ್ಲ ಎಕ್ಸ್ಪರ್ಟ್ಸ್ನ ಕರೆಸ್ದು ನಿಮ್ಯಾನ್ಸಿಂದ ಬೇರೆ ಬೇರೆ ಶಾಲೆಗಳು, ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವ್ರನ್ನ, ಸೈಕ್ಯಾಟ್ರಿಸ್ಟ್ನ ಎಲ್ಲ ಬೇರೆ ಬೇರೆಲ್ಲ ಇವನು ಪೊಲೀಸ್ ಇಲಾಖೆಯನ್ನು ಕೂಡ ಕೆಲವನ್ನ ಕರೆಸಿ ಎಲ್ಲ ಚರ್ಚೆ ಮಾಡಿದೋ. ಅದ್ರ ನಂತರ ಈಗ ನಾವು ಡ್ರಾಫ್ಟ್ ರಿಲೀಸ್ ಮಾಡಿದ್ದೀನಿ. ಅದಕ್ಕೆ ಒಪಿನಿಯನ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಎಜುಕೇಷನ್ನಲ್ಲಿ ನಮ್ಮ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ಈ ಕಂಪ್ಯೂಟರ್ ಇರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ಯಾವ ರೀತಿಯಾಗಿ ನೀವು ಬಳಕೆ ಮಾಡಬೇಕು, ಹೇಗೆ ಇದನ್ನು ಉಪಯೋಗಿಸ್ಕೋಬೇಕು, ಪೋಷಕರು ಇದರಲ್ಲಿ ಸೇರ್ಕೋಬೇಕಾಗ್ತದೆ, ಶಿಕ್ಷಕರು ಸೇರ್ಕೋಬೇಕಾಗ್ತದೆ, ಮತ್ತು ಎಲ್ಲರೂ ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದರಿಂದ ಭಾಳ ಕೆಟ್ಟ ಪರಿಣಾಮಗಳಾಗ್ತಾಯಿದೆ. ಅದಕ್ಕೆ ಇದು ಭಾಳ ಮುಖ್ಯವಾದ. ಅದಕ್ಕೆ ನೋಡಿ, ಅನೇಕ ರಾಷ್ಟ್ರಗಳಿವತ್ತು ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಮಕ್ಕಳಿಗೆ. ಹೌದು, 16 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳು ಸೋಷಿಯಲ್ ಮೀಡಿಯಲ್ಲಿ ಇರಬಾರ್ದು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಇದರೆಲ್ಲರಿಂದ ಹೊರಗಡೆ ಇರಬೇಕು, ನೀವು ಎಕ್ಸ್ ಹೊರಗಡೆ ಇರಬೇಕು ಅಂತ ಮಾಡ್ತಾಯಿದ್ದಾರೆ. ಇದು ಯಾಕಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿದೆ ಈಗ. ಹೌದು. ನಾವು ಕೂಡ ಈಗ ಮುಖ್ಯಮಂತ್ರಿಯವರು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ, ಹೌದು, ನಾವು ಇದನ್ನು ನಿಯಂತ್ರಣ ಮಾಡ್ತೀವಿ ಅಂತ. ಆದರೆ ನಿಯಂತ್ರಣ ಮಾಡೋದು ಅಷ್ಟು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ರಾಜ್ಯದಿಂದ ಮಾಡೋಕ್ಕಾಗಲ್ಲ ಇದು. ಯಾಕಂದರೆ ಇದು ಆ ಕಂಪನಿಗಳಿಂದನೇ ನಾವು ಬ್ಯಾನ್ ಮಾಡಿಸ್ಬೇಕು. ಇವರು ಅದಕ್ಕೆ ಅಕೌಂಟ್ಗೇ ಆಕ್ಸೆಸ್ ಸಿಗಬಾರ್ದು. ಇದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕೀಗ. ಹೌದು. ಸೊ ನಾವು ಅದಕ್ಕೆ ರಾಷ್ಟ್ರ ಮಟ್ಟದ ಒತ್ತಡ ತರಬೇಕಾಗ್ತದೆ. ಹೌದು. ನಿಮಗೆ ಈ ಬಾಂಬೆ ಮಿಠಾಯಿ ಹಾಗೆ ಈ ಗೋಬಿ ಮಂಚೂರಿ ಇದ್ರ ಮೇಲೆ ಎಲ್ಲ ಸಿಟ್ಟಿತ್ತಾ ಅಂತ? ಇದೆಲ್ಲ ಕಲರ್ ಆಗಿದೆ, ಜ್ಯೂಸಿ ಆಗಿದೆ, ನೋಡಿದಾಗ ಬಾಯಲ್ಲಿ ನೀರಿರಿಸುತ್ತೆ ತಿಳ್ಕೊಂಡೆಲ್ಲ ಇದ್ದದನ್ನು ಈಗೆಲ್ಲ ಕಲರ್ಲೆಸ್ ಮಾಡಿಸಿಟ್ಟಿದ್ದೀರಲ್ಲ, ಏನಿದೆ ಅದು ಶುರು ಆಗಿದ್ದು ಹೆಂಗೆ ಅಂತ ಹೇಳಿದ್ರೆ, ಯಾಕಂದರೆ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಇದೆ, ಇವ್ರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಹೌದು, ಸಾರ್ವಜನಿಕವಾಗಿ. ಹೌದು, ಇಲಾಖೆ ಇದೆ ಅಂತಲೇ ಬಹುತೇಕ ಸಾರ್ವಜನಿಕವಾಗಿ ಚರ್ಚೆನೇ ಆಗ್ತಾ ಇರಲಿಲ್ಲ. ಹೌದು. ನನಗೂ ಕೂಡ ಇಲಾಖೆಗೆ ಬಂದಾಗ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆಮೇಲೆ ನೋಡಿದೆ, ಅವ್ರನ್ನ ಕರೆಸಿದ್ದೆ. ಹೌದು ಸರ್, ನಾವು ಆಯ್ತಪ್ಪ, ಏನು ಮಾಡಿದ್ದೆ ಇದುವರೆಗೂ, ಏನು ನೀವು ಪತ್ತೆ ಹಚ್ಚಿದ್ದೀರಾ, ಏನು ನಿಮ್ಮದು ಏನು ರಿಸಲ್ಟ್ ಏನು ನಿಮ್ಮದೆಲ್ಲ? ಸುಮ್ಮನೆ ಯಾವುದೋ ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಕೆಲವು ಕಡೆ ಹೋಗಿರ್ತಾರೆ, ಯಾವುದೋ ಹೋಟೆಲ್ಗೆ ಹೋಗ್ತಾರೆ, ಚೆಕ್ ಮಾಡ್ತಾರೆ, ಬಟ್ ಅದರಿಂದ ಸ್ಪಷ್ಟವಾದಂಥ ವರದಿಗಳು ಏನೂ ಇಲ್ಲ. ಸೊ ಇದನ್ನೇ ಅಂತ ಆಮೇಲೆ ನಾನು ನೋಡಿದಾಗ ಕೆಲವ್ರ ಹತ್ರ ನಾನು ಮಾತಾಡಿದೆ. ಈಗ ಎಲ್ಲ ಈ ಏನು ಕಲಬೆರಕೆ ಆಗುವಂಥದ್ದು, ಆಹಾರದಲ್ಲಿ ಬೇರೆ ಬೇರೆ ಯಾವ ಉಪಯೋಗ ಮಾಡಬಾರ್ದಂಥ ಒಂದು ಕೆಮಿಕಲ್ಸ್ ಎಲ್ಲ, ರಾಸಾಯನಿಕ ಪದಾರ್ಥಗಳು ಉಪಯೋಗ ಮಾಡುವಂಥದ್ದು, ಅದೆಲ್ಲ ಗಮನಕ್ಕೆ ಬಂತು. ಆವಾಗ ಪ್ರಥಮವಾಗಿ ಶುರು ಮಾಡಿದ್ದು ಯಾವುದ್ರಲ್ಲಿ ಅಂತ ಹೇಳಿದ್ರೆ, ನಾನು ಈ ಕಾಟನ್ ಕ್ಯಾಂಡಿ, ಹೌದು, ಪಿಂಕ್ ಬಾಂಬೆ ಮಿಠಾಯಿ, ಅದು ಈ ರೋಸ್ ಕಲರ್ ಇರ್ತಾಯಿತ್ತು, ಹೌದು, ಗುಲಾಬಿ ಬಣ್ಣ. ಹೌದು. ಅದು ಸರಿ ಇಲ್ಲ ಅಂತ, ಅದು ಒಳ್ಳೇದಲ್ಲ ಅಂತ ಎಲ್ಲ ನಾನು ನೋಡಿದೆ. ಆಮೇಲೆ ಎಲ್ಲ ಚೆಕ್ ಮಾಡ್ರಪ್ಪ ಅಂತ ಹೇಳಿದ್ವು ನಾವು, ನಮ್ಮ ಇಲಾಖೆಗೆಲ್ಲ ಚೆಕ್ ಮಾಡಿ ಏನಿದೆ ಅದರಲ್ಲಿ ಅಂತ. ಆವಾಗ ಅವ್ರು ಹೇಳಿದ್ರು, ತಪಾಸಣೆ ಮಾಡಿದಾಗ ಅದರಲ್ಲಿ ಒಂದು ಏನು ಕಲರಿಂಗ್ ಏಜೆಂಟ್ ಇದೆ, ಅದು ಹಾನಿಕಾರ, ಅದು ಉಪಯೋಗ ಮಾಡಬಾರ್ದು, ಅದು ಒಳ್ಳೇದಲ್ಲ ಅಂತ ಹೇಳಿ. ಮತ್ತು ನೀವು ಅದನ್ನು ಕ್ರಮ ತೊಗೊಳ್ಬೇಕಲ್ಲ. ಹೌದು. ಸೊ ಆಮೇಲೆ ಅದನ್ನು ಕ್ರಮ ತೊಗೊಂಡು ಬ್ಯಾನ್ ಮಾಡೋದು. ಈಗೆಲ್ಲೋ ನಿಮಗೆ ಆ ಗುಲಾಬಿ, ಆ ಬಾಂಬೆ ಮಿಠಾಯಿ ಎಲ್ಲೋ ಕಾಣೋದಿಲ್ಲ. ಕಾಟನ್ ಕಲರ್ ಈಗ ಬಿಳಿ ಕಲರ್ ಇದೆ, ಕಾಟನ್ ಕಲರ್ ಆಗೋಯ್ತದ್ದು. ಹೌದು. ಸೊ ಅಂದರೆ ಒಂದು ಅವೇರ್ನೆಸ್ ಬಂತು. ನಿಜ. ಆಮೇಲೆ ನಾವು ಇದ್ರ ಬಗ್ಗೆ ಎಲ್ಲ ಬಂತು, ಅದು ಗೋಬಿ ಮಂಚೂರಿಯನ್ನು ಕಬಾಬಲ್ಲಿ ಕೆಂಪು ಬಣ್ಣ ಬರೋ ಥರ ಜನರು ನೋಡಿದ ತಕ್ಷಣ ಅದು ಭಾಳ ರುಚಿಕರ ಅಂತ ಅನ್ನಿಸ್ಬೇಕು. ರುಚಿ ಇದೆಯೋಲ್ಲೋ ಗೊತ್ತಿಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಮೊದಲು ಅಂತ. ಆಮೇಲೆ ಅದನ್ನು ಮಾಡಿದಾಗ ಅದ್ರ ಭಾಳಷ್ಟು ನಮಗೆ ಸ್ಯಾಂಪಲ್ಸಲ್ಲಿ ಟೆಟ್ರಿಝೀನು ಮತ್ತು ಏನೇನೋ ಇದೆ, 2-3 ಕೆಮಿಕಲ್ ಇದು, ಅದನ್ನೆಲ್ಲ ಬಳಕೆ ಮಾಡೋದು ನಾಟ್ ಅಲೌಡ್. ಹೌದು. ನಮ್ಮ ದೊಡ್ಡ ಬುಕ್ಕೆ ಇಷ್ಟು ದಪ್ಪ ಪುಸ್ತಕ ಇದೆ, ಯಾವ್ದಾವ್ದು ಏನೇನು ಉಪಯೋಗ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಇದೆ. ಇಡೀ ದೇಶದಲ್ಲೇ ಬಾಂಬೆ ಮಿಠಾಯಿ ಕಲರ್ ಅನ್ನ ಫಸ್ಟ್ ತೆಗೆದಿರೋದು ಕರ್ನಾಟಕದಿಂದ. ನನಗೆ ಗೊತ್ತಿಲ್ಲ, ತಮಿಳ್ನಾಡು ಏನೋ ಅವರು ತಮಿಳ್ನಾಡು ಕೂಡ ಅವರು ಮಾಡಿದ್ರು. ತಮಿಳ್ನಾಡು. ಅದ್ರ ನಂತರ ಬಹಳಷ್ಟು ಕಡೆ ಆ ಕೆಂಪು ಬಣ್ಣ
ಹಾಕೋದು ನಿಲ್ಲಿಸಿದ್ರು. ಈ ಅನೇಕ ನಾನು ಹೆಸರುಗಳು ಹೇಳಕ್ ಹೋಗಲ್ಲ ಹೋಟೆಲ್ಗಳು, ಯಾಕಂದ್ರೆ ಸುಮ್ಮನೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊಳ್ತಾರೆ. ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ ದೊಡ್ಡ ಬ್ರ್ಯಾಂಡ್ ಹೋಟೆಲ್ಗಳು ಅವ್ರನ್ನ 2ನೇ ಬಾರಿ ಮಾಡಿದಾಗಲೂ ಕೂಡ ಮಾಡ್ತಾ ಇದ್ರು. ಹೌದು, ಈಗ ಹೋಟೆಲ್ಗಳಲ್ಲಿ ಹೋದಾಗ ಈಗ ಆ ಕಲರ್ಗಳು ಕಾಣ್ತಾ ಇಲ್ಲ. ಮತ್ತೆ ಅದು ಈಗ ಕೆಲವು ಕಡೆ ಮತ್ತೆ ನಾನು ಚೆಕ್ ಮಾಡಿಸಿದೆ, ಅದು ಕಲರ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ. ಆದರೆ ಏನಂತ ಹೇಳಿದ್ರೆ ಕೆಲವುದು ಉಪಯೋಗಿಸುವಂಥದ್ದು ಒಂದು ಈ ಸಾವಯವ ಒಂದು ಇರ್ತದೆ, ಆರ್ಗ್ಯಾನಿಕ್ ಕೆಮಿಕಲ್ಸ್, ಅದನ್ನು ಉಪಯೋಗಿಸ್ಕೋಬೋದು. ಅದನ್ನು ಕೆಲವರು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವಾಗ ಚೆಕ್ ಮಾಡ್ರಪ್ಪ, ಸುಮ್ಮನೆ ಇವ್ರನ್ನ ನಾವು ಇವ್ರು ಹೇಳಿದ ತಕ್ಷಣ ಬಿಡಬಾರ್ದು ಅಂತ ಹೇಳಿದ್ದೀನಿ. ಆದರೂ ಕೂಡ ಈಗ ಆ ಬಣ್ಣ ಉಪಯೋಗ ಮಾಡೋದು ಕಮ್ಮಿ ಆಗಿದೆ. ಮತ್ತು ಈಗ ಇಡ್ಲಿ ತಯಾರು ಮಾಡ್ತಾಯಿದ್ರು, ಅದ್ರ ಪ್ಲಾಸ್ಟಿಕ್ಕನ್ನು ಹಾಕಿ ಅದರಲ್ಲಿ ಬೇಯಿಸೋರು, ಅದನ್ನು ಏನು ಸ್ಟೀಮ್ ಮಾಡ್ತಾರಲ್ಲ, ಹೌದೌದು, ಬಿಂದಿಸುವಂಥದ್ದು, ಅದೇ ಮಾಡ್ತಾಯಿದ್ರು. ಅದು ನೋಡಿ, ಪ್ಲಾಸ್ಟಿಕ್ ಮೊದಲೇ ಹಾನಿಕಾರ. ಅದೆಲ್ಲ ಹೋಗಿ ಇಡ್ಲಿ ಒಳಗಡೆ ಸೇರ್ಕೊಳ್ತದೆ. ಸೇರ್ಕೊಂಡ ನಂತರ ನಾವು ಅದನ್ನು ತಿಂತೀವಿ. ಅದೆಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲ ನಮ್ಮ ಹೊಟ್ಟೆಲೇ ಇರ್ತದೆ, ಪರ್ಮನೆಂಟ್. ಅದು ಹೊರಗಡೆ ಹೋಗಲ್ಲ, ಅದಲ್ಲೇ ಪರ್ಮನೆಂಟಾಗಿ ಉಳ್ಕೊಂಬಿಡ್ತದೆ. ಸೊ ಈ ಥರದ್ದೆಲ್ಲ ನಾವು ನೋಡೋಕ್ಕೆ ಶುರು ಮಾಡಿದಾಗ ಒಂದು ಕಡೆ ನಮ್ಮ ಇಲಾಖೆಯವ್ರಿಗೂ ಕೂಡ ಏನಾದರೂ ಒಂದು ಸ್ಪಷ್ಟವಾದಂಥ ಕ್ರಮಗಳು ತಗೊಳ್ಬೇಕು ಅಂತ ಒಂದು ಬಂತು, ಅಕೌಂಟಬಿಲಿಟಿ ಬಂತು. ಎರಡನೇದು, ಅದಕ್ಕಿಂತ ಮುಖ್ಯ, ಸಾರ್ವಜನಿಕರು ಚರ್ಚೆ ಆಯಿತು. ಏನಪ್ಪ ಇದು, ಏನಿದು ಇವರು ಈಗ ಗ್ರಾಹಕರು ನೀವು ನೆಕ್ಸ್ಟ್ ಯಾವ್ದನ್ನ ಟೆಸ್ಟ್ ಕಳಿಸ್ತೀರಿ ಅಂತ ಹೇಳಿ ಒಂದು ಕ್ವಶನ್ ಮಾಡೋ ರೀತಿ ಗ್ರಾಹಕರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಕೆಲವು ಕಡೆ ಹೋದಾಗ ಇದೇನಪ್ಪ ಹಿಂಗೆ ಮಾಡ್ತಾ ಇದ್ದೀರ ಅಂತ. ಅದು ನಮ್ಗೆ ಬೇಕು. ಹೌದು, ಅವೇರ್ನೆಸ್ ಬೇಕು ನಮಗೆ. ಅವೇರ್ನೆಸ್ ಇದ್ದರೆ ಎಷ್ಟೋ ಜನ ಆ ವ್ಯವಸ್ಥೆ ಅದ್ರ ಪಾಡಿಗೆ ಅದು ಸರಿ ಹೋಗ್ತದೆ. ಸೊ ನಾನು ಮೊನ್ನೆನೂ ಕೂಡ ನಮ್ಮ ಕಮಿಷನರ್ಗೆ ಹೇಳಿದೆ, ಏನಪ್ಪ ನೀವು ಸುಮ್ಮನೆ ಆಗ್ಬಿಟ್ಟಿದ್ದೀರಾ, ಏನಾಯಿತು ಎಲ್ಲ ಈಗ ಅಂತ. ಇಲ್ಲ ಸರ್, ಮಾಡ್ತಾಯಿದ್ದು, ಮೊನ್ನೆ ಎಲ್ಲ ಈ ಕುಡಿಯೋ ನೀರ್ದೆಲ್ಲ ಮಾಡಿದ್ದಾರೆ, ಮತ್ತು ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ, ಅವಾಗವಾಗ ಮಾಡ್ತಾಯಿದ್ದಾರೆ. ಆದರೆ ಇಷ್ಟೆಲ್ಲ ಇಲಾಖೆಯಲ್ಲಿ ಅನೇಕ ಕೆಲಸಗಳು ಮಾಡಿದರೆ, ಈಗ ನಾವು ನಮ್ಮ ಚಾನೆಲ್ ಕಡೆಯಿಂದ ನಾವು ನಮ್ಮೂರಲ್ಲಿ ನ್ಯೂಸ್ 18 ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಬೇರೆ ಬೇರೆ ಹಳ್ಳಿಗಳಿಂದ ಹೋಗಿ ಅಲ್ಲಿ ಹೆಚ್ಚು ಸಮಸ್ಯೆಗಳು ನಮಗೆ ಕಾಣುವುದು, ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಾಲೆಗಳ ವಿಚಾರದಲ್ಲಿ ಬರುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಬಂದಾಗ PSCಗಳಲ್ಲಿ ವೈದ್ಯರ ಕೊರತೆ, ಕಟ್ಟಡ ಆಗಿರುತ್ತೆ, ಒಂದು ಇನಾಗ್ರೇಷನ್ ಆಗೋದಕ್ಕೆ 6 ತಿಂಗಳು, 1 ವರ್ಷ, 2 ವರ್ಷ ಆಗದೆ ಕೂತಿರುತ್ತೆ, ಹಾಗೇನೇ ಇರುತ್ತೆ. ಅದು ಯಾವುದೋ ಕಾರಣಗಳಿರುತ್ತೆ, ರಾಜಕೀಯಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ನಿಂತಿರುತ್ತೆ. ಇನ್ನೊಂದು, ಒಳ್ಳೆಯ ಆಸ್ಪತ್ರೆ ಇದೆ, ಆದರೆ ಕರೆಕ್ಟ್ ಆಗಿರುವಂಥ ಡಾಕ್ಟರ್ಸ್ ಇಲ್ಲ ಅಂತೇಳಿ. ಇದು ಯಾವ ರೀತಿಯಿಂದ ಚಾಲೆಂಜ್, ಇದಕ್ಕೆ ಪರಿಹಾರ ಇದಕ್ಕೆ ಸಮಸ್ಯೆ ಏನಂತ ಹೇಳಿದ್ರೆ, ಶಿಕ್ಷಕರಾದರೆ ಟೀಚರ್ಸ್ಗೆ ನಾವು ಗ್ರಾಮೀಣ ಭಾಗಕ್ಕೆ ಕಳಿಸಿದ್ರೆ ಹೋಗ್ತಾರೆ. ಆದರೆ ನಮ್ಮಲ್ಲಿ ವೈದ್ಯರು ಏನಂತೇಳಿ, ಡಾಕ್ಟ್ರುಗಳು ಸ್ವಲ್ಪ ಅವರಿಗೆ ಪರಿಣಿತರಾಗಿದ್ದ ತಕ್ಷಣ ಅವರು ಹಳ್ಳಿಯಲ್ಲಿ ಉಳ್ಕೊಳ್ಳೋಕೆ ಆಸೆ ಇರೋದು. ನಾವು MBBS ಮಾಡಿದ್ದೀವಿ, MD ಮಾಡಿದ್ದೀವಿ, ಅವ್ರಿಗೆ ನಗರಗಳಲ್ಲೇ ಇರಬೇಕು, ಊರುಗಳಲ್ಲೇ ಇರಬೇಕು, ಗ್ರಾಮೀಣ ಭಾಗದಲ್ಲಿ ಹೋಗಿ, ಅಂದರೆ ನಾನೇನು ಅವ್ರು ತಪ್ಪಂತಾನೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಸೆಗಳು ಇರ್ತದೆ, ಹೆಚ್ಚು ಸಂಪಾದನೆ ಮಾಡಬೇಕು, ಅದೆಲ್ಲ ಇರ್ತದೆ. ಅದರಿಂದ ಏನಾಗ್ತದೆ, ನಮಗೆ ತಗೊಳ್ಳೋದಕ್ಕೆ ನಮಗೆ ಕಾಂಟ್ರಾಕ್ಟಲ್ಲಿ ಎಲ್ಲ ಫಿಲಪ್ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಇಲ್ಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಇನ್ನೊಂದು, ಈ ವರ್ಗಾವಣೆ ಸಮಯದಲ್ಲೂ ಕೂಡ ಆ ಹುದ್ದೆಗಳಿಗೆ ಯಾರೂ ಕೂಡ ಹೋಗೋದಿಲ್ಲ. ಅವ್ರಿಗೆ ಏನೇ ಇದ್ದರೂ ಕೂಡ ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರ, ಬೆಂಗಳೂರು ನಗರ, ಇದೇ ಆಸೆ ಎಲ್ರಿಗೂ. ನಾನು ಅದು ತಪ್ಪಂತೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಕುಟುಂಬ ಇರ್ತದೆ, ಮಕ್ಕಳಿರ್ತಾರೆ, ಓದಿಸ್ಬೇಕು, ಶಾಲೆ ಹತ್ರ ಇರಬೇಕು, ಎಲ್ಲ ಇರ್ತದೆ. ಸೊ ಅದರಿಂದ ಈ ಡಾಕ್ಟ್ರುಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 9 ರಿಂದ 4 ಗಂಟೆ ಅಂತ ಇರುವಂಥದ್ದು. 4 ಗಂಟೆ ಮೇಲೆ ಇರೋದಿಲ್ಲ, ಡಾಕ್ಟ್ರ್ ಇರೋದಿಲ್ಲ. ನಾವು ಅವ್ರಿಗೆ ಇರುವಂಥ ಸರ್ವಿಸ್ ಪೀರಿಯಡ್ ಟೈಮೇ ಅದು. ಸೊ ಆದರೆ ಅವ್ರು ಅಲ್ಲೇ ವಾಸ ಮಾಡಬೇಕು ಅಂತ ಇರ್ತದೆ. ಅದೇ ಅವರೆಲ್ಲ ವಾಸ ಮಾಡಲ್ಲ, ಹೊರಟೋಗ್ತಾರೆ. ಏನಾದರೂ ಎಮರ್ಜೆನ್ಸಿ ಬಂದಾಗ ಬರಬೇಕು ಅಂತ ಇರ್ತದೆ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈಗ ಬಾಣಂತಿ ಸಾವು ನಾವು ನೋಡಿದ್ವಲ್ಲ, ತಜ್ಞ ವೈದ್ಯರು, ಸ್ತ್ರೀರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು, ಅನೆಸ್ಥೆಷಿಸ್ಟು, ಅವರುಗಳು ತಾಲೂಕು ಆಸ್ಪತ್ರೆಯಲ್ಲಿ ಇರಬೇಕು. ಸರ್ವಿಸ್ ಅವರ್ಸ್ ಆದಮೇಲೂ ಕೂಡ ಅಲ್ಲೇ ವಾಸ ಮಾಡಬೇಕು ಅಂತ ಇದೆ ಕಾನೂನು. ಆದರೆ ಅವರಲ್ಲಿ ವಾಸ ಮಾಡಲ್ಲ. ಈಗ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರ್ತದೆ, ಯಾವುದೋ ಒಂದು ಹೆಡ್ ಕ್ವಾರ್ಟರ್ಸಲ್ಲಿ, ಅವರು ಇನ್ನೊಂದು ಊರಿಗೆ ಹೊಟ್ಟೋಗ್ತಾರೆ, ಜಿಲ್ಲಾ ಕೇಂದ್ರಕ್ಕೆ ಹೊಟ್ಟೋಗ್ತಾರೆ. ಎಮರ್ಜೆನ್ಸಿ ಆಯಿತು, ಯಾರೋ ಬಂದರು, ಇವರು ಅಲ್ಲಿಂದ ಬರುವಷ್ಟೊತ್ತಿಗೆ ತಡ ಆಗಿರ್ತದೆ. ಸೊ ಈ ಥರ ಕಾರಣಗಳು, ಅಂದರೆ ಇದು ಒಂದು ಸಮಸ್ಯೆ. ಸೊ ಅದನ್ನು ನಾವೀಗ ಎನ್ಫೋರ್ಸ್ ಮಾಡ್ತಾಯಿದ್ದೀವಿ. ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡ್ತಾಯಿದ್ದೀವಿ, ಎಲ್ಲ ಎನ್ಫೋರ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಅಟೆಂಡೆನ್ಸ್ ಸಿಸ್ಟಮ್ ಈಗ ಈವನ್ ಶಿಕ್ಷಣ ಇಲಾಖೆ ಅದನ್ನೇ ಅವರು ಕೂಡ ತೊಗೊಳ್ತಾ ಇದ್ದಾರೆ. ಅವ್ರ ಮೊಬೈಲನ್ನೇ ಮಾರ್ಕ್ ಮಾಡಬೇಕು ಈಗ ಅಟೆಂಡೆನ್ಸ್. ಸೊ ಅವ್ರ ಲೊಕೇಶನು ಗೊತ್ತಾಗುತ್ತೆ, ಸಮಯನೂ ಗೊತ್ತಾಗುತ್ತೆ, ಅದನ್ನು ಮಾಡಿಸಿದ್ದೀವಿ. ಆದರೆ ಇದು ಕಂಟ್ರೋಲ್ ಮಾಡಬೇಕು ನಾವು. ಇಲ್ಲದೆ ಹೋದರೆ 9 ಗಂಟೆಯಿಂದ 4 ಗಂಟೆ ಇರಬೇಕು ಅಂತ ಇರ್ತದೆ, ಮಧ್ಯಾಹ್ನ ಹೊರಟೋಗ್ತಾರೆ. ಯಾರು ಗೊತ್ತಾಗುತ್ತೆ? ಗೊತ್ತಾದ ನಂತರ ನಮಗೆ ಅವ್ರನ್ನ ತೆಗೆದ್ರೆ ನಾವು ಇನ್ನೊಬ್ಬರು ವೈದ್ಯರು ಸಿಗಬೇಕಲ್ಲ, ಇದು ಒಂದು ಸಮಸ್ಯೆ. ನಾನು ಕ್ರಮ ತೊಗೊಳ್ಬೋದು, ಸುಮಾರು ಜನರ ಮೇಲೆ ಕ್ರಮ ತೊಗೊಳ್ಬೋದು. ನಾನು ತೊಗೊಂಡ್ರೆ ಅವ್ರ ಬದಲಿ ಇನ್ನೊಬ್ಬರು ಬರಬೇಕಲ್ಲ,
ಅವ್ರು ಹುಡುಕುವಷ್ಟೊತ್ತಿಗೆ ಇನ್ನೊಬ್ಬ ಡಾಕ್ಟರ್ ಇರೋದಿಲ್ಲ ಅಲ್ಲಿ. ಅಲ್ಲ ಆದರೆ ಈ ಥರ ಒಂದು ಇದರಿಂದ ಅವರ ಕಂಟ್ರೋಲ್ಗೆ ಕೊಟ್ಟಂಗೆ ಆಗೋದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಇಲ್ಲ ಸರ್ಕಾರ ಹೆಂಗಿದ್ರು ನಮ್ಮ ಮಾತು ಕೇಳಲೇಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ನೀವು ಹಾಗೇನೆ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ. ಈಗ ಕೌನ್ಸಿಲಿಂಗ್ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಅಂತ ಮಾಡಿದ್ದೀವಿ. ಹೌದು. ಮತ್ತು ಅನೇಕ ಕಡೆ ಹುದ್ದೆಗಳಲ್ಲಿ ಎಲ್ಲಿ ಅವರಿಗೆ ಕೆಲಸನೇ ಇರಲಿಲ್ಲ, ಈ ತಜ್ಞ ವೈದ್ಯರು ಭಾಳ ಕಮ್ಮಿ ಪ್ರಮಾಣದಲ್ಲಿ ಕೆಲಸ ಇತ್ತಲ್ಲಿ, ಅವ್ರನ್ನ ನಾವು ಎಲ್ಲಿ ಹೆಚ್ಚು ಕೆಲಸ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಕ್ರಿಟಿಕಲ್ ಪೋಸ್ಟ್ ಅಂತ ನಾವು ಸೃಷ್ಟಿ ಮಾಡಿದೆ ಹೋದ ವರ್ಷ. ಈ ಕೆಲವು ವೇಕೆನ್ಸೀಸ್ ಕಡ್ಡಾಯವಾಗಿ ಫಿಲಪ್ ಆಗಲೇಬೇಕು. ಅದು ಫಿಲಪ್ ಆದ ನಂತರನೇ ನೀವು ಬೇರೆ ಕಡೆಗೆ ನಿಮಗೆ ಅವಕಾಶ. ಈಗ ಬೆಂಗಳೂರು ನಗರದಲ್ಲಿ ಬೇಕಾದ್ರೆ ನಾನು 100% ಫಿಲಪ್ ಮಾಡ್ಬೋದು. ವೇಕೆನ್ಸೀಸು ಸ್ವಲ್ಪ ಜಾಸ್ತಿ ವೇಕೆನ್ಸೀಸ್ ಭಾಳ ಕಮ್ಮಿ ಇರುವಂಥದ್ದು ಬೆಂಗಳೂರು ನಗರ. ಯಾಕಂದರೆ ಎಲ್ಲರೂ ಇಲ್ಲಿಗೆ ಪೋಸ್ಟ್ ತೊಗೊಂಡ್ಬಿಡ್ತಾರೆ, ದೂರ ಊರುಗಳಿಗೆ ಹೋಗೋದಿಲ್ಲ. ನಾನೇನು ಮಾಡಿದೆ, 50% ಇಲ್ಲಿ ಫಿಲಪ್ ಆದಮೇಲೆ ಎಲ್ಲ ಕಡೆ ಮಿನಿಮಮ್ 50% ಫಿಲಪ್ ಆಗಬೇಕು ಅಂತ ಮಾಡೋದು. ಆಮೇಲೆ ಇದು ಓಪನ್ ಅಪ್ ಆಗೋದು ಅಂತ ಮಾಡೋದು. ಅದು ಭಾಳ ಇವ್ರಿಗೆಲ್ಲ ನಮ್ಮ ಸಿಬ್ಬಂದಿ ತೊಂದರೆ ಆಗಿದೆ. ಅದಕ್ಕೆ ಎಲ್ಲ ಗೊತ್ತಲ್ಲ, ನಿಮ್ಗೆ ನೋಡಿದ್ರಲ್ಲ ಇದೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ, ನೀವು ಇನ್ನೂ ಹೆಚ್ಚು ಜನ ನೀವು ಫಿಲಪ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಸರಿನೇ, ಅದು ಸರ್ಕಾರ ಮಾಡಿದ್ರೆ ಅದೆಲ್ಲ ಆಗಬೇಕಲ್ಲ. ಈಗ ಮತ್ತೆ ಈಗ ಏನು ಇಂಟರ್ನಲ್ ರಿಸರ್ವೇಷನ್ ಇದೆಲ್ಲ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ನೇಮಕಾತಿ ಪ್ರಕ್ರಿಯೆ ಮತ್ತೆ ಶುರು ಆಗ್ತಾ ಇದೆ. ಡಾಕ್ಟರ್ಸು ಕೂಡ ನಾವು ತೊಗೊಳ್ತಾ ಇದ್ದೀವಿ, ಬೇರೆ ಬೇರೆ ಸಿಬ್ಬಂದಿಯವರು ಕೂಡ ತೊಗೊಳ್ತಾ ಇದ್ದೀವಿ. ಈಗ ಅದೊಂದು ನಮ್ಗೆ ಅನುಕೂಲ ಆಗ್ತದೆ. ಸೊ ಈ ಥರ ಇದೆ. ಮತ್ತು ಕಡ್ಡಾಯ ಗ್ರಾಮೀಣ ಸೇವೆಯಲ್ಲಿ ನಾವು ತೊಗೊಂಡಿದ್ದೀವಿ. ಸುಮಾರು 1200 ಡಾಕ್ಟರ್ಗಳು ಬಂದರು. ಅವ್ರುಗಳು ಏನು ಮಾಡ್ತಾರೆ, ಬರ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, ಮತ್ತೆ ಹೋಗ್ಬಿಡ್ತಾರೆ, ನಾನು ಅದಕ್ಕೆ ಹೋಗ್ಬೇಕು. ಈ ಥರ ನೋಡಿ, ಈ ಆರೋಗ್ಯ ಇಲಾಖೆಯ ಏನು ವೈದ್ಯರಿದ್ದಾರೆ ಅವರು ಸ್ವಲ್ಪ ಅವ್ರ ಮುಂದೆ ನಾವು MD ಮಾಡಬೇಕು, ಈ ಥರ ಆಸೆಗಳು. ಸೊ ಅಷ್ಟು ಸುಲಭ ಇಲ್ಲ. ಅದಕ್ಕೆ ನಾವು ಸಂಪೂರ್ಣವಾಗಿ ಇರ್ತಕ್ಕಂಥವ್ರನ್ನ ನಾವು ಇನ್ನೊಂದು ತಪ್ಪು ನೀವು ಹೇಳಿದ್ರಲ್ಲ, ಅನಾವಶ್ಯಕವಾಗಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಟ್ಟಿದ್ದೀವಿ. ಬೇಕಾಗೇ ಇಲ್ಲ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾಗಿರೋದು 30,000 ಜನಸಂಖ್ಯೆ, 40,000 ಜನಸಂಖ್ಯೆ. ನಮ್ಮಲ್ಲಿ ಹೆಂಗೆ ಕಟ್ಟಿದೆ ಅಂತ ಹೇಳಿದ್ರೆ 6,000 10,000ಕ್ಕೆಲ್ಲ ಕಟ್ಟಿದ್ದಾರೆ. MLA ಇನ್ಫ್ಲೂಯೆನ್ಸ್ ಸುಮ್ಮನೆ ಯಾವುದೋ ಆವಾಗ. ಈಗ ನಾವು ಅವ್ರನ್ನ ತೆಗೆಯಕ್ಕೆ ಹೋದ್ರೆ ದೊಡ್ಡ ಗಲಾಟೆ ಮಾಡ್ತಾರೆ. ಅಲ್ಲಿ ಬೇಕಾಗಿಲ್ಲಪ್ಪ. ಎಲ್ಲಿ ಒಂದು ಕಡೆ ಇದ್ದರೆ, ಈಗ ಜನ ಬಹುತೇಕ ಇವತ್ತು ಸಾರಿಗೆ ವ್ಯವಸ್ಥೆ ಇದೆ, ಓಡಾಡೋದಕ್ಕೆ ಬರೋದಕ್ಕೆ, ಒಂದು ಊರಿಂದ ಇನ್ನೊಂದು ಊರಿಗೆ ತೊಂದರೆನೇ ಇಲ್ಲ, ರಸ್ತೆ ಸಂಪರ್ಕಗಳು ಚೆನ್ನಾಗಿದೆ. ನಮ್ಮ ಒಂದು ಕೇಂದ್ರ ಪೂರ್ತಿಯಾದಂಥ ವ್ಯವಸ್ಥೆ ಒಂದು ಕಡೆ ಇದ್ದರೆ ಜನ ಎಲ್ಲಿಂದ ಬೇಕಾದ್ರೆ ಬರ್ತಾರೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಕ್ಕತ್ತೆಪ್ಪ ಅಂತ ಹೇಳಿದ್ರೆ ಬರ್ತಾರೆ. ಈಗ ನೀವು ನಾವೇನು ಮಾಡಿದ್ವಿ, ಎಲ್ಲ ಕಡೆ ಮಾಡೋಕ್ಕೆ ಹೋಗಿ ಎಲ್ಲವೂ ಕೂಡ ಅರ್ಧಂಬರ್ಧ ಮಾಡಿ ಕಟ್ಟಡಗಳಿದ್ದಾವೆ, ವೈದ್ಯರಿಲ್ಲ, ಆ ಸಮಸ್ಯೆಗಳು. ನಾನು ಅದಕ್ಕೆ ಸ್ವಲ್ಪ ಎಲ್ಲ ಬದಲಾವಣೆ ತಂದಿದ್ದೀನಿ. ಅದಕ್ಕೆ ಭಾಳಷ್ಟು ಏನಂತ ಹೇಳಿದ್ರೆ ರಾಜಕೀಯ ಮುಖಂಡಗಳಿಗೆ ಅವ್ರದ್ದು ನಮ್ಮ ಊರು ಡಾಕ್ಟರ್ ನೀವು ತೆಗೆದುಬಿಟ್ರೆ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಹೌದು, ನಾನು ನೋಡಪ್ಪ ನಿಮ್ಮ ತಾಲೂಕಲ್ಲಿ ಇಡ್ತೀನಿ ಅವ್ರನ್ನ, ಬಟ್ ನೀವು ಈ ಥರ ಅದೇ ಈ ಥರ ಸಮಸ್ಯೆಗಳಿದೆ. ಅದೇ ಅದನ್ನೆಲ್ಲ ಆದರೆ ಬದಲಾವಣೆ ಅಂತೂ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಇನ್ನೂ ಸಾಕಷ್ಟು ಸುಧಾರಣೆಗಳಾಗ್ತದೆ. ಈ ಹುಕ್ಕಾ ಬಾರ್ಗಳದ್ದು ಮೇಲೆ ಆ್ಯಕ್ಷನ್ ಯಾವ ರೀತಿ ಅಂತ ನಿರ್ಧಾರ ಆಯಿತು? ಅದು ಯಾವ ಕಾರಣಕ್ಕಾಗಿ ಅದರ ಬೆಲೆ? ಅದು ನಮಗೆ ಈ ಒಂದು ತಂಬಾಕು ಅಲ್ಲಿಂದ ಶುರು ಆಯಿತು. ತಂಬಾಕುವನ್ನು ಏನು ಉಪಯೋಗ ಮಾಡ್ತಾರೆ ಅದನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಡೆ ಅಲ್ಲಿಂದ ಪ್ರಾರಂಭ ಆಯಿತು. ಅದು ಬಿಡಿ, ತಂಬಾಕು ಸೇವನೆ ಅದು ಮೊದಲಿಗಿಂತ ಕಮ್ಮಿ ಆಗ್ತಾ ಇದೆ. ಅದು ಸಹಜವಾಗಿ ಅನೇಕ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಜನರಿಗೆ ಅರಿವು ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಏನು ಹುಕ್ಕಾ ಬಾರ್ಗಳು ಕೂಡ ಅದು ಟೊಬ್ಯಾಕೋನೇ, ತಂಬಾಕುನೇ ಆದರೆ ನಮಗೇನು ನಮ್ಮ ಮಾಹಿತಿ ಬಂತಂತ ಹೇಳಿದ್ರೆ ಅನೇಕ ಕಡೆ ಹುಕ್ಕಾ ಬಾರ್ಗಳಲ್ಲಿ ಅದ್ರ ಬೇರೆ ಬೇರೆ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಅಡಿಕ್ಟ್ ಆಗುವಂಥದ್ದಕ್ಕೆ. ಸೊ ಅದಕ್ಕೆ ನಾವು ಇದನ್ನು ನಾವು ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ. ಮತ್ತು ಭಾಳಷ್ಟು ಜನ ಯುವಕರು ಯುವತಿಯರೆಲ್ಲ ಕೂತ್ಕೊಳ್ಳೋದು, ಅದನ್ನು ತಗೊಳ್ಳುವಂಥದ್ದು, ಮತ್ತು ಅದು ಆರೋಗ್ಯಕ್ಕೂ ಕೂಡ ಹಾನಿಕಾರಿ. ಅದು ಯಾಕಂದರೆ ನೇರವಾಗಿ ನಾವು ಈ ಥರ ತಗೊಂಡಾಗ ನಮ್ಮ ಶ್ವಾಸಕೋಶಕ್ಕೆ ಹೊರಟೋಗುತ್ತೆ. ಫಿಲ್ಟ್ರೇ ಇರೋದಿಲ್ಲ. ಅದು ತುಂಬ ಹಾನಿಕಾರ. ಅದಕ್ಕೆ ನಾವು ಎಲ್ಲವನ್ನು ನೋಡ್ದು ನಿಯಂತ್ರಣ ಮಾಡೋಕ್ಕಂತೂ ಆಗಲ್ಲ. ಅದನ್ನು ಬ್ಯಾನೇ ಮಾಡಿಬಿಡೋಣ ಅಂತ ಡಿಸಿಷನ್ ತೊಗೊಂಡು ನಾವು ಮಾಡಿದ್ವು. ಅದು ಬಹುತೇಕ ಎಲ್ಲರೂ ಸ್ವಾಗತ ಮಾಡಿದ್ರು, ಮತ್ತೇನು ದೊಡ್ಡ ಸಮಸ್ಯೆ ಆಗಲಿಲ್ಲ. ಈಗ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಹುಕ್ಕಾ ಬಾರ್ಗಳಿಲ್ಲ. ಸೊ ಆ ಒಂದು ಕಾರಣದಿಂದ ನಾವು ಅದನ್ನು ಬ್ಯಾನ್ ಮಾಡಿದ್ವು. ಆದರೆ ಇತ್ತೀಚೆಗೆ ಕೆಲವೊಂದು ಪ್ರಕರಣಗಳಲ್ಲಿ ಡೆಲಿವರಿಗೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಆವಾಗ ಅಲ್ಲಿಂದ ಪೋಕ್ಸೋ ಕೇಸ್ಗಳು ರಿಜಿಸ್ಟರ್ ಆಗಿರುವಂಥದ್ದು ಬರ್ತಾ ಇದ್ದಾವೆ. ಅಂದರೆ ಬಿಲೋ 18 ಇಯರ್ಸ್ ಪ್ರೆಗ್ನೆನ್ಸಿಯಲ್ಲಿ ಇದೊಂದು ಬಿಲೋ 18 ಇಯರ್ಸ್ ಮೇಲೆ ನಾವು ಪಾಕ್ಸೋ ಕೇಸನ್ನು ಹಾಕೋಕೆ ಹೋಗಲ್ಲ. ಅದು
ಈ ಅಪ್ರಾಪ್ತ ಮಹಿಳೆಯರಲ್ಲಿ ಆಗುವಂಥ ಒಂದು ಇದು ಅದನ್ನು ನಾವು ಅವರು ಅದನ್ನು ನಾವು ನೋಟಿಫೈ ಮಾಡಬೇಕು ಅಂತ ಹೇಳಿದ್ದೀವಿ ಈಗ. ಓಕೆ, ನಮ್ಮ ಸರ್ಕಾರ ಮಟ್ಟದಲ್ಲಿ ಏನಾಗುತ್ತೆ ನಾವು ನೋಟಿಫೈ ಮಾಡ್ಕೊಳ್ಳೋದು, ಅದು ಖಾಸಗಿಯವ್ರು ಮಾಡ್ತಾ ಇರಲಿಲ್ಲ. ಈಗ ನಾವು ಕಡ್ಡಾಯವಾಗಿ ನಮಗೆ ತಿಳಿಸ್ಬೇಕು ಅಂತ ಹೇಳಿದ್ದೀವಿ. ಮತ್ತು ಆ ಮಗುವಿನ ಮೇಲೆ ನಾವೇನು ಕ್ರಮ ತೊಗೊಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಾವು ಆ ಥರ ಒಂದು ಕ್ರೂರವಾಗಿ ನಡ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಅವ್ರು ಯಾವ್ಯಾವ ಕಾರಣಗಳಿಂದ ಆಗಿದೆಯೋ ಗೊತ್ತಿಲ್ಲ. ಆದರೆ ಅವ್ರಿಗೆ ನಾವು ಅವ್ರ ಜೊತೆ ಮಾತನಾಡಬೇಕಾಗ್ತದೆ, ಯಾಕಾಯಿತು ಮತ್ತು ಮುಂದೆ ಮತ್ತೆ ಆಗಬಾರ್ದು. ಆ ಮಗು ಈಗ 16 ವರ್ಷಕ್ಕೆ 16 ವರ್ಷಕ್ಕೆ ಒಂದು ಮಗು ಆದರೆ ಮತ್ತೆ ಇನ್ನು 19 ವರ್ಷಕ್ಕೆ ಇನ್ನೊಂದು ಮಗು ಆದರೆ ಅವ್ರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ, ಅವ್ರ ದೇಹದ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಸ್ವಲ್ಪ ಸಲಹೆಗಳು ಕೊಡ್ತೀವಿ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಸ್ವಲ್ಪ ಮಾರ್ಗದರ್ಶನ ಕೊಡ್ತೀವಿ. ಅದಕ್ಕೋಸ್ಕರ ನಾವು ಕೇಳ್ತೀವಿ. ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಅದು ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳಕ್ಕೆ ನೋಡ್ಬೋದು. ಬಟ್ ಅವರು ಎಲ್ಲ ಇದು ಕ್ರಮ ತಗೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ, ಭಾಳ ಸೂಕ್ಷ್ಮತೆಗಳು ಇರ್ತದೆ ಇದರಲ್ಲಿ. ಅದು ನೋಡ್ಕೊಂಡೇ ತೀರ್ಮಾನ ಮಾಡಬೇಕು. ಇಲ್ಲಿ ರಾಜಕೀಯದ ವಿಚಾರಕ್ಕೆ ಬರೋದಿದ್ದರೆ, ತಾವು KPCC ಅಧ್ಯಕ್ಷರಾದ್ರಿ. ಆ್ಯಕ್ಚುಲಿ ಒಬ್ಬ ಯಂಗ್ ಲೀಡರ್ಗೆ ಅಧ್ಯಕ್ಷ ಸ್ಥಾನದಂಥ ದೊಡ್ಡ ಜವಾಬ್ದಾರಿ ಸಿಕ್ತು ಅನ್ನೋಂಥದ್ದು ಕಾಂಗ್ರೆಸ್ಸಲ್ಲಿ ಭಾಳ ದೊಡ್ಡ ಚರ್ಚೆಗೆ ಕೂಡ ಇದ್ದೇ ಇತ್ತು. ಅದು ಕೇವಲ 1.5 ವರ್ಷದಲ್ಲೇ ತಾವು ಆ ಸ್ಥಾನವನ್ನು ನೀವೇ ವಾಲಂಟಿಯರಾಗಿ ನೀವು ಕೂಡ ಹೇಳಿದ್ರಿ, ಲೋಕಸಭಾ ಚುನಾವಣೆಯ ಸೋಲಿನ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಬಟ್ ಆ ಜವಾಬ್ದಾರಿಯನ್ನು ದಿನೇಶ್ ಗುಂಡೂರಾವ್ ಅವರಿಗೆ ಸರಿಯಾಗಿ ನಿಭಾಯಿಸೋಕ್ಕೆ ಆಗಲಿಲ್ವಾ, ಅಥವಾ ಪಕ್ಷದ ಅದು ನೋಡಿ ಒಂದೊಂದು ಸನ್ನಿವೇಶ ಒಂದೊಂದು ಥರ ಇರ್ತದೆ. ಒಂದೇನಂತ ಹೇಳಿದ್ರೆ ನಾನಾದಾಗ ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು. ಹೌದು, ಅದು ಭಾಳ ದೊಡ್ಡ ಸಮಸ್ಯೆಗಳಾಯಿತು. ನಮ್ಮ ಪಕ್ಷದ ಒಳಗೂ ಕೂಡ ತುಂಬ ವ್ಯತ್ಯಾಸಗಳಿತ್ತು. ಮಂತ್ರಿಮಂಡಲ ಒಂದು ಇದಾದಾಗ, ವಿಸ್ತರಣೆ ಆದಾಗ ಭಾಳ ದೊಡ್ಡ ಒಂದು ಭಿನ್ನಮತ ಚಟುವಟಿಕೆಗಳು ನಮ್ಮಲ್ಲೇ ಪ್ರಾರಂಭ ಆಗೋಯಿತು. ಅದೆಲ್ಲ ಶಮನ ಮಾಡುವಂಥದ್ರಲ್ಲೇ ನಮ್ಮದು ಅರ್ಧ ಸಮಸ್ಯೆ. ಇನ್ನೊಂದು, ನಮ್ಮದು JDS ಜೊತೆ ಹೊಂದಾಣಿಕೆ ಕೂಡ ಸರಿ ಇರಲಿಲ್ಲ. ನಮ್ಮ ಸಚಿವರುಗಳಿಗೆ ಅವ್ರಿಗೂ ಕೂಡ ಬೇಸರ, ಶಾಸಕರುಗಳಿಗೆ ಬೇಸರ, ಮತ್ತು ಒಂದು ರೀತಿ ವಿಚಿತ್ರವಾದ ವಾತಾವರಣ ಇತ್ತು. ಆಮೇಲೆ ಅದ್ರ ಜೊತೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಾವು ಮಾಡಿದ್ವು, ಜಂಟಿಯಾಗಿ ಮಾಡಿದ್ವು. ಸೊ ಎಲ್ಲರೂ ಸೇರಿ ಕೆಲಸ ಮಾಡಿದ್ವು. ರಿಸಲ್ಟು ಬರಲಿಲ್ಲ ನಮಗೆ. ಹೌದು, ಕೇವಲ ಒಂದೇ ಒಂದು ನಾವು ಗೆದ್ದು. ಹೌದು, ಕಾಂಗ್ರೆಸ್ಸು. ಹೌದು, JDS ಅವರು ಕೂಡ ಒಂದು ಗೆದ್ದರು ಅವರು. ಸೊ ಅದು ಒಂದು ನೆಗೆಟಿವ್ ಆಯಿತು. ಸೊ ಈ ರಾಜಕೀಯದಲ್ಲಿ ಹೆಂಗಂತ ಹೇಳಿದ್ರೆ, ಚೆನ್ನಾಗಿ ಫಲಿತಾಂಶಗಳು ಬಂದಾಗ ಅದು ಎಲ್ಲರೂ ಕೂಡ ಅದಕ್ಕೆ ನಾವು ನಮ್ಮಿಂದ ಆಯಿತು ಅಂತ ಮತ್ತೆ ಎಲ್ಲ ಒಂದು ಒಳ್ಳೆಯ ವಾತಾವರಣ ಬಂದ್ಬಿಡ್ತದೆ. ಸೊ ನಮಗೆ ರಿಸಲ್ಟ್ ಬರಲಿಲ್ಲ. ಮತ್ತು ನನಗೆ ನೋಡಿ, ನಮಗೇನು ಬೇರೆ ಇನ್ನೇನು ಬಲ ಏನಿಲ್ಲ. ನಮ್ದೇನೇ ಆದರೂ ಕೂಡ ಸಂಘಟನೆ ಮತ್ತು ನಾವು ಇದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಹೊರತು ಜಾತಿ ಬಲ ಆ ಬಲ ಏನಿರೋದಿಲ್ಲ. ಸೊ ನಮಗೆ ರಿಸಲ್ಟ್ ಬರೆದು ಹೋದರೆ ನಮ್ಗೆ ಭಾಳ ಕಷ್ಟ ಕೆಲಸ ಮಾಡೋದು, ಸುಲಭ ಇರೋಲ್ಲ. ಯಾಕಂದರೆ ಜನ ರಿಸಲ್ಟೇ ಬರಲಿಲ್ಲ, ಈಗ ನಾನು ಕಾರಣ, ಹೌದು ನಾನು ಅಧ್ಯಕ್ಷ, ಬಟ್ ನಾವೆಲ್ಲರೂ ಇದ್ದು. ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದರು, ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ಅದರ CLP ಮತ್ತು ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು, ಮತ್ತು ಜಂಟಿಯಾಗಿ ಹೋಗಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಸೊ ಆ ರಿಸಲ್ಟ್ ಬರಲಿಲ್ಲ. ಆಮೇಲೆ ಅದ ನಂತರ ಬೇರೆ ಡೆವಲಪ್ಮೆಂಟ್ಸ್ ಆಯಿತು, ನಮ್ಮವರೆಲ್ಲ ಬಿಟ್ಟು ಹೋದರು. ಹೌದು, ಅದು ಒಂದು ರೀತಿ ಕಂಟ್ರೋಲೇ ತಪ್ಪೋಯ್ತು. ಒಂದು 15 ಜನ ಹೆಚ್ಚು ಕಡಿಮೆ ನಮ್ಮ ಪಕ್ಷದಿಂದ ಬಿಟ್ಟು ಹೋಗುವಂಥದ್ದು. ಆಪರೇಷನ್ ಕಮಲ ಆಯ್ತಲ್ಲ, ಆಮೇಲೆ ಅದಾದ್ಮೇಲೆ ಉಪಚುನಾವಣೆ ಆಯಿತು, ಉಪಚುನಾವಣೆಗೆ ಎದುರಿಸ್ದು. ಹೌದು, ಅವ್ರ ಸರ್ಕಾರ ರಚನೆ ಆಗೋಗಿತ್ತು. ಹೌದು, ನಮ್ಮ ಸರ್ಕಾರ ಪತನ ಆಯಿತು, ಅವ್ರ ಸರ್ಕಾರ ರಚನೆ ಆಯಿತು, ಆ ಉಪಚುನಾವಣೆ ಆಯಿತು. ಆ ಉಪಚುನಾವಣೆ ಅವ್ರಿಗೆ ರಿಸಲ್ಟ್ ಬಂತು. ನಾವು ಹುಣಸೂರು ಒಂದು ಗೆದ್ದು, ಇಲ್ಲಿ ಇದು ಒಂದು 2 ಗೆದ್ದು ನಾವು. ನಮ್ಮ ಹೊಸಕೋಟೆ, ಹೌದು, ಹೊಸಕೋಟೆ ಒಂದು ನಾವು ಹೊಸಕೋಟೆ ನಾವು ಗೆಲ್ಲಿಲ್ಲ, ಇಂಡಿಪೆಂಡೆಂಟ್ ವಿನ್ ಆಯಿತು. ಬಿಜೆಪಿ ಸೋಲ್ತು. ಹುಣಸೂರು ಗೆದ್ದು, ಶಿವಾಜಿನಗರ್ ಗೆದ್ದು. ಹೌದು, HP ಮಂಜುನಾಥ್ ಮತ್ತು ರಿಜ್ವಾನ್. ಮಿಕ್ಕಿದ್ದು ಇನ್ನು ಉಳಿದಿರ ಕಡೆ ಎಲ್ಲ ನಾವು ಸೊ ನಾವಿಬ್ಬರು ರಾಜೀನಾಮೆ ಕೊಟ್ಟು, ಸಿದ್ದರಾಮಯ್ಯ ಸಾಹೇಬರು ಕೂಡ ರಾಜೀನಾಮೆ ಕೊಟ್ಟರು, ನಾನು ರಾಜೀನಾಮೆ ಕೊಟ್ಟೆ ಆ ಸಂದರ್ಭದಲ್ಲಿ. ಯಾಕಂದರೆ ಒಂದು ಏನೇ ನಡೆಸಬೇಕು ನೈತಿಕ ಬಲ ಬೇಕಲ್ಲ. ಸೊ ಆ ಸಮಯ ಏನಿತ್ತು ಅಂತ ಹೇಳಿದ್ರೆ, ಆ ಸಮಯನೇ ಒಂಥರ ಬೇರೆ ಥರ ಸಮಯ. ಸೊ ನನ್ನ ಶಕ್ತಿ ಮೀರಿ ನಾನು ಏನು ಮಾಡೋಕ್ಕೆ ಸಾಧ್ಯ ಆಯ್ತು ನಾನು ಮಾಡಿದೆ, ನಾನೇನು ಇದು ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದೊಂದು ಸಲ ರಿಸಲ್ಟ್ಸ್ ಬರದೇ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಅದು ನೀವು PCC ಅಧ್ಯಕ್ಷ ಆಗಿರೋದನ್ನು ಬಯಸಿದ್ರೆ ಅಥವಾ ಪಕ್ಷದ ತೀರ್ಮಾನ ಆಯ್ತಾ, ಹೆಂಗೆ ಹೇಳಿ? ಅದು ಒಂದು ರೀತಿ ಆ ಸಂದರ್ಭದಲ್ಲಿ ಮತ್ತೆ ಮಂತ್ರಿಮಂಡಲ ಆಯಿತು, ಆವಾಗ ಯಾರು ಅಧ್ಯಕ್ಷರ ಮಾಡಬೇಕು ಅಂತ ಇತ್ತು. ಮತ್ತು ನಮ್ಮ ದೇಶಪಾಂಡೆ ಅವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡ್ರು. ಅದು 50-50 ಅಲ್ವಾ? ಹೌದು. ಸೊ ನಮ್ಮಿಂದ ಒಬ್ಬರು ಮಾತ್ರ ತೊಗೊಳ್ಳೋದಂತ ಆಯಿತು, ನಮ್ಮ ಕಮ್ಯುನಿಟಿಯಿಂದ. ಹೌದು, ಕಮ್ಯುನಿಟಿ ಒಬ್ಬರು ಮಾತ್ರ ತೊಗೊಳ್ಳೋದಾಯಿತು.
ರಮೇಶ್ ಕುಮಾರ್ ಸ್ಪೀಕರ್ ಮಾಡಿದ್ರು. ನಾನೇನು ಅವಾಗ ನಿರೀಕ್ಷೆ ಮಾಡಿರಲಿಲ್ಲ. ಅದೇ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ, ಚೆನ್ನಾಗಿ ಕೆಲಸ ಮಾಡಿದ್ದೆ. ಕಾರ್ಯಾಧ್ಯಕ್ಷನಾಗಿ ಜನರಿಗೆ ಚೆನ್ನಾಗೆಲ್ಲ ವರ್ಕ್ ಮಾಡಿದರು ಅಂತ ಅದೊಂದು ಅಭಿಪ್ರಾಯ ಇತ್ತು. ಅದಕ್ಕೋಸ್ಕರ ಆ ಸಮಯದಲ್ಲಿ ಒಂದು ನ್ಯೂಟ್ರಲ್ ಆಗಿ ಯಾರೊಬ್ರು ಇರಲಿ ಅಂತ ಒಂದು ತೀರ್ಮಾನಕ್ಕೆ ಬಂದು ಅವಾಗ ಮಾಡಿದ್ರು. ಶಾಂತಿ ಕಾಲದ ಅಧ್ಯಕ್ಷನ ರೀತಿಯಲ್ಲಿ ಶಾಂತಿ ಕಾಲ ಆಗಲಿಲ್ಲ, ಆದರೆ ಅದು ಬರೀ ಘರ್ಷಣೆ ಯುದ್ಧ ಕಾಲದ ಪ್ರಥಮ ದಿವಸದಿಂದನೇ ಶುರು ಆಗೋಯ್ತು ಅದು. ಏನು ಮತ್ತೆ ಭಾಳ ಅದು ಆ ಒಂದು ನಮ್ಮಲ್ಲಿ ಪರಸ್ಪರ ಒಂದು ನಂಬಿಕೆನೇ ಇಲ್ಲದೆ ಹೋದರೆ ಈ ಸಮ್ಮಿಶ್ರ ಸರ್ಕಾರ ಮಾಡೋದು ಅರ್ಥನೇ ಇಲ್ಲ. ಸೊ ಆ ಥರ ಪಕ್ಷದ ಸೀನಿಯರ್ಸ್ ಇಂದ ಎಷ್ಟು ಮಟ್ಟಿಗೆ ಸಹಕಾರ ನನಗೇನು ತೊಂದರೆ ಇರಲಿಲ್ಲ. ಸಹಕಾರ ವಿಚಾರದಲ್ಲಿ ನನಗೆ ಏನೂ ಸಮಸ್ಯೆ ಆಗಲಿಲ್ಲ. ಎಲ್ಲ ಎಲೆಕ್ಷನ್ ನಾವು ಮುನ್ಸಿಪಾಲಿಟಿ ಎಲ್ಲ ಗೆದ್ದು ಆ ಸಮಯದಲ್ಲಿ ನಾವೇ ನಂಬರ್ 1 ಬಂದು, ಮುನ್ಸಿಪಾಲಿಟಿಗಳು ಪಂಚಾಯತ್ಗಳಲ್ಲಿ ಎಲ್ಲ ಎಲೆಕ್ಷನ್ಸ್ ಆಯ್ತಲ್ಲ, ನಾವು ಅದ್ರಲ್ಲಿ ನಂಬರ್ 1 ಬಂದು, ಮತ್ತು 2 ಉಪಚುನಾವಣೆ ಗೆದ್ದು, ಅದು ಬಳ್ಳಾರಿ ಗೆದ್ದು, ಆಮೇಲೆ ಇನ್ನೊಂದು 2 ಎಲೆಕ್ಷನ್ ಆಯ್ತಲ್ಲ, ಬಳ್ಳಾರಿ ಒಂದು ನಮ್ಮ ಉಗ್ರಪ್ಪ ಗೆದ್ರು, ಆಮೇಲೆ ಇದರಲ್ಲಿ ನಮ್ಮ ನ್ಯಾಮಗೌಡರು, ಆನಂದ್ ನ್ಯಾಮಗೌಡ, ಅವರು ಗೆದ್ದರು. ಆ ರಿಸಲ್ಟ್ ಚೆನ್ನಾಗಿ ಬಂತು. ಆಮೇಲೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ, ಸೊ ಪಾರ್ಲಿಮೆಂಟ್ ನೋಡಿ ರಾಜಸ್ಥಾನಲ್ಲಿ 0 ಬಂತು, ಮಧ್ಯಪ್ರದೇಶ್ 0 ಬಂತು, ನಾವಿಲ್ಲಿ 1 ಬಂತು. ಸೊ ಇದೆಲ್ಲ ಒಂದು ರೀತಿ ಆ ಸಮಯ ನಾನು ಇಲ್ಲದೆ ಹೋಗಿದ್ರೆ ಇನ್ನೊಬ್ಬರಿದ್ದರೆ ಗೆಲ್ಲಿಸ್ಬಿಡ್ತಾ ಇದ್ರ ಇಲ್ವಾ ಅದು ಗೊತ್ತಿಲ್ಲ, ಅದು ಹೇಳೋಕ್ಕಾಗಲ್ಲ. ಬಟ್ ರಿಸಲ್ಟ್ ಇಸ್ ರಿಸಲ್ಟ್. ಸೊ ಹಿಂಗೆಲ್ಲ ಆಯಿತು. ಸೊ ಅದು ಪ್ರತಿಯೊಂದು ಸಮಯದಲ್ಲೂ ಕೂಡ ಅದೊಂದು ಮತ್ತು ನನಗೆ ಅನಿಸ್ತು, ನೋಡಪ್ಪ ನಾನಿನ್ನು ಯಾಕಂದರೆ ನೀವು ಇಲ್ಲಿ ರಾಜೀನಾಮೆ ಕೊಟ್ರಿ, ಬಟ್ ನಿಮ್ಮನ್ನು ಸಮಾಧಾನ ಪಡಿಸೋ ರೀತಿಯಲ್ಲಿನ AICC ಪ್ರಧಾನ ಕಾರ್ಯದರ್ಶಿ ಕೂಡ ನಂತರ ಇಮಿಡಿಯೇಟ್ ಆಗಿ ನಾನು ರಾಜೀನಾಮೆ ಕೊಟ್ಟೆ. ಆಮೇಲೆ ರಾಜೀನಾಮೆ ಕೊಟ್ಟು ಆಮೇಲೆ ಸ್ವೀಕಾರ ಆಗೋದಕ್ಕೆ ಸಮಯ ತೊಗೊಂಡ್ರು. ಹೌದು, ಅಫ್ಕೋರ್ಸ್ ಸಿದ್ದರಾಮಯ್ಯವರು ಕೂಡ ರಾಜೀನಾಮೆ ಕೊಟ್ಟಿದ್ರು, ಬಟ್ ಅದೇನು ಸ್ವೀಕಾರ ಮಾಡುವಂಥ ಪ್ರಶ್ನೆನೇ ಇರಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ನೀವು ಮುಂದುವರಿಬೇಕು ಅಂತ ಇದ್ದೇ ಇತ್ತು. ಯಾಕೆ ಅವರು ಮಾಸ್ ಲೀಡ್ರು, ಅವ್ರನ್ನ ಬಿಟ್ಕೊಡೋಕೆ ಆಗೋದೇ ಇಲ್ಲ. ಅದರಿಂದ ಅವರು ಮುಂದುವರೆದ್ರು. ಇಲ್ಲಿ ಶಿವಕುಮಾರು ಆಗಬೇಕು ಅಂತ ಇನ್ನೊಬ್ಬರಿಗೆ ಚುನಾವಣೆಗೆ ಇನ್ನೇನು ತಯಾರಾಗಬೇಕಲ್ಲ, ನಾವು ವಿರೋಧ ಪಕ್ಷದಲ್ಲಿದ್ದು ಚುನಾವಣೆಗಳ ಹತ್ತಿರ ಬರ್ತಾಯಿತ್ತು. ಚುನಾವಣೆ ತಯಾರಿಕೆಗೆ ಶಿವಕುಮಾರ್ನ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಅದಕ್ಕೆ ಹೇಳಿದೆವು. ಶಿವಕುಮಾರ್ನಿಗೆ ಮಾಡಿ ಅಂತ ನಾನು ಆ ಸಮಯದಲ್ಲಿ ಹೇಳಿದೆ, ಮಾಡಿ ಪರವಾಗಿಲ್ಲ, ಒಳ್ಳೆಯದೇ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಆ ಥರ ಆಯ್ತು. ಆಮೇಲೆ ನನಗೆ AICC ಜವಾಬ್ದಾರಿ ಕೊಟ್ಟರು. ಆದರೆ ನೀವು ಅಧ್ಯಕ್ಷರಾಗಿದ್ದಾಗ ಎಲ್ಲೋ ಸ್ವಲ್ಪ ಮಟ್ಟಿಗೆ ಅವ್ರದ್ದೇ ದೊಡ್ಡ ನಾಯಕತ್ವ, ಅವರ ಕೆಳಗಡೆ ಒಬ್ಬ ಸಣ್ಣ ನಾಯಕನ ರೀತಿಯಲ್ಲಿ ಕಾಣಿಸ್ಕೊಂಡ್ರಿ ಅನ್ನೋಂಥ ಆರೋಪ ನಿಮ್ಮ ಮೇಲೆ ಇತ್ತು. ಯಾಕಂದ್ರೆ ನೀವು ಒಂದು ರೀತಿ ಶ್ಯಾಡೋ ಆದ್ರಿ ಇರ್ಬೋದು. ಯಾಕಂದರೆ ಅವರು ದೊಡ್ಡ ಲೀಡ್ರು, ದೊಡ್ಡ ಲೀಡರ್, ಅದ್ರ ಬಗ್ಗೆ 2 ಮಾತಿಲ್ಲ, ದೊಡ್ಡ ಲೀಡರ್ ಇದ್ದರು. ಮತ್ತು ಅವತ್ತು ಪರಿಸ್ಥಿತಿಗಳು ಬೇರೆ ಬೇರೆ, ನಮ್ಮಲ್ಲಿ ಎಲ್ಲ ಪರಮೇಶ್ವರ್ ಅವರು ಡೆಪ್ಯೂಟಿ CM ಅವರು ಇದ್ದರು. ಸೊ ಈ ಥರ ಎಲ್ಲ ಇತ್ತು. ಸೊ ಅದರಿಂದ ನಾನೇನೋ ಅವ್ರಿಗಿಂತ ದೊಡ್ಡ ಲೀಡರ್ ಅಂತ ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ತಾನೆ. ಸೊ ಅವರ ಒಂದು ಸನ್ನಿವೇಶನೂ ಒಂಥರ ಆಯಿತು. ನಾನು ಕಾರ್ಯಾಧ್ಯಕ್ಷನಾಗಿದ್ದಾಗ ನಾನು ಇವನ್ ಅಧ್ಯಕ್ಷನಾಗಿದ್ದಾಗಲೂ ಕೂಡ ಅವರು ಸಿದ್ದರಾಮಯ್ಯವರು ಲೀಡರ್, ನಾನು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿದ್ದೀನಿ. ನಾನೇನು ಕೆಲಸದಲ್ಲಿ ನಾನೇನು ಇಂಡಿಪೆಂಡೆನ್ಸ್ ಕಳ್ಕೊಂಡಿರಲಿಲ್ಲ. ಆದರೆ ಜನರ ಭಾವನೆಯಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಒಂದು ನಿರ್ವಹಣೆಯಲ್ಲಿ ನಾನು ಸ್ವತಂತ್ರವಾಗಿ ನಿರ್ವಹಣೆ ಮಾಡಿದೆ. ಒಂದೊಂದು ಸಲ ಸಿದ್ದರಾಮಯ್ಯ ಸಾಹೇಬರು ಕೂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರು, ಏನಪ್ಪ ನೀನು ಅಂತ ಆ ಥರ. ಅಂದರೆ ನನಗೆ ಪಕ್ಷದ ಒಂದು ಹಿತದೃಷ್ಟಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡಿದೆ. ಅದನ್ನು ನಾನು ಮಾಡಿದ್ದೀನಿ, ಪ್ರಯತ್ನ ಅಂತಲ್ಲ ಮಾಡಿದ್ದೀನಿ. ಆದರೆ ಜನರ ಭಾವನೆಯಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರವರ ಪರ್ಸನಾಲಿಟಿಗಳು ನನ್ನ ಪರ್ಸನಾಲಿಟಿ ಒಂಥರ ಇದೆ. ನಾನು ಅಷ್ಟೊಂದು ಹೋಗಿ ಮುಂದೆ ನಿಂತು ಅಗ್ರೆಸಿವ್ ಆಗಿ ಮಾತನಾಡೋನು ಅಲ್ಲ. ನನ್ನ ಕೆಲಸ ಏನಿದೆ ಕರೆಕ್ಟಾಗಿ ಮಾಡಬೇಕು ಅಂತ ಅದಿರ್ತದೆ. ಅದಕ್ಕೋಸ್ಕರ ಆ ಥರ ಭಾವನೆ ಬಂದಿರ್ಬೋದು. ಆದರೆ ನೀವು ಈಗ PCC ಅಧ್ಯಕ್ಷರಾಗೋದು ಅಂತ ಹೇಳಿದರೆ ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ PCC ಅಧ್ಯಕ್ಷ ಅಂದರೆ CM ಆಗೋದಕ್ಕಿರುವಂಥ ಹಿಂದಿನ ಮೆಟ್ಟಿಲಷ್ಟೇ, ನೆಕ್ಸ್ಟ್ ಮೆಟ್ಟಿಲು ನಾನು ಹೇಳೋದು ಆಗ್ತಾರೆ ಅಂತ. ಅದು ಹೆಂಗೆ ಈಗ ಶಿವಕುಮಾರ್ ಅವರು ಕೂಡ ಕಾರ್ಯಾಧ್ಯಕ್ಷರಾಗಿದ್ದರು. ಹೌದು, ಅವಾಗ ಕಾರ್ಯಾಧ್ಯಕ್ಷರಾದಾಗ ಅವರು ರಿಸೈನ್ ಮಾಡಬೇಕಾಯ್ತು, ದೇಶಪಾಂಡೆ ಅವರು ರಿಸೈನ್ ಮಾಡಬೇಕಾಯ್ತು. ಹೌದು ಅಲ್ವಾ? ರಿಸಲ್ಟ್ ಬರದೇ ಹೋದರೆ ಈಗ ನೋಡಿ, ನಾನು ಬೈ ಚಾನ್ಸ್ ಪಾರ್ಲಿಮೆಂಟಲ್ಲಿ ಒಂದು 6-7 ಸೀಟ್ ಗೆದ್ದುಬಿಟ್ಟಿದ್ದು, ಅಥವಾ ಸರ್ಕಾರ ಬೀಳ್ದೇನೆ ನಾವು ಮುಂದೆ ನಡ್ಸ್ಕೊಂಡು ಹೋಗಿದ್ದು. ಅಲ್ಟಿಮೇಟ್ಲಿ ಜನ ನೋಡೋದು ರಿಸಲ್ಟಿಂದನೇ ಒಂದು ಆ 2 ಕೂಡಿ ಬಂದಾಗ ನಾಯಕರಾಗ್ಬಿಡ್ತೀವಿ ಅಲ್ವಾ? ಈಗ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟಲ್ಲ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾಗ, ಅವಾಗ ಅವರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು? ದೇಶಪಾಂಡೆ ಅವರು ಯಾಕೆ ರಾಜೀನಾಮೆ ಕೊಟ್ಟು ಪರಮೇಶ್ವರ್ ಅವರು ರಿಸಲ್ಟ್ ಬರಲಿಲ್ಲ. ಹೌದು. ಸೊ ಇದೆಲ್ಲ ಪೊಲಿಟಿಕ್ಸಲ್ಲಿ ನಾನು ಮೊದಲೆಲ್ಲ ಒಂದು ಸಲ ಸಮಯಗಳು ಎಲ್ಲ ಕೂಡಿ ಬಂದಾಗ ಎಲ್ಲ ಸರಿ ಇರ್ತದೆ. ಸಮಯ ಸರಿಯಾಗಿ ಬರದೇ ಹೋದರೆ ಅವಾಗ ಏನು ಮಾಡೋಕ್ಕೆ. ಮತ್ತು ನಮಗೆ ಜಾತಿ ಬಲ ಇಲ್ಲ ನೋಡಿ, ನಮ್ಮದೇನು, ನಾವು ಮೊದಲೇ ಕಾಂಗ್ರೆಸ್ಸು ಆಯಿತಾ, ಜಾತ್ಯತೀತ.
ಅದರಲ್ಲಿ ನಮ್ಮದು ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾವು ಯಾರು ಕೂಡ ಈಗ ಅನಂತಕುಮಾರ್ BJP ರಾಜ್ಯಾಧ್ಯಕ್ಷರಾಗಿದ್ದರು, ಅವರು ರಿಸಲ್ಟ್ ತರೋಕ್ಕಾಗಲಿಲ್ಲ, ಅವರು CM ಆಗೋಕ್ಕಾಗಲಿಲ್ಲ. ಹಿಂದೆ ಆದಂಥವ್ರು ನಮ್ಮ ತಂದೆಯವರಾಗಿದ್ದರು, ಹೆಗ್ಡೆಯವರಾಗಿದ್ದರು, ಅವ್ರು ಆದಂಥ ರೀತಿಯೇ ಬೇರೆ. ಸೊ ಇವತ್ತು ಈ ಜಾತಿಯ ವ್ಯವಸ್ಥೆಯಲ್ಲಿ ನಾವು ಎಷ್ಟೇ ಹೇಳ್ಬೋದು, ಅದು ಇದ್ದೇ ಇದೆ. ಅನೇಕ ಜನರಿಗೆ ಬಲ ಬರೋದು ಎಲ್ಲಿಂದ ಅಂತ ಹೇಳಿದ್ರೆ ಅವರ ಆ ಜಾತಿಯ ಬಲ, ಅವ್ರ ಪೊಲಿಟಿಕಲ್ ಸ್ಟ್ರೆಂತು ಏನೇ ಇರ್ಬೋದು ಅವರು, ಬಟ್ ಅಲ್ಟಿಮೇಟ್ಲಿ ಅವ್ರ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿಂದ ಬರ್ತದೆ? ನಾನು ಯಾರ ಬಗ್ಗೆನೂ ಹೇಳೋಕ್ಕೋಗಲ್ಲ, ಯಾರೇ ದೊಡ್ಡ ಲೀಡರ್ ತೊಗೊಳ್ಳಿ, ಅವ್ರ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿಂದ ಬರ್ತಾ ಇದೆ? ಅವ್ರ ಕಮ್ಯುನಿಟಿಯಿಂದ ಅಲ್ವಾ? ಕರ್ನಾಟಕದಲ್ಲಿ ಸೀಮಿತವಾಗಿ ತೊಗೊಳ್ಳೋಣ. ಹೌದು. ಸೊ ಆ ಸ್ಟ್ರೆಂತ್ ನಮ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನಾಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಮೇಶ್ ಕುಮಾರ್ ಆಗಿರ್ಬೋದು, ಮೀರಿದ ರಾಜಕಾರಣವನ್ನು ಮಾಡಿದ ಇತಿಹಾಸವೂ ಕೂಡ ಕರ್ನಾಟಕದಲ್ಲಿ ಇದೆಯಲ್ಲ. ಮೀರಿ ರಾಜಕಾರಣ ಮಾಡ್ತಾ ಇದೀವಿ ನಾವು. ಅಲ್ಲಲ್ಲ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಈಗ ದೇವರಾಜ ಅರಸು ಅಂತವ್ರಿಗೂ ಕೂಡ ಜಾತಿಯ ಬಲ ಇರಲಿಲ್ಲ. ಅವರು ಆ ಸಂಘಟನೆ ದೇವರಾಜ ಅರಸು ಅವ್ರ ಕಾಲನೇ ಬೇರೆ. ಅವಾಗ ಅವರು ಇಂದಿರಾ ಗಾಂಧಿಯವರ ಶ್ರೀರಕ್ಷೆಯಿಂದ ಅವರು ಅವತ್ತಿನ ದಿವಸ ಅವರು ಕನ್ವೀನರ್ ಆಗಿ ಮಾಡಿ ಅದೊಂದು ಪೊಲಿಟಿಕ್ಸ್ ಇದೆ. ನಾನೇನು ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ದೇವರಾಜ ಅರಸು ಸೋತ ನಂತರ ಏನಾಯ್ತು ಪರಿಸ್ಥಿತಿ ಅವ್ರದ್ದು? ಜಾತಿ ಇದ್ದಿದೆ ದೇವರಾಜ ಅರಸು ಅವ್ರಿಗೆ, ಯಾವುದೋ ಒಂದು ದೊಡ್ಡ ಒಂದು ಸಮಾಜಕ್ಕೆ ಅವ್ರು ಸೇರಿದ್ದೇ ಆಗಿದ್ದಿದ್ರೆ ಅವರ ಪೊಲಿಟಿಕಲ್ ಸ್ಟ್ರೆಂತೇ ಬೇರೆ ಇರ್ತಾಯಿತ್ತು. ಸೋತ ನಂತರ ನಾನು ಹೇಳ್ತಾ ಇರೋವಂಥದ್ದು, ಅವ್ರ ಪೊಲಿಟಿಕಲ್ ಸ್ಟ್ರೆಂತೇ ಬೇರೆ ಇರ್ತಾಯಿತ್ತು. ಸೊ ಈಗ ಎಷ್ಟೋ ಸಲ ಸೋಲ್ತಾರೆ, ಆದರೂ ಕೂಡ ಅವ್ರು ಲೀಡ್ರಾಗಿ ಇರ್ತಾರೆ. ಯಾಕೆ? ಆ ಜಾತಿ ಅವ್ರನ್ನ ಹಿಡ್ಕೊಳ್ತದೆ. ಅದು ದೇಶದ ಮಾಜಿ ಪ್ರಧಾನಿನೇ ಇರ್ಬೋದು ಅಥವಾ ಮಾಜಿ ಮುಖ್ಯಮಂತ್ರಿಗಳೇ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಜಾತಿ ಅವರನ್ನು ಬಿಡೋದಿಲ್ಲ. ಈಗ ನೀವು ಅನಂತಕುಮಾರ್ ಸೋತ ಮೇಲೆ ಅವರು ಡೆಲ್ಲಿಗೆ ಹೋದರು ಅಲ್ವಾ? ಅದೇ ಥರ ಹೆಗ್ಡೆಯವ್ರು ಸೋತ ಮೇಲೆ ಏನಾಯ್ತು ಅವ್ರ ಪರಿಸ್ಥಿತಿ? ಉಳ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ತಂದೆಯವ್ರು ಸೋತ ಮೇಲೆ ಅವ್ರಿಗೂ ಕಷ್ಟ ಆಯ್ತು ಪೊಲಿಟಿಕ್ಸು. ಯಾಕೆಂತ ಹೇಳಿದ್ರೆ ಈ ವ್ಯವಸ್ಥೆ ಇದು. ನಾನೇ ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ. ಇರೋದು ಇದು ಹೀಗೇ. ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ಸಮುದಾಯದವರನ್ನು ಅಂದರೆ ನೀವು ನಿಮ್ಮನ್ನು ಜಾತ್ಯತೀತ ಮನೋಭಾವದಲ್ಲಿ ನೀವು ಮಾತಾಡ್ತಿರ್ತೀರಿ, ಹಾಗಿದ್ರೂ ಕೂಡ ಜಾತಿಯ ಮೂಲಕ ಗುರುತಿಸುವಂತ ಇದ್ದೇ ಇರುತ್ತೆ. ನಿಮಗೆ ಮಂತ್ರಿಯನ್ನು ಮಾಡುವಾಗ ಕೂಡ ಬ್ರಾಹ್ಮಣ ಕೋಟಾದಲ್ಲಿ ನಿಮ್ಮನ್ನು ಮಂತ್ರಿ ಮಾಡ್ತಾರೆ ಹೊರತು ದಿನೇಶ್ ಗುಂಡೂರಾವ್ ಯಾವುದೋ ಲೆಕ್ಕ ಇರುತ್ತೆ ಅಲ್ಲಿ, ಅದೊಂದು ಕೋಟ ಇರುತ್ತೆ. ಅದೊಂದು ಕೋಟ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಅರ್ಹತೆಗಳು ಒಂದು ಭಾಗ, ಆ ಸಮುದಾಯಗಳಿಗೆ ಇಷ್ಟು ಜನಕ್ಕೆ ಕೊಟ್ಟಿವಪ್ಪ ಅಂತೇಳಿ ನಾಳೆ ದಿನ ಲೆಕ್ಕ ಹಾಕುವಾಗ ಇದ್ದೇ ಇರುತ್ತೆ. ಆದರೆ ಅದೇ ಬ್ರಾಹ್ಮಣ ಸಮುದಾಯವನ್ನು ಕಾಂಗ್ರೆಸ್ ಕಡೆಗೆ ಸೆಳೆಯೋದಕ್ಕೆ ಎಷ್ಟರ ಮಟ್ಟಿಗೆ ನೀವು ಅಧ್ಯಕ್ಷರಾಗಿದ್ದುಕೊಂಡು ಅಥವಾ ನೀವು ಅರ್ಚಕರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ರೂಪಿಸೋದರಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಿ ಇಷ್ಟೆಲ್ಲ ಆದರೂ ಕೂಡ ಎಷ್ಟರ ಮಟ್ಟಿಗೆ ಬ್ರಾಹ್ಮಣ ಸಮುದಾಯ ವಿಶ್ವಾಸದಿಂದ ನೋಡುತ್ತೆ ಕಾಂಗ್ರೆಸ್ ಅನ್ನು ಅಂತ ನಿಮ್ಗೆ, ಅಥವಾ ಅವ್ರನ್ನ ಯಾಕೆ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಅದು ಹೆಂಗಂತ ಹೇಳಿ ನಾನು, ಯಾಕಂದರೆ ನಮ್ಮ ಸಮಾಜದವರು ಒಂದು ಕಡೆ ಸ್ವಲ್ಪ ಮಟ್ಟಿಗೆ BJP ಪರ ಇದ್ದಾರೆ ಅಂತ ಒಂದು ಬ್ರ್ಯಾಂಡ್ ಆಗಿದ್ದಾರೆ. ಎಲ್ಲರೂ ಆ ಥರ ಮಾಡ್ತಾರೆ ಹೇಳೋದಿಲ್ಲ. ಎಷ್ಟೋ ಜನ ಇವತ್ತು ನಮ್ಮ ಸಮಾಜದವರು ಕಾಂಗ್ರೆಸ್ಗೂ ಓಟ್ ಹಾಕ್ತಾರೆ, ಜಾತ್ಯತೀತ ಮನೋಭಾವದ ಇದ್ದಾರೆ ಮತ್ತು BJPಯ ಸಿದ್ಧಾಂತವನ್ನು ವಿರೋಧ ಮಾಡೋರು ಇದ್ದಾರೆ. ಆದರೆ ಒಂದು ರೀತಿ ಆ ಥರ ಇದೆ, ಒಂದು ಭಾವನೆ ಇದೆ. ಮತ್ತು ನಮ್ಮ ಪಕ್ಷ ಒಂದು ಜಾತ್ಯತೀತವಾದ ಸಿದ್ಧಾಂತದ ಮೇಲೆ ಹೋಗ್ತದೆ. ಅದಕ್ಕೆ ನಾವು ಮತ್ತು ಇದು ಸಣ್ಣ ಇದರಲ್ಲೂ ಕೂಡ ಸಂಖ್ಯೆಯಲ್ಲೂ ಕೂಡ ಕಮ್ಮಿ ಸಂಖ್ಯೆ, ದೊಡ್ಡ ಸಂಖ್ಯೆ ಏನಲ್ಲ ಅಲ್ವಾ? ಸಂಖ್ಯೆ ಈಗ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಪ್ರಭಾವದಲ್ಲಿ ದೊಡ್ಡವರು ಅಂತೇಳಿ ಹೇಳ್ತಾರೆ. ವಿಶ್ಲೇಷಣೆ ಇದ್ದೇ ಇರುತ್ತೆ, ಅದಿದ್ದೇ. ಯಾಕಂದ್ರೆ ಎಜುಕೇಟೆಡ್ ಕ್ಲಾಸ್ ಇರ್ತಾರೆ, ಸೊ ದಟ್ ಕಮ್ಯುನಿಕೇಟ್ ಚೆನ್ನಾಗಿ ಮಾಡ್ತಾರೆ ಅವರು. ಈಗ ಪ್ರಭಾವವನ್ನು ಬೀರುವಂತ ಇದ್ದೇ ಇರುತ್ತೆ. ಅಂದ್ರೆ ಉಳಿದ ಸಮುದಾಯಗಳ ಮೇಲೆ ಕೂಡ ಪ್ರಭಾವ ಬೀರುವಂಥದ್ದು, ವೋಟಿಂಗ್ನ ವಿಚಾರದಲ್ಲೂ ಕೂಡ ಪ್ರಭಾವ ಬೀರುವಂಥದ್ದು ಇದ್ದೇ ಇರುತ್ತೆ ಅಂತ ಹೇಳಿ ಇರ್ಬೋದು. ಈಗ ಅಂದರೆ ಸಂಖ್ಯಾಬಲ, ಈಗ ನೋಡಿ ಉತ್ತರ ಪ್ರದೇಶ, ರಾಜಸ್ಥಾನ, ಇಲ್ಲೆಲ್ಲ ಸಂಖ್ಯಾಬಲ ಇದೆ ಅವ್ರಿಗೆ. ಅವರು ಪೊಲಿಟಿಕ್ಸ್ನ ಒಂದು ರೀತಿ ಡಾಮಿನೇಟ್ ಮಾಡ್ತಾರೆ. ಇಲ್ಲಿ ನಾವು ಡಾಮಿನೇಟ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ನಾವು ಇಲ್ಲಿ ಏನಂತ ಹೇಳಿದ್ರೆ ಬುದ್ಧಿವಂತಿಕೆಯಿಂದ ಮತ್ತು ಎಲ್ಲರೂ ವಿಶ್ವಾಸ ತೊಗೊಂಡು ನಾವು ಹೋಗಬೇಕು. ಈಗ ನಾವೆಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡಿದ್ವಿ. ಈಗ ರಮೇಶ್ ಕುಮಾರ್ ಅವರು ಒಬ್ಬ ಹಿರಿಯ ಒಳ್ಳೆಯ ಮುಖಂಡರು, ದೇಶಪಾಂಡೆ ಅವರು, ನಾನು ಮತ್ತು ಅದೇ ರೀತಿಯಾಗಿ ಬೇರೆಲ್ಲ ಸುಮಾರು ಜನ ನಮ್ಮ ಕಮ್ಯುನಿಟಿಯಿಂದ ಕಾಂಗ್ರೆಸ್ನಲ್ಲಿ ಬೆಳೆಸಿದ್ದಾರೆ. ಕಾಂಗ್ರೆಸ್ಸಲ್ಲಿ ಬ್ರಾಹ್ಮಣರ ವಿರೋಧ ಅಂತ ಏನಿಲ್ಲ, ಕಾಂಗ್ರೆಸ್ನಲ್ಲಿ ಬ್ರಾಹ್ಮಣರನ್ನ ಎಲ್ಲ ರೀತಿಯಲ್ಲಿ ಬೆಳೆಸಿದ್ದಾರೆ. ಅದರಿಂದ ಆದರೆ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ಮು, ನಾನು ಅದನ್ನು ಎಲ್ಲ ವಿಶ್ಲೇಷಣೆ ಮಾಡೋಕ್ಕೋ, ಯಾಕಂದರೆ ಇದು ಈ ಜಾತಿಯ ಹೆಸರ ಮೇಲೆ ಚರ್ಚೆ ಮಾಡುವಂಥ ಇದಲ್ಲ, ಎಲ್ಲೋ ಒಂದು ಕಡೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವ್ರವ್ರು ಇಷ್ಟ ಅದು. ಈಗ ನಮ್ಮ ಸಮಾಜದವ್ರು ಹೆಚ್ಚು ಜನ BJPಗೆ ಆಗ್ತಾರೆ ಅಂತ ಹೇಳ್ತಾರೆ, ಇರುವಂಥದ್ದು ಕೂಡ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಷ್ಟೋ ಜನ ನಮ್ಗೆ ವೋಟ್ ಹಾಕುವಂಥವ್ರು ಇದ್ದಾರೆ. ಸೊ ನಾವು ಈಗ ನೀವು ಹೇಳಿದ್ರಿ,
ನಾನು ನಮ್ಮ ಕಮ್ಯುನಿಟಿಲಿ ನಾನು ಪಕ್ಷದಲ್ಲಿ ಇದ್ಕೊಂಡು ಈಗ ಅರ್ಚಕರ ಒಂದು ಸಮುದಾಯಕ್ಕೆ ನಾನು ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡಿದ್ದೀನಿ, ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಕೆಲಸಗಳಾಗಲಿ ಅಂತ. ಮತ್ತು ನಮ್ಮ ಸಮಾಜದವ್ರು ಯಾರೇ ಬಂದರೂ ಕೂಡ ನಾನು ಅವ್ರಿಗೆ ಎಲ್ಲಿ ಯಾವ ರೀತಿಯಾದ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾನು ಮಾಡ್ತಾಯಿದ್ದೀನಿ. ಆದರೆ ಅದರಿಂದ ನಾನು ಕ್ಯಾಪಿಟಲೈಸ್ ಮಾಡ್ಕೋಬೇಕು ಅಂತ ಏನಿಲ್ಲ ನನಗೆ, ಮತ್ತು ಮಾಡೋಕ್ಕೆ ಹೋಗೋದೂ ಇಲ್ಲ. ಯಾಕಂದರೆ ಅದರ ಅವಶ್ಯಕತೆಯೇ ಇಲ್ಲ. ನನ್ನ ಪೊಲಿಟಿಕಲ್ ಲೈಫಲ್ಲಿ ಅದರ ಅವಶ್ಯಕತೆ ಇಲ್ಲ. ನಾವು ಎಲ್ಲರನ್ನೂ ಕೂಡ ತೊಗೊಂಡೋಗಬೇಕು, ಎಲ್ಲರನ್ನೂ ಕೂಡ ಒಂದು ರೀತಿ ಸಮಾನಾಂತರವಾಗಿ ನೋಡಬೇಕು ಅಂತ ನನ್ನ ಉದ್ದೇಶ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದೀರಿ, ಯಾವ ರೀತಿ ಅಂತ ಚಾಲೆಂಜ್ ಅಂತ ಅನಿಸುತ್ತೆ, ಅಥವಾ ಯಾವ ರೀತಿಯಾಗಿ? ಯಾಕಂದರೆ ಕಾಂಗ್ರೆಸ್ 2013ರಲ್ಲಿ ಅಧಿಕಾರಕ್ಕೆ ಬಂದಾಗ ಅಲ್ಲಿ BJP ಗೆದ್ದಿದ್ದು ಕೇವಲ 1 ಸೀಟನ್ನು ಮಾತ್ರ, ಉಳಿದೆಲ್ಲ ಕಾಂಗ್ರೆಸ್ ಗೆಲುವನ್ನು ದಾಖಲಿಸ್ಕೊಂಡಿತ್ತು. ಆದರೆ ಅದಾದ ನಂತರದ ಎಲೆಕ್ಷನ್ಗಳಲ್ಲಿ 2 ಎಲೆಕ್ಷನ್ಗಳಲ್ಲೂ ಕೂಡ ಕಾಂಗ್ರೆಸ್ ಕಳೆದ ಎಲೆಕ್ಷನ್ಲಿ 2 ಸೀಟನ್ನು ಗೆದ್ದಿದೆ ಅನ್ನೋದನ್ನು ಬಿಟ್ಟರೆ ಅದರ ಹಿಂದಿನ ಎಲೆಕ್ಷನ್ ಕೇವಲ UT ಖಾದರ್ ಅವರು ಮಾತ್ರ ಗೆದ್ದರು. ಪಕ್ಷದ ದೃಷ್ಟಿಯಿಂದ ಮತ್ತು ಅಲ್ಲಿಯ ಒಟ್ಟು ವಾತಾವರಣದ ದೃಷ್ಟಿಯಿಂದ ತಾವು ಯಾವ ರೀತಿಯಾದಂಥ ಒಂದು ನಿರೀಕ್ಷೆಗಳನ್ನು ಅಥವಾ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ನೋಡಿ. ಅಲ್ಲಿ ನಾವು ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಅಲ್ಲಿ ಜನರಿಗೆ ಮುಕ್ತವಾದಂಥ ಭಯ ಭೀತಿ ಇಲ್ಲದೇ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಅಲ್ಲಿ ಯಾರನ್ನು ಕೂಡ ನಾವು ಭೇದ ಭಾವ ಇಲ್ಲದೇ, ಪಕ್ಷ ಭೇದ ಭಾವ ಇಲ್ಲದೇ, ಧರ್ಮದ ಭೇದ ಭಾವ ಇಲ್ಲದೇ, ಜಾತಿಯ ಭೇದ ಭಾವ ಇಲ್ಲದೇ ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲರೂ ಅದೇ ಥರ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಅದೇ ಜನ ಅಲ್ಲಿ ಇವತ್ತು ಅಭಿವೃದ್ಧಿ ಏನು ಮಾಡಬೇಕು, ಹೆಚ್ಚು ಇಲ್ಲಿಗೆ ಬಂಡವಾಳ ಹೂಡಿಕೆ ಆಗಬೇಕು, ಪ್ರವಾಸೋದ್ಯಮ ಹೆಚ್ಚಾಗಬೇಕು, IT ಕಂಪನಿಗಳು ಬರಬೇಕು, ಮತ್ತು ಒಳ್ಳೊಳ್ಳೆ ಸಾಂಸ್ಕೃತಿಕ ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಹೆಚ್ಚಾಗಬೇಕು. ಅದಕ್ಕೆ ನಾವು ಸ್ಪೋರ್ಟ್ಸ್ ಇವೆಂಟ್ಸ್ ಮಾಡಿಸಿದ್ದೇವೆ, ಕಲ್ಚರಲ್ ಇವೆಂಟ್ಸ್ ಮಾಡಿಸಿದ್ದೇವೆ, ಟೂರಿಸಮ್ ಇವೆಂಟ್ ಮಾಡಿದ್ವು ನಾವು. CM DCM ಬಂದಿದ್ದರು. IT-ಗೀಗ ನಾವು ಒತ್ತು ಕೊಡ್ತಾ ಇದ್ದೀವಿ. ಸೊ ಈ ಥರ ವಾತಾವರಣ ಅಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದರೆ ಅತಿ ಹೆಚ್ಚು ವಿದ್ಯಾವಂತರ ಟ್ಯಾಕ್ಸ್ ಕಲೆಕ್ಷನ್ದಲ್ಲೂ ಕೂಡ ಬೆಂಗಳೂರಿನ ಬಿಟ್ಟರೆ ಅತಿ ಹೆಚ್ಚಿನ ಭಾಳ ದೊಡ್ಡ ಅದಕ್ಕೆ ಪೊಟೆನ್ಷಿಯಲ್ ಇದೆ, ದೊಡ್ಡ ಪೊಟೆನ್ಷಿಯಲ್ ಇದೆ. ಅದಕ್ಕೋಸ್ಕರ ನಾವು ಆ ರೀತಿ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಇದು. ಅಲ್ಲಿಯ ಜನ ಎಷ್ಟರ ಮಟ್ಟಿಗೆ ಇದನ್ನು ಅರ್ಥ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯವರು ಹೌದಪ್ಪ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮ್ಮಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಸಿಗ್ತಾ ಇದೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅನಿಸುವಂಥ ರೀತಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ಈ ಕೋಮುವಾದ ಕೆಲವು ಘಟನೆಗಳಾಯಿತು ನನ್ನ ಪ್ರಥಮ ವರ್ಷದಲ್ಲಿದ್ದಾಗ, ಕೆಲವು ಮರ್ಡರ್ಗಳಾಯಿತು. ಅದಾದಮೇಲೆ ಇವತ್ತು ಅಲ್ಲಿರುವಂಥ ಮರಳು ಮಾಫಿಯಾವನ್ನು ಬಂದ್ ಮಾಡಿದ್ದೇವೆ, ಈ ಕೆಂಪು ಕಲ್ಲಿನ ಮಾಫಿಯಾ ಬಂದ್ ಮಾಡಿದ್ದೇವೆ, ಈ ಏನು ಮಟ್ಕ ಅದೆಲ್ಲ ಇವತ್ತಿನ ದಿವಸ ಕ್ಲೋಸ್ ಮಾಡಿದೋ. ಯಾವುದೂ ಕೂಡ ನಾವು ಕೋಮುವಾದದ ಒಂದು ಏನು ಅತಿರೇಕವಾದಂಥ ಸೋಷಿಯಲ್ ಮೀಡಿಯಲ್ಲಿ ಹಾಕುವಂಥದ್ದು ಅಥವಾ ಭಾಷಣಗಳು ಮಾಡ್ತಕ್ಕಂಥವ್ರ ಮೇಲೆ ಯಾರೇ ಆಗಿರಲಿ, ಅವರು ದೊಡ್ಡ ದೊಡ್ಡ ಲೀಡರ್ಗಳು MLA ಮೇಲೆ ಕೂಡ ಕೇಸ್ ಬುಕ್ ಮಾಡೋದು, ಗಡೀಪಾರ ಮಾಡುವಂಥ ಆದೇಶಗಳು ಮಾಡಿದ್ದೇವೆ. ಸೊ ನಾವು ನಿಷ್ಪಕ್ಷಪಾತವಾಗಿದ್ದೀನಿ. ನಮ್ಮ ಆಡಳಿತ ಆ ಥರ ಇದೆ. ಅದರಿಂದ ಜನರಿಗೆ ಒಂದು ವಿಶ್ವಾಸ ಇದೆ, ಹೌದಪ್ಪ ಇದು ಯಾರೇ ಮಾಡಿದ್ರು, ಹಿಂದೂ ಅಂತ ಹೇಳೋವಂಥದ್ದು ಒಂದಲ್ಲ, ಮುಸ್ಲಿಮ್ ಅಂತ ಒಂದಲ್ಲ, ಕ್ರಿಶ್ಚಿಯನ್ ಒಂದಲ್ಲ, ಯಾರೇ ತಪ್ಪು ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ. ನೀವು ಎಷ್ಟೇ ದೊಡ್ಡವರಾಗಿರ್ಬೋದು ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ನೀವು ನಾಳೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಸ್ಟೇ ತೊಗೊಂಬನ್ನಿ, ಅದು ಬೇರೆ ಪ್ರಶ್ನೆ. ಅದು ನಿಮ್ಮ ಮೇಲೆ ಕೇಸ್ ಅಂತೂ ನಾವು ಬುಕ್ ಮಾಡ್ತೀವಿ, FIR ಲಾಡ್ಜ್ ಮಾಡ್ತೀವಿ, ನೀವು ಓಡಾಡಿಸುವಂಥ ಕೆಲಸ ಮಾಡ್ತೀವಿ, ಗಡೀಪಾರ ಆದೇಶ ಕೊಡ್ತೀವಿ ಅಂತ ಎಲ್ಲ ಮಾಡಿದ್ದೀವಿ. ಸೊ ಇವತ್ತು ಅದು ಚೆನ್ನಾಗಿ ಅಂತ ಒಂದು ರೀತಿ ಆಗ್ತಾಯಿದೆ. ಸೊ ನೋಡೋಣ, ಖಂಡಿತ ನಮ್ಮ ಪ್ರಯತ್ನ ಇದೆ. ನಾವು ಆ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಪಕ್ಷವನ್ನು ಎಷ್ಟು ಮಟ್ಟಿಗೆ ಅಲ್ಲಿ ವಿಶ್ವಾಸ? ಅದೇ ಹೇಳಿದ್ನಲ್ಲ, ಇದು ಅಂತಿಮವಾಗಿ ನಮ್ಮ ಮುಖಂಡರು ಕೂಡ ಇನ್ನೂ ಸಂಘಟನೆಯನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಬೇಕಾಗ್ತದೆ. ಮಾಡೋದಕ್ಕೆ ಈಗ ಖಾದರ್ ಅವರು ಭಾಳ ಬ್ಯಾಲೆನ್ಸ್ಡಾಗಿ ಹೋಗುವಂಥ ವ್ಯಕ್ತಿ. ಮತ್ತು ಇನ್ನೂ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ, ರಮಾನಾಥ್ ರೈ ಇದ್ದಾರೆ, ಬೇರೆ ಬೇರೆ ಲೀಡರ್ಸ್, ಅಭಯ್ ಚಂದ್ರ ಜೈನ್ ಇದ್ದಾರೆ, ಬೇರೆ ಒಳ್ಳೆ ಲೀಡರ್ಸ್ ಎಲ್ಲ ಇದ್ದಾರೆ. ಇನ್ನೂ ಯಂಗ್ಸ್ಟರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ ನಮ್ಮ ಜೊತೆಯಲ್ಲಿ. ಪುತ್ತೂರಿನ ಅಶೋಕ್ ರೈ ಇದ್ದಾರೆ, ಇನ್ನೂ ಯಂಗ್ಸ್ಟರ್ಸ್ ಎಲ್ಲ ಸುಮಾರು ಜನ, ಅವರೆಲ್ಲ ನಾವು ಈಗ ಕೆಲವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಜನರ ವಿಶ್ವಾಸನ ಗಳಿಸೋಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡೋಣ. ಈ ಕಾಂಗ್ರೆಸ್ನಲ್ಲಿ ಸುಮಾರು ಜನ 2028ಕ್ಕೆ 33ಕ್ಕೆ ಈ ರೀತಿಯಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಒಂದು ಲೆಕ್ಕದಲ್ಲಿ ಇಟ್ಕೊಂಡು ಮಾತಾಡುವಂತಹ ನಾಯಕರುಗಳು ಕೂಡ ಇದ್ದಾರೆ. 2028ಕ್ಕೆ ನಮ್ಮ ಕೋಟ ಬರುತ್ತೆ, ನಾವು ಮುಖ್ಯಮಂತ್ರಿ ಆಗ್ಬೋದು ಅನ್ನೋಂಥವ್ರು ಇದ್ದಾರೆ. 33ಕ್ಕೆ ಬರೋರು. ತಮ್ಮ ಟರ್ಮ್ ಯಾವಾಗ ತಾವು ನಿರೀಕ್ಷೆ ಇಟ್ಟು ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸು ಅಥವಾ ಆಸೆ? ಯಾಕಂದ್ರೆ ರಾಜಕಾರಣಿಯಾಗಿ ಕನಸು ಆಸೆ ಇದ್ದೇ ಇರುತ್ತೆ. ತಮಗೆ ಆ ರೀತಿಯಂಥ ಕನಸು ಆಸೆಗಳ ಬಗ್ಗೆ? ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ಅದು ಅವಶ್ಯಕತೆ ಇಲ್ಲ. ಈಗಿನ ಸನ್ನಿವೇಶದಲ್ಲಿ ಈಗ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಏನೇನಾಗುತ್ತೆ ಆಗತ್ತೆ ಬಿಡಿ. ನಾನೇನು ಈಗ ಇಷ್ಟೆಲ್ಲ ಆಗಿದೆ, ಈ ಮುಂದಕ್ಕೆ ಏನಾಗುತ್ತೋ ನೋಡೋಣ. ಮತ್ತೆ ಈಗ ಮಂತ್ರಿ ಸ್ಥಾನಕ್ಕೆ ಒಂದೇ ಆಸೆ ಏನಂದರೆ ಒಂದ್ಸಲ MP ಆಗಬೇಕು ಅಂತ ಆಸೆ ಇದೆ.
ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ರಾಷ್ಟ್ರ ರಾಜಕಾರಣ ಒಂದ್ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿ ಒಂದ್ಸಲ ಹೋಗ್ಬೇಕು ಅಂತ ಒಂದು ಆಸೆ ಇದೆ. ಬಟ್ ಅದು ಈಡೇರ್ತದೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅಪ್ಪ MP ಆಗಿದ್ರು, ನಾನು ಕೂಡ ಮಗ ಕೂಡ MP ಆಗಬೇಕು ಅಂತ. ದೆಹಲಿ ಮಟ್ಟದಲ್ಲಿ ಅಲ್ಲಿ ಅವರು ಲೋಕಸಭಾ ಹೋಗೋದು, ಪಾರ್ಲಿಮೆಂಟ್ಗೆ ಹೋಗೋದು, ಅದನ್ನು ಒಂದು ಅನುಭವ ಆಗಬೇಕು ಅಂತ. ಈಗ 26 ವರ್ಷ ಆಯಿತು ಇಲ್ಲಿ ವಿಧಾನಸಭೆ. ಒಂದ್ಸಲ ಆದರೂ ಪಾರ್ಲಿಮೆಂಟ್ ನೋಡ್ಕೊಂಡ್ ಬರಬೇಕು ಅಂತ ಆಸೆ ಇದೆ. ನೀವು ಈ ಆಚೆನ ಹೇಳಿದ ತಕ್ಷಣ ನಿಮ್ಮನ್ನ ಪಾರ್ಲಿಮೆಂಟಿಗೆ ಕಳಿಸೋದಕ್ಕೂ ಕೂಡ ತುಂಬ ಜನ ಕಾಯ್ತಾ ಇರ್ತಾರೆ. ಸುಮ್ಮನೆ ನನ್ನ ವೈಯಕ್ತಿಕ ಒಂದ್ಸಲ ಅದರ ಅನುಭವ ಕೂಡ ಪಡ್ಕೋಬೇಕು ಅಂತ. ಓಕೆ, ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಒಮ್ಮೆ ಹೋಗ್ಬೇಕು, ಆ ಅನುಭವ ಕೂಡ ಬೇಕು ಅಂತ. ಹೌದೌದು. ಯಾವ ಕಾರಣಕ್ಕಾಗಿ ಅದು ಬೇಕಿದೆ? ಅದು ಒಂದು ಒಳ್ಳೆ ಎಕ್ಸ್ಪೋಜರ್ ಅಲ್ಲ. ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ, ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡೋದಕ್ಕೆ, ಅಲ್ಲಿ ಯಾವ ರೀತಿ ನಡೀತದೆ, ಅದು ಒಂದು ಒಳ್ಳೆಯ ಅನುಭವ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ದಕ್ಷಿಣ ಭಾರತದವರು ಸಾಮಾನ್ಯವಾಗಿ ಪಾರ್ಲಿಮೆಂಟ್ಗೆ ಹೋಗೋದು ಅಂತ ಹೇಳಿದ್ರೆ ಸ್ವಲ್ಪ ಅದು ರಾಜ್ಯ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿರುವಂಥವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದನ್ನ ಸ್ವಲ್ಪ ಹಿನ್ನಡೆ ಎರಡೆರಡು ಬಾರಿ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಎಂಥದ್ದೊಂದು ಆಸೆ ಇದೆ ಅಂತ ಹೇಳಿದಾಗ ಅದು ಆಸೆ ತುಂಬ ವಿಶೇಷ ಇದೆ. ಆಗಬೇಕು ಅಂತ ಆಸೆ ಅಷ್ಟೇ. ಅಲ್ಲಿ ಹೋಗಿ ಕೂತು ನೋಡಬೇಕು, ಮಾತಾಡಬೇಕು, ಮತ್ತು ಅಲ್ಲಿ ಅದರ ಅನುಭವ ಪಡ್ಕೋಬೇಕು ಅಂತ ಒಂದು ಆಸೆ ಇದೆ. ಹೌದು. ಅದು ಹೊರತಾಗಿ ಪಕ್ಷದ ಸಂಘಟನೆಯಲ್ಲಿ ರಾಷ್ಟ್ರ ರಾಜಕಾರಣ ಏನಾಗೋಗಿದೆ, ಈಗ ಹುದ್ದೆಗಳು ಕೊಟ್ಟಿದ್ದಾರೆ, ಹುದ್ದೆಗಳೆಲ್ಲ ಕೊಟ್ಟಾಗೋಗಿದೆ. PCC ಅಧ್ಯಕ್ಷನೂ ಆಗ್ಬಿಟ್ಟಿದ್ದೀನಿ, ಈಗ ಕ್ಯಾಬಿನೆಟ್ ಮಂತ್ರಿನೂ ಆಗ್ಬಿಟ್ಟಿದ್ದೀನಿ. ಇನ್ನೇನು ಮತ್ತೆ ಜಾಸ್ತಿ ಇದೆ ಅಲ್ವಾ? ಒಳ್ಳೆ ಕೆಲಸ ಮಾಡಬೇಕು ಮತ್ತು ನಮ್ಮ ಪಕ್ಷದ ಒಂದು ಸಿದ್ಧಾಂತ, ಪಕ್ಷದ ಒಂದು ವಿಚಾರಗಳನ್ನು ಜನರಿಗೆ ಇನ್ನೂ ಚೆನ್ನಾಗಿ ಹೇಳುವಂಥದ್ದು ಆಗಬೇಕು. ಸಂಘಟನೆಯನ್ನು ಚೆನ್ನಾಗಿ ಪಕ್ಷವನ್ನು, ಯಾಕಂದರೆ ಇವತ್ತು ದೇಶದ ಮುಂದೆ ಇರುವಂಥ ಪರಿಸ್ಥಿತಿಗಳು ನೋಡಿದ್ರೆ ಇದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮ ಇದರ ಪ್ರಕಾರ ನನಗನ್ನಿಸುವಂಥದ್ದು ಯಾವ ರೀತಿ ನಾವು ಹೋಗ್ತಾ ಇದ್ದೀವಿ ಸರಿಯಲ್ಲ ಇದು. ಅದಕ್ಕೆ ಕೇವಲ ನಮ್ಮದು ಒಬ್ಬರದ್ದೇ ಅಲ್ಲ ತಾನೇ, ಈ ಸಮಾಜಕ್ಕೋಸ್ಕರ ನಾವು ಏನಾದರೂ ಮಾಡಬೇಕಲ್ಲ. ನಮ್ಮ ಬೆಳವಣಿಗೆ ಒಂದು ಕಡೆ ಇರಲಿ, ಬಟ್ ನಮ್ಮ ಕಾಂಟ್ರಿಬ್ಯೂಷನ್ ಏನು, ಸೊ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ. ಕಡೆದಾಗಿ ಒಂದು ಪ್ರಶ್ನೆ. ರಾಹುಲ್ ಗಾಂಧಿಯವರು ನಿಮ್ಮ ರಾಷ್ಟ್ರೀಯ ನಾಯಕರು, ಅವರ ನೇತೃತ್ವದ ಬಗೆಗಿನ ವಿಚಾರಗಳ ಬಗ್ಗೆ ಅನೇಕ ಬಾರಿ ಚರ್ಚೆ ಆಗ್ತಾ ಇರುತ್ತೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಈ ಥರದ ಚರ್ಚೆಗಳು ಕೂಡ ನಡೀತವೆ. ತಮಗೆ ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ ರಾಹುಲ್ ಗಾಂಧಿಯವರು ನೇತೃತ್ವದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲೂ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ವಿಶ್ವಾಸ ತಮ್ಮಲ್ಲಿರುವಂಥದ್ದು ಎಷ್ಟು? ನೋಡಿ, ಕಳೆದ ಬಾರಿ ಇನ್ನೊಂದು 15-20 ಸೀಟ್ ವ್ಯತ್ಯಾಸ ಆಗಿದ್ದಿದ್ರೆ ಕಳೆದ ಬಾರಿನೇ ಈ BJP ಸರ್ಕಾರ ಆಗ್ತಾ ಇರಲಿಲ್ಲ. ಬಿಹಾರ್ನಲ್ಲಿ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗಿ ನಿತೀಶ್ ಅವ್ರ ಜೊತೆ ಹೋದರು, ಮತ್ತು ಸ್ವಲ್ಪ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳು ಸ್ವಲ್ಪ ಇನ್ನೊಂದು 15-20 ಸೀಟ್ ಹೆಚ್ಚು ಬಂದಿದ್ದರೆ ಕೇಂದ್ರದ ಸರ್ಕಾರನೇ ಬೇರೆ ಆಗ್ತಾಯಿತ್ತು. ಅದೊಂದು ಕಡೆ ಇರಲಿ. ಸೊ ಅದರಿಂದ ರಾಹುಲ್ ಗಾಂಧಿನ ಒಂದು ರೀತಿ ತಿರಸ್ಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಇವರೆಲ್ಲರೂ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ನಾವು 100 ಸೀಟ್ ಮೇಲೆ ಇದ್ದೀವಿ. ಈಗ ಮುಂದಿನ ಚುನಾವಣೆಯಲ್ಲಿ ಖಂಡಿತ ಇನ್ನೂ ಹೆಚ್ಚಾಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದರೆ ಈ ಮೋದಿಯವ್ರ ಬಗ್ಗೆ, ಅವರ ಸರ್ಕಾರ ಯಾಕಂದರೆ ಬರೀ ನಾನು ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋಲ್ಲ, ಆದರೆ ಜನರಿಗೆ ಇವತ್ತು ಏನು ಇವರು ಹೇಳುವಂಥದ್ದು ಒಂದು, ಜನ ನಿಜವಾಗ್ಲೂ ಸಿಗ್ತಾ ಇರುವಂಥದ್ದು ಇನ್ನೊಂದು. ಇವರೆಲ್ಲವೂ ಕೂಡ ಒಳ್ಳೆ ಕ್ಯಾಂಪೇನ್ ಮಾಡಿಕೊಂಡು, ಒಳ್ಳೆ ನ್ಯಾರೇಟಿವ್ ಮಾಡಿಕೊಂಡು ಜನರಿಗೆ ಮೂಡಿಸುವಂಥದ್ದು, ಮತ್ತು ಅನೇಕ ವಿಷಯಗಳಿದೆ. ಅದೆಲ್ಲ ನಾನು ಈಗ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೆ ಪ್ರತ್ಯೇಕವಾದ ಚರ್ಚೆ ಆಗಬೇಕು. ಆದರೆ ಜನರಿಗೆ ಇವತ್ತು ಪರ್ಯಾಯ ಬೇಕಾಗಿದೆ, ಈ ದೇಶಕ್ಕೂ ಬೇಕಾಗಿದೆ. ಆ ಪರ್ಯಾಯ ಕೊಡುವಂಥವ್ರು ಯಾರು? ಇವತ್ತು ರಾಹುಲ್ ಗಾಂಧಿಯವ್ರು ನೋಡಿ, ಬದಲಾವಣೆ ಆಗಿಲ್ಲ. ಇವರು ಎಷ್ಟು ಅವರನ್ನು ಹೀಯಾಳಿಸಿದ್ರು, ಪಾರ್ಲಿಮೆಂಟಿಂದ ವಜಾ ಮಾಡಿಸುವಂಥ ಪರಿಸ್ಥಿತಿ ತಗೊಂಬಂದು ಕೋರ್ಟ್ ಮುಖಾಂತರ ಅವರನ್ನು ಡಿಸ್ಕ್ವಾಲಿಫೈ ಮಾಡಿಸಿದ್ರು. ನಾನು ಅದೇ ಹೇಳ್ತಾ ಇದ್ದೀನಿ, ಡಿಸ್ಕ್ವಾಲಿಫೈ ಮಾಡಿಸಿದ್ರು ಹೋದ ಬಾರಿ. ಮತ್ತೆ ಅವರು ಎಲೆಕ್ಷನ್ ನಿಂತ್ಕೊಂಡು ಮತ್ತೆ ಗೆದ್ದು ಬಂದು ಯಾವ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಕೂಡ ED ಎಲ್ಲ ಉಪಯೋಗಿಸ್ಕೊಂಡು ಇದರ ಮೇಲೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಸೋನಿಯಾ ಗಾಂಧಿ. ಆದರೆ ಇವತ್ತುವರೆಗೂ ರಾಹುಲ್ ಗಾಂಧಿಯವರು ಅವ್ರ ಬದಲಾವಣೆ ಆಗಿಲ್ಲ. ಅವ್ರ ಮಾತು, ಅವರ ಶೈಲಿ, ಅವರ ಒಂದು ಉದ್ದೇಶ ಇವತ್ತು ಅಷ್ಟೇ ಸ್ಪಷ್ಟವಾಗಿದೆ. ಸೊ ಈ ರೀತಿ ಒಬ್ಬ ನಾಯಕ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ನನಗೆ ಹೆಮ್ಮೆ ಇದೆ. ಯಾವತ್ತೂ ಕೂಡ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಒಂದು ದಿವಸ ಜನ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ಅಂಥವ್ರಿಗೆ ಸಿಕ್ಕಿದಾಗ ಅವ್ರು ಕೇವಲ ಅವರ ಒಂದು ವೈಭವೀಕರಣಕ್ಕೆ ಅವ್ರು ಹೋಗೋದಿಲ್ಲ, ಅವರು ಜನರಿಗೋಸ್ಕರ ಕೆಲಸ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಇಲ್ಲಿ ಬರೀ ಇವ್ರದೇ ವೈಭವೀಕರಣ, ವಿಶ್ವಗುರು, ಆ ಗುರು ಏನೂ ಇಲ್ಲ, ಮಣ್ಣು ಮಸಿ ಏನೂ ಇಲ್ಲ. ಆದರೆ ಇಡೀ ವಿಶ್ವದಲ್ಲಿ ಇವರೇ ಗುರುಗಳಂತ ಬಿಂಬಿಸ್ಕೊಂಡ್ರೆ ಇವತ್ತು ಗೊತ್ತಾಗ್ತಾ ಇದೆ ಏನು ಅಂತ. ಸೊ ರಾಹುಲ್ ಗಾಂಧಿಯವ್ರಿಗೂ ಮೋದಿಯವ್ರಿಗೂ ಕಂಪ್ಯಾರಿಸನ್ನೇ ಇಲ್ಲ. ಅವರೇ ಒಂದು ಬೇರೆ ವ್ಯಕ್ತಿ, ಇವರೇ ಬೇರೆ ವ್ಯಕ್ತಿ. ಇವತ್ತು ಭಾರತಕ್ಕೆ ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಪ್ರಧಾನಮಂತ್ರಿ ಆಗುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕೆ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಧನ್ಯವಾದ ದಿನೇಶ್ ಗುಂಡೂರಾವ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ವಿಶೇಷವಾಗಿ ಆರೋಗ್ಯ ಇಲಾಖೆಯ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಕೇಳಿದೆ. ತಮ್ಮ ಆರೋಗ್ಯದ ಬಗ್ಗೆ
ಅಷ್ಟೇ ಕಾಳಜಿಯನ್ನು ಅಷ್ಟೇ ಕಾಳಜಿ ಇದೆ. ಯಾವ ರೀತಿಯಾದಂಥ ಇಲ್ಲ, ನಾನು ಅವಾಗ ಯೋಗಾಭ್ಯಾಸ ಮಾಡ್ತೀನಿ, ಮತ್ತು ಬೇರೆ ಬೇರೆ ಸ್ವಲ್ಪ ವ್ಯಾಯಾಮ ಮಾಡ್ತೀನಿ, ಮತ್ತು ಎಲ್ಲೋದ್ರೂ ಕೂಡ ಅಂದರೆ ಒಂದು ಆ್ಯಕ್ಟಿವ್ ಆಗಿರ್ತೀನಿ, ಸುಮ್ಮನೆ ಕೂತ್ಕೊಂಡಿರೋದಿಲ್ಲ. ಮತ್ತು ಆಹಾರದ ಮೇಲೂ ಕೂಡ ನನ್ನ ನಿಗಾ ಇರ್ತದೆ. ಎಲ್ಲ ಈಗ ಅತಿಯಾದಂಥ ಈ ಸಕ್ಕರೆ ಇರುವಂಥ ಪದಾರ್ಥಗಳು ತಗೊಳ್ಳೋದಿಲ್ಲ, ಮತ್ತು ಹೆಚ್ಚು ತಿನ್ನೋದಕ್ಕೆ ಹೋಗೋದಿಲ್ಲ. ಹೆಚ್ಚು ತಿನ್ನೋದಕ್ಕೆ ಹೋಗಬಾರ್ದು. ತಿನ್ನಬೇಕು ಅಂತ ಆಸೆ ಇದ್ದರೂ ಕೂಡ ನಾವು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ನಮ್ಮ ಶರೀರದ ಮೇಲೆ ದೊಡ್ಡ ಒಳ್ಳೆಯ ಪರಿಣಾಮ ಆಗ್ತದೆ. ಸೊ ನನ್ನ ಆರೋಗ್ಯದ ಬಗ್ಗೆ ನನ್ನ ಗಮನ ಪೂರ್ತಿಯಾಗಿದೆ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ವಿಶೇಷವಾಗಿ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಯಾವ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಜನರ ಆರೋಗ್ಯದ ಬಗ್ಗೆ ಆರೋಗ್ಯ ಇಲಾಖೆ ಯಾವ ಸ್ವರೂಪದ ಕಾಳಜಿಯನ್ನು ವಹಿಸಿದೆ, ಮತ್ತು ಒಂದು ಅಂಶವನ್ನು ನಾವಿಲ್ಲಿ ಮರೆಯಲೇಬಾರ್ದು. ಆಹಾರದಲ್ಲಿರುವಂತಹ ಕಲರಿಂಗ್ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳಿದಾವಲ್ಲ, ಇದು ನಿಜಕ್ಕೂ ಕೂಡ ನಮಗೆ ಗೊತ್ತಿಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತೆಗೆದುಕೊಂಡ ಅತ್ಯಂತ ಮಹತ್ವದ ತೀರ್ಮಾನ ಆಗಿತ್ತು. ಮತ್ತು ಆ ಒಂದು ತೀರ್ಮಾನದ ಹಿಂದೆ ಕೆಲಸ ಮಾಡಿದ್ದು ಕೂಡ ಸಚಿವ ದಿನೇಶ್ ಗುಂಡೂರಾವ್ ಅವರು ಅನ್ನುವಂಥದ್ದನ್ನು, ಅವರ ಆ ಕೆಲಸವನ್ನು ನಾವು ಶ್ಲಾಘನೆ ಮಾಡಲೇಬೇಕಾಗಿರುವಂಥದ್ದು. ಟೀಕೆಗಳು ಇದ್ದೇ ಇರ್ತವೆ ಸರ್ಕಾರಗಳ ವಿಚಾರದಲ್ಲಿ, ಸಚಿವರುಗಳ ವಿಚಾರದಲ್ಲಿ, ಆದರೆ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಆ ಶ್ಲಾಘನೆಯೂ ಕೂಡ ಅಷ್ಟೇ ಮುಖ್ಯವಾಗಿರಬೇಕಂತ. ಇವತ್ತಿನ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೋತೀನಿ. ನಮಸ್ಕಾರ.